ನಾನು ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಕೂಡ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಆಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ಬಂದಿರತಕ್ಕಂತ ಆ ದೂರದ ದೇಶದಿಂದ ಬಂದಿರತಕ್ಕಂತ ಪರಲೋಕದ ದೇವರು, ಪರಲೋಕದ ಪಾದಾಚಾರಿ, ಪರಲೋಕದ ದೇವರು, ಭೂಲೋಕದಲ್ಲಿ ನಡೆದಾಡಿದಂತ ದೇವರು, ಆತನು ಏನ್ ಮಾಡ್ತಾ ಇದ್ದಾನೆ, ತಾನು ಬಂದಿರತಕ್ಕಂತ ಉದ್ದೇಶವನ್ನ ನೆರವೇರಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತೀರಿತು, ಶ್ರಮೆ ಮರಣ ತೀರಿತು, ಪಾಪಕ್ಕೆ ಬೇಕಾಗಿರ್ತಕ್ಕಂಥ ರಕ್ತ ಚೆಲ್ಲಲ್ಪಡ್ತು. ಹಲ್ಲೆಲೂಯಾ. ಆತನು ಈ ಕಾರ್ಯಗಳನ್ನ ಮಾಡಿದ ಮೇಲೆ ಆತನು ಹೇಳ್ತಾ ಇದ್ದಾನೆ, ಇಟ್ ಈಸ್ ಫಿನಿಶ್ಡ್. ಇದು ಮುಕ್ತಾಯವಾಯ್ತು. ನಾನು ಬಂದಂತ ಉದ್ದೇಶ ಮುಕ್ತಾಯವಾಯ್ತು. ಸೈತಾನನಿಗೆ ಅವಮಾನವಾಯ್ತು. ಮನುಷ್ಯರಿಗೆ ಬಂದಿರತಕ್ಕಂತ ಆ ಒಂದು ಎರಡನೆಯ ಮರಣ, ದೇವರಿಂದ ದೂರವಾಗುವಂತ ಸ್ಥಿತಿ, ಪುನಃ ಮನುಷ್ಯರು ದೇವರು ಏನಾದ್ರು ಏಕವಾದ್ರು ಪ್ರಿಯರೇ. ದೇವರು ಯಾವ ಮನುಷ್ಯ ದೇವರನ್ನ ಹುಡುಕ್ತಾ ಇದ್ನೋ ಆ ಮನುಷ್ಯನಿಗೆ ದೇವರಿಗೆ ನೇರವಾಗಿ ದೇವರ ಕಡೆಗೆ ಹೋಗುವಂತ ಒಂದು ಬಾಗಿಲು ಎನ್ನುವಂಥದ್ದು ಏನಾಯ್ತು, ತೆರೆಯಲ್ಪಡ್ತು. ಸಮಾಧಿಯ ಒಂದು ದೇವಾಲಯದಲ್ಲಿ ಇರ್ತಕ್ಕಂಥ ತೆರೆ, ಇಷ್ಟು ದಪ್ಪ ಇರ್ತಕ್ಕಂಥ ತೆರೆ ಏನಾಯ್ತು, ಮೇಲಿಂದ ಕೆಳಗಡಿನವರೆಗೂ ಹರಿದು ಹೋಯಿತು. ಅಂದ್ರೆ ಕಟ್ಟಾಗಿ ಹೋಯಿತು. ದೇವರಿಗೆ ಮನುಷ್ಯರಿಗೆ ಇರ್ತಕ್ಕಂಥ ಅಡ್ಡುಗೋಡೆ ತೊಲಗಿ ಹೋಯಿತು. ದೇವರು ನೇರವಾಗಿ ಈಗ ಏನ್ ಮಾಡ್ಬೋದು, ಮನುಷ್ಯರು ನೇರವಾಗಿ ಈಗ ದೇವರನ್ನ ನೋಡಬಹುದು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೊನೆಯದಾಗಿ 7ನೇ ಮಾತನ್ನ ಹೇಳ್ತಾ ಇದ್ದಾನೆ ಆತನ, ಏನಂದ್ರೆ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕೆ ತಂದೆಯ ಕೈಗೆ ಒಪ್ಪಿಸಿಕೊಡ್ತಾ ಇದ್ದಾನಂದ್ರೆ, ಆ ಆತ್ಮದ ಬೆಲೆ ಬಹಳ ಪ್ರಾಮುಖ್ಯತೆ ಉಳ್ಳಂತದ್ದು. ತಂದೆಯ ಕೈಗಳು ಸುಭದ್ರವಾಗಿರುವಂತ ಕೈಗಳು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ಭುತವಾದ ರೀತಿಯಲ್ಲಿ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನನ್ನ ಪ್ರಾಣವನ್ನ ಕೊಡುವುದಕ್ಕೂ ಪುನಃ ಅದನ್ನು ಪಡೆದುಕೊಳ್ಳುವುದಕ್ಕೂ ನಾನು ನನ್ನ ತಂದೆಯಿಂದ ಅಧಿಕಾರವನ್ನ ಪಡೆದುಕೊಂಡಿದ್ದೇನೆ ಎಂಬುದಾಗಿ ಹೇಳಿದಂತ ಯೇಸು ಪುನಃ ಆತನು ಏನ್ ಮಾಡ್ತಾ ಇದ್ದಾನೆ, ಆ ಮಾತನ್ನ ಹೇಳ್ತಾ ಇದ್ದಾನೆ. ಇದು ಶುಕ್ರವಾರ ದಿನ ನಡೆದಿರತಕ್ಕಂತ ಘಟನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಶನಿವಾರ ದಿನ, ನಿನ್ನೆಯ ದಿನ ಎಲ್ಲರೂ ಕೂಡ ಆಯ್ತು, ಮುಗಿದೋಯ್ತು. ದಿನ ದಿನವೂ ಬೋಧನೆ ಮಾಡುವಂತ ಯೇಸು, ಅನೇಕ ಹಳ್ಳಿ ಪಳ್ಳಿಗಳಿಗೆ ನಡೆದಾಡಿ ಹೋಗುವಂತ ಯೇಸು, ಅನೇಕರನ್ನು ಸ್ವಸ್ಥತೆ ಮಾಡಿ ಪರಲೋಕ ರಾಜ್ಯದ ಸುವಾರ್ತೆಯನ್ನು ತಿಳಿಸುವಂತ ಯೇಸುವಿನ ಕಥೆಯನ್ನು ಮುಗಿಸಿಬಿಟ್ಟಿವಿ ಅಂತ ಹೇಳಿ ಪೊಂತ್ಯ ಪಿಲಾತನು, ಶಾಸ್ತ್ರಿಗಳು, ಫರಿಸಾಯರು, ಅನ್ನ ಕಾಯಾಫ, ಮಹಾಯಾಜಕರು ಏನ್ ಮಾಡ್ತಾ ಇದ್ದಾರೆ, ಅಂದುಕೊಳ್ತಾ ಇದ್ದೇವೆ, ನಮಗೆ ವಿರೋಧಿಯನ್ನು ನಾವು ಮುಗಿಸ್ಬಿಟ್ಟಿವಿ ಅಂತ ಹೇಳಿ. ಇಟ್ ಈಸ್ ಫಿನಿಶ್ಡ್, ಎಲ್ಲ ಮುಗಿದೋಯ್ತು, ಯೇಸು ಸ್ವಾಮಿ ಯೇಸು ಸ್ವಾಮಿ ಅಂತ ಹೇಳಿ ಅಂತ ಇದ್ರು. ಇನ್ನು ಮುಂದೆ ಯೇಸು ಇಲ್ಲ ಎಂಬುದಾಗಿ ಶನಿವಾರದ ದಿನದಂದು, ಪರಿಶುದ್ಧ ಶನಿವಾರ ದಿನವೊಂದು, ಹೋಲಿ ಸಾಟರ್ಡೆ ಎಂದು ಎಲ್ಲರೂ ಅಂದುಕೊಳ್ತಾ ಇದ್ದಾರೆ ಪ್ರಿಯರೇ. ಪೇತ್ರನಾದರೂ, ಅಯ್ಯೋ, ನನ್ನ ಗುರುವನ್ನ ಕೊಂದು ಬಿಟ್ರು, ನಾನು ನನ್ನ ಗುರುವಿನ ಬಳಿಗೆ ಇರಬೇಕಾದ್ರೆ ಯಾವಾಗಲೂ ಕೂಡ ನನ್ನ ಗುರು ನನಗೆ ಒಳ್ಳೆ ಸ್ಥಾನವನ್ನು ಕೊಡ್ತಾ ಇದ್ರು. ನಾನೇ ಯಾವಾಗಲೂ ನನ್ನ ಗುರುವಿನ ಒಂದು ಗುಂಪಿನಲ್ಲಿ ನಾನೇ ಮುಂದುಗಡೆ ಇರ್ತಾ ಇದ್ದೆ. ಎಲ್ಲ ಶಿಷ್ಯರು ಕೂಡ ಗೋಡೆಗೆ ಮೋರೆ ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಏನ್ ಮಾಡ್ತಾ ಇದ್ದಾರೆ, ಶನಿವಾರದ ದಿನದಂದು ಅಳ್ತಾ ಇದ್ದಾರೆ ಪ್ರಿಯರೇ. ಅಳ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾರದ ಮುಂಚೆ 4 ದಿನ ಸತ್ತು ಹೋಗಿರ್ತಕ್ಕಂಥ ಲಾಜರನನ್ನ ಯೇಸು ಸ್ವಾಮಿ ಬದುಕಿಸಿದಾಗ, ಆ ಲಾಜರನು ಆತನ ಆತನ ಸಹೋದರಿಯರಾಗಿರ್ತಕ್ಕಂಥ ಮಾರ್ತಳು, ಮರಿಯಳು, ಇವರು ಕೂಡ ಏನ್ ಮಾಡ್ತಾ ಇದ್ದಾರೆ, ನನ್ನ ಗುರು ಇದ್ದಿದ್ರೆ ಬೇತಾನ್ಯಕ್ಕೆ ಬಂದಂಗೆಲ್ಲ ನನ್ನ ಮನೆಗೆ ಬರ್ತಾ ಇದ್ನ ಅಂತೇಳಿ ಇವರು ಕೂಡ ಏನ್ ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಆ ಒಂದು ಸ್ಥಳವೆಲ್ಲ ಶೋಕದ ರೀತಿಯಲ್ಲಿ ಏನಾಗಿದೆ, ತುಂಬಿ ಹೋಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಅವರೆಲ್ಲರೂ ಅಂದುಕೊಳ್ತಾ ಇದ್ದಾರೆ, ಆಯ್ತು ನಾವು ಯೇಸುವನ್ನ ಮುಗಿಸಿಬಿಟ್ಟು ಆಯ್ತು, ಎಲ್ಲವೂ ಕೂಡ ಮುಗಿದೇ ಹೋಯ್ತು ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ಅವೆಲ್ಲವೂ ಕೂಡ ಮುಗಿದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವರು ಅಂದುಕೊಂಡ ರೀತಿಯಲ್ಲಿ ಎಲ್ಲವೂ ಕೂಡ ಮುಗಿದಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದಾನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆತನು ಭಾನುವಾರ ದಿನ ಬೆಳಗಾವ ಮುಂಜಾನೆ ಆತನು ಏನ್ ಮಾಡಿದ ಪ್ರಿಯರೇ, ಸಮಾಧಿಯನ್ನ ಸೀಳಿ ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ ಆತನು ಏನ್ ಮಾಡ್ತಾ ಇದ್ದಾನೆ, ಎದ್ದು ಬರ್ತಾ ಇದ್ದಾನೆ. ಈ ಲೋಕದಲ್ಲಿ ಅನೇಕರು ಸತ್ತು ಹೋಗಿದ್ದಾರೆ, ಅನೇಕರ ಸಮಾಧಿಗಳ ಒಳಗಡೆ ಅವರ ಎಲುಬುಗಳು ಕೊಳಿತಾ ಇದ್ದಾವೆ. ಅನೇಕರು ಬುದ್ಧನ ಮೊದಲಿಗಿಂತ ಇರ್ತಕ್ಕಂಥ ಅನೇಕ ಶರಣರು, ಸಂತರು ಎಲ್ಲರೂ ಕೂಡ ಪ್ರಖ್ಯಾತಿಗೊಂಡಂತವರೆಲ್ಲರೂ ಕೂಡ ಬದುಕಿ ಅವರೆಲ್ಲರೂ ಕೂಡ ಏನಾಗಿದ್ದಾರೆ, ಸತ್ತು ಹೋಗಿದ್ದಾರೆ ಪ್ರಿಯರೇ. ಆದ್ರೆ ಇಂದಿನವರೆಗೂ ಕೂಡ ಒಂದು ಸಮಾಧಿ ಮಾತ್ರ ಬರಿದಾಗಿ ಕಾಣ್ತಾ ಇದೆ.
ಇಡೀ ಲೋಕಕ್ಕೆ ಒಂದೇ ಒಂದು ಚಾರಿತ್ರಾತ್ಮಕ ಘಟನೆ ಮಾತ್ರ ಎಲ್ಲ ಮನುಷ್ಯರಿಗೆ ಪುನಃ ಹೊಸದಾಗಿರ್ತಕ್ಕಂಥ ಒಂದು ಚೈತನ್ಯವನ್ನು ಕೊಡ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಯೇಸು ಕ್ರಿಸ್ತನು ಮರಣದ ಕೊಂಡಿಯನ್ನ ಮುರಿದು ಎದ್ದು ಬಂದಿರತಕ್ಕಂಥ ಪುನರುತ್ಥಾನದ ದಿನವಾಗಿರುವಂತ ಈ ದಿವಸ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಶನಿವಾರ ದಿನ ಎಲ್ಲರೂ ಅಂದುಕೊಳ್ತಾ ಇದ್ದಾರೆ, ಮತ್ತೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಯೇಸು ಸ್ವಾಮಿಯ ಸಮಾಧಿಯನ್ನ ಮಾಡಿದ ಮೇಲೆ ಯೇಸು ಸ್ವಾಮಿ ಮೊದಲೇ ಹೇಳಿದಾನ, ನಾವು ಏನಂತ ಹೇಳಿದಾನ, ಎದ್ದು ಬರ್ತೀನಂತ ಹೇಳಿದಾನ. ಅದರ ಸಲುವಾಗಿ ಆತನ ಸಮಾಧಿಯನ್ನ ಕಾಯೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿಗೆ ಮಾತ್ರ ಕಾವಲುಗಾರರನ್ನ ನೇಮಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೋಗಿ ಹೇಳ್ತಾ ಇದ್ದಾರೆ ಯಾಜಕರು, ಹೋಗಿ ಪೊಂತ್ಯ ಪಿಲಾತನ ಹತ್ರ ಕೇಳ್ತಾ ಇದ್ದಾರೆ, ನಾವು ಸಮಾಧಿಯನ್ನ ಕಾಯಬೇಕು, ಕಾಯೋದಕ್ಕೆ ನಮಗೆ ಸೈನಿಕರು ಬೇಕಂತ ಹೇಳಿದಂತ ಸಂದರ್ಭದಲ್ಲಿ ಅವಾಗ ರೋಮನ್ ಸೆಂಚೂರಿಯನ್ ಶತಾಧಿಪತಿಯಾಗಿರ್ತಕ್ಕಂಥ ವಿಟ್ರಾನಿಯಸ್ ಎನ್ನುವಂತ ವ್ಯಕ್ತಿಯನ್ನ ಆ ಸಮಾಧಿ ಕಾಯೋದಕ್ಕೋಸ್ಕರವಾಗಿ ನೇಮಕ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಶತಾಧಿಪತಿಯ ಕೆಳಗಡೆ 100 ಜನ ಇರ್ತಾರೆ, ಅದರಲ್ಲಿ ಒಬ್ಬ ಕಮಾಂಡರ್ ಕೂಡ ಇರ್ತಾನೆ. ಬೆನ್ ಇಸ್ಸಾಮ್ ಎನ್ನುವಂತ ವ್ಯಕ್ತಿಯನ್ನ ಕಮಾಂಡರ್ ಅನ್ನ ತೆಗೆದುಕೊಂಡು 80 ಜನ ಸೀಲ್ ಮಾಡಿ 80 ಜನ ಕೂಡ ಏನ್ ಮಾಡ್ತಾ ಇದ್ದಾರೆ, ಸಮಾಧಿಯನ್ನ ಕಾಯುವುದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾರೆ, ಅದರ ಸುತ್ತಲೂ ನಿಂತುಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ಸತ್ತು ಹೋದ ಮೇಲೆ ಆಯ್ತು, ಮಣ್ಣು ಮಾಡಿದ ಮೇಲೆ ಮತ್ತೆ ನಾವಲ್ಲಿ ಹೋಗೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಮಗೆ ಭಯ ಇರೋದಿಲ್ಲ. ಹಲ್ಲೆಲೂಯಾ. ಪುನಃ ಎದ್ದು ಬರ್ತೀನಿ ಅಂತೇಳಿ ಲೋಕದಾಗ ಯಾರು ಹೇಳಿಲ್ಲ. ಎಲ್ಲರೂ ಏನಾಗ್ಯಾರ, ಮಣ್ಣಲ್ಲಿ ಮಣ್ಣಾಗಿ ಬೆರೆತು ಹೋಗಿದ್ದಾರೆ ಪ್ರಿಯರೇ. ಆದ್ರೆ ಯೇಸು ಸ್ವಾಮಿ ಹಂಗಲ್ಲ, ಮೊದಲೇ ಆತನು ಹೇಳಿದ್ದಾನೆ. ಹಲ್ಲೆಲೂಯಾ. ಶಾಸ್ತ್ರಗಳು ನೆರವೇರುವ ರೀತಿಯಲ್ಲಿ 16ನೇ ಅಧ್ಯಾಯ ಕೀರ್ತನೆಗಳು 16ನೇ ಕೀರ್ತನೆ 16ನೇ ಅಧ್ಯಾಯ 10ನೇ ವಚನ ಈ ರೀತಿಯಾಗಿ ಹೇಳುತ್ತೆ ನೋಡ್ರಿ. ಒಂದ್ಸಾರಿ ಓದ್ರಿ. ಆತನ ಒಂದು ಪುನರುತ್ಥಾನ ಎನ್ನುವಂಥದ್ದು ಸುಮ್ಮನೆ ಆಗಿರುವಂತದ್ದಲ್ಲ, ಅದು ಮೊದಲೇ ಹೇಳಲ್ಪಟ್ಟಿತ್ತು. ಮೊದಲೇ ಅದು ಏನಾಗಿತ್ತು, ಮೊದಲೇ ದೇವರು ಹೇಳಿದ್ದನು ಎಂಬುದಾಗಿ. 16:10 ಓದ್ರಿ ಒಂದ್ಸಾರಿ. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. 19ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೋಬನು ಕೂಡ 27, 23, 24 ವಚನಗಳಲ್ಲಿ ನನ್ನ ವಿಮೋಚಕನು ಜೀವ ಸ್ವರೂಪನು ಎಂಬುದಾಗಿ ನಾನು ಬಲ್ಲೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಜೀವವನ್ನ ಉಂಟು ಮಾಡುವಂತ ಜೀವಾಧಿಪತಿ యేసయ్య. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲೇ ಹೇಳಲ್ಪಟ್ಟ ರೀತಿಯಲ್ಲಿ ಯೇಸು ಕ್ರಿಸ್ತನು ಮರಣದ ಕೊಂಡಿಯನ್ನ ಮುರಿದು ಆತನು ಏನಾಗ್ತಾ ಇದ್ದಾನೆ, ಮೃತ್ಯುಂಜಯನಾಗಿ ಎದ್ದು ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎದ್ದು ಬಂದಿರತಕ್ಕಂತ ಯೇಸು ಸ್ವಾಮಿ ಆ ಒಂದು ಪ್ರಥಮವಾಗಿರ್ತಕ್ಕಂಥ ಪುನರುತ್ಥಾನದಲ್ಲಿ ಆಗಿರ್ತಕ್ಕಂಥ ಕೆಲವು ಘಟನೆಗಳನ್ನ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವನ್ನ ಈ ಲೋಕದ ಜನರು ಕೊಂದರು, ಆದರೆ ಅದೇ ಯೇಸು ಪುನಃ ಯಾವ ರೀತಿಯಾಗಿ ಮರಣದ ಕೊಂಡಿಯನ್ನು ಮುರಿದು ಎದ್ದು ಬಂದನು ಎಂಬುದಾಗಿ ನಾವು ನೋಡೋಣ. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಒಂದ್ಸರಿ ಚಪ್ಪಳಿ ಹೊಡ್ರಿ, ಚೆನ್ನಾಗಿ ವಾಕ್ಯ ಕೇಳೋಣ. ದೇವರ ಸ್ತೋತ್ರ. ಮೊದಲೇ ನಿದ್ದೆ ಮಾಡಕತ್ತೀವಿ. ಮಕ್ಕಳು ನಿದ್ದೆ ಮಾಡೋದಕ್ಕಿಂತ ಕುಂತ್ಕೊಂಡು ನಿದ್ದೆ ಮಾಡೋರು ಬಹಳ ಡೇಂಜರ್. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಯೇಸಪ್ಪ ಹೇಳಿದಾನೆ. ಕಿವಿಯಲ್ಲಿ ಶ್ರದ್ಧೆಯಿಂದ ಇಡ್ಲಾರ್ದೆ ಇದ್ರಪ್ಪ ಅಂದ್ರ ಹೋಗಿ ಸಕ್ಕರೆ ತಗೊಂಬ ಅಂತ ಹೇಳಿದ್ರಪ್ಪ ಮತ್ತೆ ಚಾಪುಡಿ ತಂದಂಗ ಆಗತ್ತೆ. ಸಕ್ಕರೆ ತಗೊಂಬ ಅಂತ ಹೇಳಿದ್ರಪ್ಪ ಚಾಪುಡಿ ತಂದು ಮತ್ತೆ ಚಾಪುಡಿ ಮೊದಲೇ ಹಾಕಿರ್ತಾರೆ, ಮತ್ತೆ ಚಾಪುಡಿ ಹಾಕಿದ್ರೆ ಏನಾಗುತ್ತದು, ಇನ್ನ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಅದರ ಸಲ ವಾಕ್ಯವನ್ನ ದಯವಿಟ್ಟು ಗಮನವಿಟ್ಟು ನೀವೇನ್ ಮಾಡ್ರಿ, ಕೇಳ್ರಿ, ಆಲಿಸಿ. ಇವಾಗ ವಾಕ್ಯ ಪ್ರಾರಂಭ ಮಾಡ್ತೀವಿ. ಯೇಸು ಸ್ವಾಮಿಯ ಜೀವಿತದಲ್ಲಿ ಮೊದಲನೇ ಪುನರುತ್ಥಾನದ ದಿನದಲ್ಲಿ ಆಗಿರ್ತಕ್ಕಂಥ ಕೆಲವು ಘಟನೆಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ. ಶ್ರೀ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಮೊದಲು 15 ವಚನಗಳನ್ನ 28ರಿಂದ 20 ವಚನಗಳನ್ನು ಕೂಡ ಇವತ್ತಿನ ದಿನದಲ್ಲಿ ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಓದುತ್ತೀನಿ, ದಯವಿಟ್ಟು ಗಮನಿಸ್ರಿ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ
ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನ ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನ ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ, ನೋಡಿರಿ ಎಂದು ಹೇಳಿದನು. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಆಗ ಯೇಸು ಅವರ ಎದುರಿಗೆ ಬಂದು, ನಿಮಗೆ ಶುಭವಾಗಲಿ ಎಂದನು. ಅವರ ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣದೊಳಕ್ಕೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು, ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ. ಈ ಸುದ್ದಿ ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವನನ್ನ ಸಮಾಧಾನಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ ಅಂದರು. ಇವರು ಆ ಹಣವನ್ನು ತೆಗೆದುಕೊಂಡು ತಮಗೆ ಹೇಳಿಕೊಟ್ಟ ಹಾಗೆ ಮಾಡಿದರು. ಈ ಮಾತು ಇಂದಿನವರೆಗೆ ಯೆಹೂದ್ಯರಲ್ಲಿ ಹಬ್ಬಿದೆ. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹ ಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಟೋಟಲ್ ಚಾಪ್ಟರ್ 28 ಚಾಪ್ಟರ್ ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಅಧ್ಯಾಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಯವಿಟ್ಟು ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು. 5 ರೀತಿ ಕ್ರೈಸ್ತರು ಇರ್ತಾರಂತೆ. ಎಷ್ಟು ರೀತಿ? 5 ರೀತಿ ಯೇಸುಸ್ವಾಮಿಯ ದೇವರನ್ನ ನಂಬಿದಂತ ಮಕ್ಕಳು ಇರ್ತಾರಂತೆ. ಮೊದಲನೇದವ್ರು ಯಾರಂದ್ರೆ ಹಬ್ಬದ ಕ್ರೈಸ್ತರು. ಇವ್ರು ಹಬ್ಬ ಬಂದಾಗ ಮಾತ್ರ ಮಂದಿರಕ್ಕೆ ಬರೋರು. ಹಬ್ಬ ಇದ್ದಾಗ ಮಾತ್ರ ಮಂದಿರಕ್ಕೆ ಬಂದು ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರವಾಗಿ ಪ್ರೆಸೆಂಟ್ ಆಗಿ ಪುನಃ ಮನೆಗೆ ಹೋಗುವಂಥವ್ರು. ಇವ್ರು ಹಬ್ಬ ಬಂದಾಗ ಮಾತ್ರ ಬರ್ತಾರೆ. ಬೇರೆ ಯಾವ ದಿನಗಳಲ್ಲಿ ಇವ್ರು ಏನ್ ಮಾಡಲ್ಲ, ದೇವರನ್ನ ಆರಾಧನೆ ಮಾಡೋದಕ್ಕೆ ಬರೋದಿಲ್ಲ ಪ್ರೇಯರ್. ಇವ್ರು ಯಾವ ಕ್ರೈಸ್ತರು? ಯಾವ ರೀತಿಯಾಗಿ ದೇವರು ನಂಬಿದವರು? ಹಬ್ಬದ ಕ್ರೈಸ್ತರು ಅಂತ. ಇವರು ಏನಂತಾರ? ಹಬ್ಬದ ಕ್ರೈಸ್ತರು. ಎರಡನೇ ರೀತಿಯಾಗಿ ಇವರು ದೇವರನ್ನ ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡವರಲ್ಲ. ಎರಡನೆಯದವರು ಎಂತವ್ರಂದ್ರೆ, ವಾಕ್ಯವನ್ನ ಕೇಳದೆ ವಾಕ್ಯದಲ್ಲಿ ಅಯ್ಯವ್ರು ಏನಾದ್ರೂ ತಪ್ಪು ಹೇಳ್ತಾರೇನೋ, ಆ ತಪ್ಪನ್ನೇ ನೋಡಬೇಕು ಅಂತೇಳಿ ತಪ್ಪಾದ ರೀತಿಯಲ್ಲಿ ಬಂದು ವಾಕ್ಯವನ್ನ ಕೇಳುವಂತವ್ರು ಎರಡನೇ ಗುಂಪು. ಹಲ್ಲೆಲೂಯಾ. ಎಷ್ಟು? ಎರಡನೇ ಗುಂಪು. ವಿಮರ್ಶನಾತ್ಮಕವಾಗಿ ದೇವರ ವಾಕ್ಯವನ್ನ ನೋಡುವಂತ ಗುಂಪು. ಹಲ್ಲೆಲೂಯಾ. ಇವರು ದೇವರ ವಾಕ್ಯವನ್ನ ಕೇಳಲ್ಲ. ಕೇಳುವಂತವ್ರಿಗೂ ಕೂಡ ಸುಮ್ಮನೆ ಗಿಲ್ಲದು, ಚೂಟದು. ಇಲ್ಲವೇ ಅವತ್ತು ಆ ಸುದ್ದಿ ಈ ಸುದ್ದಿ ಅಂತೇಳಿ ಇಲ್ಲ ಮಂದಿರದಾಗ ಮಾತಾಡ್ತಿರ್ತಾರೆ. ಹಲ್ಲೆಲೂಯಾ. ಇದು ಎರಡನೇ ಗುಂಪು, ವಿಮರ್ಶನಾತ್ಮಕವಾಗಿರ್ತಕ್ಕಂಥ ಗುಂಪು. ಮೂರನೇ ಗುಂಪು ಇರುತ್ತೆ. ಅದು ಎಂತಹ ಗುಂಪು ಅಂದ್ರೆ, ಅಯ್ಯವ್ರು ನೋಡ್ತಾರೆ ಅಂತೇಳಿ ಕೆಲಸ ಮಾಡೋದು, ಅಯ್ಯವ್ರು ನೋಡ್ಲಾರ್ದ ಕೈ ಎತ್ತದು. ಹಲ್ಲೆಲೂಯಾ. ಅಂದ್ರೆ ಸ್ವಂತ ಪ್ರಯೋಜನಕ್ಕೋಸ್ಕರವಾಗಿ ಮಂದಿರಕ್ಕೆ ಬರುವಂತ ಗುಂಪು, ಹೊಗಳಿಕೆಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಬರುವಂತ ಗುಂಪು ಪ್ರಿಯರೇ. ಎಲ್ಲದಡಿಯಲ್ಲಿ ಹೇಳಿದೆ ಇದರ ಕುರಿತಾಗಿ ನಾನು ಈಗ ಒಂದು 3-4 ವಾರಗಳ ಕೆಳಗಡೆ. ಹಲ್ಲೆಲೂಯಾ. ಯಾರಿವರು? ಮೂರನೇ ಗುಂಪು. ಅಂತ ಗುಂಪಿದು, ಅಯ್ಯವ್ರು ನಮ್ಮನ್ನು ಇಷ್ಟಪಡ್ತಾರೆ, ಅಯ್ಯವ್ರು ನಮ್ಮನ್ನು ಲೈಕ್ ಮಾಡ್ತಾರೆ. ಏಸಪ್ಪ ಇಷ್ಟಪಡೋದು ಬೇಕಾಗಿಲ್ಲ. ಯಾರು ಲೈಕ್ ಮಾಡ್ಬೇಕು ಇವರಿಗೆ? ಅಯ್ಯವ್ರು. ಅಂದ್ರೆ ಅಯ್ಯವ್ರು ನೋಡಿದಾಗ ಮಾತ್ರ ಕೆಲಸ ಮಾಡುವಂತ ಒಂದು ಗುಂಪು. ನಮಗೆ ಸ್ವಂತ ಹೊಗಳಿಕೆ ಬೇಕು, ಅಯ್ಯರು ಎಲ್ಲರ ಮುಂದೆ ನಮ್ಮನ್ನು ಮೆಚ್ಕೊಬೇಕು ಎನ್ನುವಂತ ಒಂದು ಗುಂಪು. ಮೂರನೇ ಗುಂಪು. ನಾಲ್ಕನೇ ಗುಂಪು ಏನಿಲ್ಲ, ಬಂದ್ಯ ಓದ್ನ್ಯ ಕುಂದ್ಗಣ್ಯ. ಹಲ್ಲೆಲೂಯಾ. ಬಂದ್ಯ ಕುಂದ್ಗಣ್ಯ ಓದ್ನ್ಯ, ಸೈಲೆಂಟ್. ಇವ್ರು ಯಾರಿಗೆ ಏನು ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ. ಹಲ್ಲೆಲೂಯಾ. ಇಲ್ಲಪ್ಪ, ನಡೆಯಂಗ್ ನಡೀತಿರ್ತಾರ, ಅದನ್ನೇ ನಾವು ಕುಂದ್ರಂಗ್ ಕುಂದಿರ್ಬೇಕು. ಅವ್ರು ಆಡಂಗ್ ಆಡ್ತಿರ್ತಾರ. ಹಲ್ಲೆಲೂಯಾ ಅಂದಾಗ ಹಲ್ಲೆಲೂಯಾ ಅಲ್ಲದು.
ನಿದ್ದೆ ಮಾಡುವಾಗ ಚಪ್ಪಾಳೆ ಹೊಡಿರಿ ಅಂದ್ರೆ ನಿದ್ದೆ ಚಪ್ಪಾಳೆ ಹೊಡಿಯೋದು ಈ ಗುಂಪು ಸೈಲೆಂಟ್ ಗುಂಪು. ಹಲ್ಲೆಲೂಯಾ. ಆದರೆ 5ನೇ ಗುಂಪು ಯಾವ ಗುಂಪು? ಅದು ದೇವರನ್ನ ಎದುರು ನೋಡುವಂತ ಗುಂಪು. ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಗಮನವಿಟ್ಟು ಕೇಳಿ ಆ ವಾಕ್ಯದ ಪ್ರಕಾರವಾಗಿ ತಮ್ಮ ಜೀವಿತದಲ್ಲಿ ನಡೆಯುವಂತ ಗುಂಪು ಪ್ರಿಯರೇ. ಇದು ಯಾವ ಗುಂಪು? ದೇವರ ವಾಕ್ಯವನ್ನ ಹಿಂಬಾಲಿಸಿ ನಡೆಯುವಂತ ಗುಂಪು. ಹಲ್ಲೆಲೂಯಾ. ಯಾವ ಗುಂಪಿನಾಗಿದ್ದೀರಿ ನೀವು? 5ನೇ ಗುಂಪಿನಾಗಿದ್ದೀರಿ? ಹಲ್ಲೆಲೂಯಾ. ಏನು ಮತ್ತೆ 1 2 3 4 ಗುಂಪಿನಾಗಿದ್ದೀರಿ? 5ನೇ ಗುಂಪಿನಾಗಿದ್ದರೆ ನೀವೇ ಧನ್ಯರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ ಯೇಸು ಪುನರುತ್ಥಾನನಾಗಿ ಎದ್ದು ಬರುತ್ತೇನೆ ಎಂಬುದಾಗಿ ಆತನು ಮುಂಚಿತವಾಗಿಯೇ ಆತನು ಏನ್ ಮಾಡಿದ್ದ? ತಿಳಿಸಿದ್ದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲಾ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಜನರು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಏನ್ ಮಾಡಿದ್ದಾರೆ? ನನ್ನನ್ನ ಮರಣದಿಂದ ಬಿಡಿಸು 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 ಎಂಬುದಾಗಿ ತಮ್ಮ ಗ್ರಂಥಗಳಲ್ಲಿ ಏನ್ ಮಾಡಿದ್ದಾರೆ? ಅವರು ಬರೆದಿಟ್ಟುಕೊಂಡಿದ್ದಾರೆ ಪ್ರಿಯರೇ. ನಮ್ಮ ಭಾರತ ದೇಶದ ಸನಾತನ ಗ್ರಂಥದಲ್ಲಿ ಕೂಡ ಈ ವಾಕ್ಯ ಇಲ್ಲದೆ ಹೋಗ್ಲಿಲ್ಲ. ಆ ವಾಕ್ಯ ಯಾವುದು ಪ್ರಿಯರೇ? ಅಸತೋಮ ಸದ್ಗಮಯ ತಾಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ದೇವರೇ, ನಾನು ಅಸತ್ಯದಲ್ಲಿದ್ದೇನೆ, ನನಗೆ ಸತ್ಯ ಎಂದ್ರೆ ಏನೆಂಬುದಾಗಿ ಕಾಣ್ತಾ ಇಲ್ಲ. ಸಬ್ಬಿನ ಪುಡಿ ನೀರನ್ನೇ ಹಾಲು ಹಾಲು ಅಂತೇಳಿ ಇಷ್ಟು ದಿನ ಅಂದುಕೊಂಡು ಅದನ್ನೇ ನಾನು ಸೇವನೆ ಮಾಡ್ತಾ ಇದ್ದೇನೆ, ಅಸತ್ಯದಲ್ಲಿ ನಾನು ಇದ್ದೇನೆ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ? ಸತ್ಯದ ಕಡೆಗೆ ನಮ್ಮನ್ನ ನಡೆಸು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರು ಪ್ರಿಯರೇ. ಸತ್ಯ ಸತ್ಯ ಅಂದ್ರೆ ಏನು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆ ಕಡೆ ಈ ಕಡೆ ನಾವೇನಾಗ್ತಾ ಇದ್ದೇವೆ? ಒದ್ದಾಡ್ತಾ ಇದ್ದೇವೆ. ಸತ್ಯವನ್ನು ನಮಗೆ ತಿಳಿಸು ದೇವ, ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ ಏನ್ ಮಾಡಿದ್ರು? ಪ್ರಾರ್ಥನೆ ಮಾಡಿದ್ರು ಪ್ರಿಯರೇ. 2ನೇದಾಗಿ ಅಸತೋಮ ಸದ್ಗಮಯ ತಾಮಸೋಮ ಜ್ಯೋತಿರ್ಗಮಯ. ಅಂದ್ರೆ ನಾನು ಕತ್ತಲೆಯಲ್ಲಿದ್ದೇನೆ, ಕಾರ್ಗತ್ತಲೆಯಲ್ಲಿದ್ದೇನೆ, ಬೆಳಕು ಕಾಣದ ಸ್ಥಿತಿಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ನಾನು ಅಂದುಕೊಳ್ತಾ ಇದ್ದೀನಿ ನಾನು ಬೆಳಕಿನಲ್ಲಿ ಇದ್ದೇನೆ ಎಂಬುದಾಗಿ, ಆದರೆ ನಾನು ಬೆಳಕಿನಲ್ಲಿ ಇಲ್ಲ, ನಾನು ಪರಿಪೂರ್ಣವಾಗಿ ಕತ್ತಲೆಯಲ್ಲಿಯೇ ಇದ್ದೇನೆ. ಅದು ನನಗೆ ಗೊತ್ತು. ನಾನು ಮಾಡುವಂತ ಕಾರ್ಯಗಳು ಕತ್ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳು. ಅದಕ್ಕೋಸ್ಕರವಾಗಿ ಬೆಳಕಾಗಿರುವ ದೇವರೇ, ನನ್ನನ್ನು ನೀನೇನು ಮಾಡು? ಬೆಳಕಿನ ಕಡೆಗೆ ನಡೆಸು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 3ನೇ ಪ್ರಾರ್ಥನೆ ಬಹಳ ಪ್ರಾಮುಖ್ಯತೆಯುಳ್ಳಂತ ಪ್ರಾರ್ಥನೆ ಪ್ರೇರೆ. ಆ ಪ್ರಾರ್ಥನೆ ಯಾವುದು ಹೇಳ್ರಿ? ಮೃತ್ಯೋರ್ಮ ಅಮೃತಂಗಮಯ. ಅಂದ್ರೆ ಮರಣದ ಕಡೆಗೆ ನಾನು ಹೋಗ್ತಾ ಇದ್ದೇನೆ. ಮರಣದಿಂದ ಬಿಡುಗಡೆ ಹೊಂದಿಕೊಳ್ಳುವುದಕ್ಕೆ ಯಾವುದೇ ಸಾಧನ ನನ್ನ ಹತ್ರ ಇಲ್ಲ. ಎಲ್ಲ ಸಕಲ ಪುರುಷರು, ಸತ್ಪುರುಷರು, ಪ್ರವಾದಿಗಳು, ಅನೇಕವಾದಂತ ರೀತಿಯಲ್ಲಿ ದೇವರುಗಳು ಎಂಬುದಾಗಿ ಕರೆಯಿಸಿಕೊಂಡಂತವರು ಎಲ್ಲರೂ ಕೂಡ ಈ ಮರಣವನ್ನ ಗೆಲ್ಲಲಾರದೆ ಮರಣಕ್ಕೆ ತಲೆಬಾಗಿ ಹೋಗಿದ್ದಾರೆ. ಆ ಮರಣದಿಂದ ನನ್ನನ್ನ ಬಿಡಿಸು ಎಂಬುದಾಗಿ ಏನ್ ಮಾಡಿದ್ರು? ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಈ ಮಾತುಗಳು ಪ್ರಶ್ನಾರ್ಥಕವಾಗಿದ್ರೆ ಯೇಸು ಸ್ವಾಮಿ ಅದಕ್ಕೆ ಉತ್ತರವನ್ನ ಕೊಟ್ಟ. ಎಲ್ಲಾ ಗ್ರಂಥಗಳಲ್ಲಿ ಪ್ರಶ್ನಾರ್ಥಕವಾಗಿರುವಂತ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಯೇಸು ಮಾತ್ರ ಕೊಡಲು ಸಾಧ್ಯ ಪ್ರಿಯರೇ. ಯಾಕಂದ್ರೆ ಯೇಸುವೆ ಉತ್ತರ ಕೊಡುವಂತ ಒಬ್ಬ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ 28ನೇ ಅಧ್ಯಾಯ 1ನೇ ವಚನ ಹೇಳ್ತಾ ಇದೆ, ಸಬ್ಬತ್ ದಿನ ಆದ ಮೇಲೆ ವಾರದ 1ನೇ ದಿವಸ ಬೆಳಗಾಗುವಾಗ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 4 ಮಾತುಗಳನ್ನು ಹೇಳ್ತೀನಿ ಅಂತ ಹೇಳಿದ್ದೀನಿ. ನಾನು ಹೋದ ಶುಕ್ರವಾರ ದಿನ 7 ಮಾತುಗಳು ಹೇಳಿದೆ. 7 ಮಾತುಗಳು ಕೂಡ ಪ ಅಕ್ಷರದಿಂದ ಪ್ರಾರಂಭವಾಗಿತ್ತು. 1ನೇ ಮಾತು ಪಾಪದ ಕ್ಷಮಾಪಣೆಯ ಮಾತು, 2ನೇ ಮಾತು ಪರದೇಶಿಗೆ ಪ್ರವೇಶ ಮಾಡಿಸಿದಂತ ಮಾತು, 3ನೇ ಮಾತು ಪವಿತ್ರವಾದಂತ ಪರಿವಾರವನ್ನ ಕೊಟ್ಟಂತ ಮಾತು, 4ನೇ ಮಾತು ಪರಲೋಕದ ತಂದೆಯನ್ನ ಬಿಟ್ಟಂತ ಮಾತು. ಹಲ್ಲೆಲೂಯಾ. 5ನೇ ಮಾತು ನಾವು ನೋಡ್ತಾ ಇದ್ದೇವೆ ಪರಿಶುದ್ಧವಾಗಿರ್ತಕ್ಕಂಥ ದಾಹ. 6ನೇ ಮಾತು ನಾವು ನೋಡ್ತಾ ಇದ್ದೇವೆ ಪ್ರಕಟಣೆ ಎಂಬುದಾಗಿ. 7ನೇ ಮಾತನ್ನ ನಾವು ನೋಡಿದ್ವಿ ಏನೆಂಬುದಾಗಿ. 7ನೇ ಮಾತು ಕೊನೆ ಮಾತು ಏನಾಗಿತ್ತು? ಪರಲೋಕದ ತಂದೆಯ ಅಧಿಕಾರ, ಜೀವನ್ ಮರಣಗಳು ಆತನ ಕೈಯಲ್ಲಿ ಇರುವಂತ ಒಂದು ಸಾದೃಶ್ಯವನ್ನ 7ನೇ ಮಾತನ್ನ ನಾವು ನೋಡಿದ್ವಿ. ಇವತ್ತಿನ ಮಾತು ಕೂಡ ನಾನು 4 ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಆ 4 ಮಾತುಗಳು ಕೂಡ ಕ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಯಾವ ಅಕ್ಷರದಿಂದ? ಕ ಅಕ್ಷರದಿಂದ. ಮೊದಲನೇದಾಗಿ ನಾವು ನೋಡೋಣ, ಕಾಣಲು ಬಂದಂತ ಸ್ತ್ರೀಯರು. 1ನೇ ಮಾತು ಏನು? ಕಾಣಲು ಬಂದಂತ ಸ್ತ್ರೀಯರು. ಯೇಸು ಸ್ವಾಮಿ ಶುಕ್ರವಾರ ದಿನ ಶಿಲುಬೆಗೆ ಹಾಕಿದ ಮೇಲೆ ಮಧ್ಯಾಹ್ನ 3 ಗಂಟೆಗೆ ಸಂಧ್ಯಾ ನೈವೇದ್ಯದ ಸಮಯದಲ್ಲಿ ಆತನು ಹಳೆಯ ಒಡಂಬಡಿಕೆ ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರವಾಗಿ ಆತನು ಸಂಧ್ಯಾ ನೈವೇದ್ಯದ ಸಮಯಕ್ಕೆ ಆತನು ಏನಾಗಿ ಹೋದ?
ಪಸ್ಕದ ಹಬ್ಬದ ಬಲಿ ಯಜ್ಞದ ಕುರಿಮರಿಯಾಗಿ ಆತನು ತನ್ನ ಪ್ರಾಣವನ್ನ 30 ಲಕ್ಷ ಕುರಿಗಳಲ್ಲಿ 30 ಲಕ್ಷದ ಒಂದೇ ಒಂದು ಕುರಿ ಏನಾಗಿತ್ತು, ದೇವರಿಗೆ ಮೆಚ್ಚುಗೆಯಾದಂತ ಒಂದು ಯಜ್ಞವಾಗಿತ್ತು. ಅದುವೇ ಯಾರ ಯಜ್ಞ ಪ್ರಿಯರೇ? ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಡುವಂತ ಒಂದು ಯಜ್ಞವಾದ ಮೇಲೆ ಶನಿವಾರದ ದಿನದಂದು ಈ ಲೋಕದಲ್ಲೆಲ್ಲ ಏನಾಗಿದ್ದಾರೆ, ಮುಗಿತು ಎಂಬುದಾಗಿ ಅಂದುಕೊಂಡಿದ್ದಾರೆ. ಆದರೆ ಶನಿವಾರದ ದಿನವೇ ಪ್ರಾರಂಭವಾಗಿರುವಂತದ್ದು. ಯೇಸು ಆತ್ಮ ಪಾತಾಳದ ಕಡೆಗೆ ಜಾರಿ ಹೋಯಿತು. ಯೇಸು ಪಾತಾಳದ ಒಳಗಡೆ ಆತ್ಮ ಸ್ವರೂಪನಾಗಿ ಆತನು ಹೋದ. ಆತನ ದೇಹ ಎನ್ನುವಂಥದ್ದು ಏನಾಗಿದೆ, ನಾರು ಮಡಿ ಬಟ್ಟೆಯಲ್ಲಿ ಆತನ ದೇಹವನ್ನು ಏನ್ ಮಾಡಿದ್ದಾರೆ, ಸುತ್ತಿಟ್ಟಿದ್ದಾರೆ ಪ್ರಿಯರೇ. ಆತನಿಗೆ ಸುಗಂಧ ದ್ರವ್ಯಗಳನ್ನ ಹಾಕಿದ್ದಾರೆ ಪ್ರಿಯರೇ. ಆತನ ದೇಹವನ್ನ ಅರಿಮತಾಯದ ಯೋಸೇಫನೆನ್ನುವಂತ ಬಹಳ ಧನವಂತನಾಗಿರ್ತಕ್ಕಂಥ ವ್ಯಕ್ತಿ ಪೊಂತ ಪಿಲಾತನ ಕಡೆಯಿಂದ ಈಸುಕೊಂಡು ಆತನು ಏನ್ ಮಾಡ್ತಾ ಇದ್ದಾನಂದ್ರೆ, ಹೊಸದಾದ ಸಮಾಧಿಯ ತೋಟದಲ್ಲಿ ತನಗೋಸ್ಕರವಾಗಿ ತಾನು ತೋಡಿಕೊಂಡಿರ್ತಕ್ಕಂಥ ಗವಿಯಲ್ಲಿ ಯೇಸುವಿನ ಸಮಾಧಿಯನ್ನ ಮಾಡ್ತಾ ಇದ್ದಾರೆ. ಈ ಸಮಾಧಿ ಮಾಡಿರುವಂತದ್ದನ್ನ ಈ ಮಗ್ದಲೇನೆ ಮರಿಯಳು, ಯೋಸೇಯನ ತಾಯಿಯಾಗಿರ್ತಕ್ಕಂಥ ಮರಿಯಳು ಏನ್ ಮಾಡ್ತಾರೆ, ನೋಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡಿದ ಮೇಲೆ ಸಬ್ಬತ್ ದಿನ, ವಿಶ್ರಾಂತಿ ದಿನ, 7ನೇ ದಿನ. ನೀವು ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅಂತಿರೋ, ಸಂಡೇ ಮಂಡೇ ಅಂತಿರೋ? ಸಂಡೇ ಫಸ್ಟ್. ವಾರದಾಗ ಮೊದಲನೇ ದಿನ ಯಾವುದು? ಸಂಡೇ ಮೊದಲನೇ ದಿನ, ಸಾಟರ್ಡೆ ಕೊನೆಯ ದಿನ. ಹಲ್ಲೆಲೂಯಾ. ಕೊನೆಯ ದಿನದಲ್ಲಿ ದೇವರು ಯಾವ ರೀತಿಯಾಗಿ ಅಂದ್ರೆ, 6 ದಿನಗಳು ಸೃಷ್ಟಿ ಮಾಡಿದ ಮೇಲೆ ದೇವರು 7ನೇ ದಿನದಲ್ಲಿ ಏನ್ ಮಾಡಿದ, ವಿಶ್ರಾಂತಿಯನ್ನ ಪಡೆದುಕೊಂಡ. 6 ತಾಸುಗಳಲ್ಲಿ 6ನೇ ದಿನದಲ್ಲಿ ಉಂಟು ಮಾಡಿರ್ತಕ್ಕಂಥ ಮಾನವನು ಮಾಡಿದಂತ ಪಾಪಕ್ಕೆ ಫಲಿತವಾಗಿ 6 ತಾಸುಗಳು ದೇವರು ಏನ್ ಮಾಡಿದ, ಶಿಲುಬೆ ಮೇಲೆ ನಲುಗಾಡಿ ಜೀವನ ಕೊಟ್ಟ ಮೇಲೆ ಆ ಒಂದು 7ನೇ ದಿನದಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ, ಕಂಪ್ಲೀಟ್ ಆಗಿ ವಿಶ್ರಾಂತಿಯನ್ನ ತೆಗೆದುಕೊಳ್ತಾ ಇದ್ದಾನೆ. ಎಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾನೆ? ಕತ್ತಲೆಯಲ್ಲಿ, ಪಾತಾಳದಲ್ಲಿ. 1ನೇ ಅಧ್ಯಾಯ ಆದಿಕಾಂಡ 1. ಹಲ್ಲೆಲೂಯಾ. ಆತ್ಮ ಎಲ್ಲಿಗೆ ಹೋಗಿದೆ ಈಗ? ಕತ್ತಲೆ, ಪಾತಾಳಕ್ಕೆ ಜಾರಿ ಹೋಗಿದೆ. ಅವಾಗ ಯೇಸು ಸ್ವಾಮಿ ಅಲ್ಲಿ ಆದಾಮನ ಮೊದಲುಗೊಂಡು ಯೇಸು ಬರುವವರಿಗೆ ಯಾರು ನೀತಿವಂತರಾಗಿ ಸತ್ಯ ದೇವರನ್ನ ಆರಾಧನೆ ಮಾಡಿದ್ರು ಅವರನ್ನ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಸಂಧಿಸ್ತಾ ಇದ್ದಾನೆ, ಸುವಾರ್ತೆಯನ್ನ ಸಾರ್ತಾ ಇದ್ದಾನೆ. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಅದರ ವಿಷಯವಾಗಿ ನಾವು ಸವಿಸ್ತಾರವಾಗಿ ನಾವು ನೋಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ವಿಷಯಗಳೆಲ್ಲ ಆದ್ಮೇಲೆ ಶನಿವಾರದ ದಿನ ಮುಗೀತು, ಭಾನುವಾರ ಬಂತು. ಭಾನುವಾರ ಬೆಳಗಾ ಮುಂಜಾನೆ ಸ್ತ್ರೀಯರು, ಯೇಸುವನ್ನು ನೋಡಿದಂತ ಸ್ತ್ರೀಯರು, 3 ದಿನದ ಕಾರ್ಯಕ್ಕೆ ಏನಂತೀರಿ ನೀವು? ಸತ್ತು 3 ದಿನದಾಗ ಏನ್ ಮಾಡ್ತಾರ? 3 ದಿವಸದ ಕಾರ್ಯನೇ ಅನ್ನೋದು. ಹಲ್ಲೆಲೂಯಾ. ಅವರು ಸತ್ತು 3ನೇ ದಿನದಲ್ಲಿ ಯೇಸು ಸ್ವಾಮಿಯನ್ನ ನೋಡ್ಬೇಕು ಅಂತೇಳಿ ಸುಗಂಧ ದ್ರವ್ಯಗಳನ್ನ ತೆಗೆದುಕೊಂಡು ಏನ್ ಮಾಡಿದ್ದಾರೆ, ಹೋಗಿದ್ದಾರೆ ಪ್ರಿಯರೇ. ಇಷ್ಟವಾದ ಆಹಾರಗಳನ್ನು ಹೋಗಿ ಸಮಾಧಿ ಮುಂದೆ ಇಟ್ಟು ಬರ್ತಾರೆ, ಗೊತ್ತಲ್ರಿ? 3ನೇ ದಿನದಲ್ಲಿ ಏನು? ಹಲ್ಲೆಲೂಯಾ. ಹೌದ್ರಾ? 3ನೇ ದಿನದಾಗ, ಬೇರೆ ದಿನದಾಗ? ಹಲ್ಲೆಲೂಯಾ. ಇಲ್ಲಿಂದಾನೆ ಬಂದಿರೋದು. ಹಲ್ಲೆಲೂಯಾ. ಈ ಲೋಕ ಬೈಬಲ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಂಡ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ 3ನೇ ದಿನದಲ್ಲಿ ಇವರು ಏನ್ ಮಾಡ್ತಾ ಇದ್ದಾರೆ, ಯೇಸುವನ್ನ ನೋಡ್ಬೇಕು ಅಂತೇಳಿ ಸ್ತ್ರೀಯರು, ಯಾರ್ಯಾರು? ಮಗ್ದಲೇನೆ ಮರಿಯಳು, ಇನ್ನೊಬ್ಬ ಮರಿಯಳು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರು. ಯೇಸುವನ್ನ ಕಾಣಲು ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಸಮಾಧಿಯನ್ನ ನೋಡುವುದಕ್ಕೆ ಬಂದರು. ಏನ್ ನೋಡಕ್ ಬಂದಿದ್ದಾರೆ ಅವರು? ಸಮಾಧಿ ಇಟ್ಟಂತ ಸಮಾಧಿಯನ್ನ ಮೊದಲು ನೋಡಿದ್ರು. ಆ ಸಮಾಧಿಯ ಬಳಿಗೆ ಸಮಾಧಿಯನ್ನು ನೋಡುವುದಕ್ಕೋಸ್ಕರವಾಗಿ ಅವ್ರು ಏನ್ ಮಾಡಿದ್ರು, ತಮ್ಮ ಮನೆಗಳಲ್ಲಿ ಶುಕ್ರವಾರ ದಿನ ಸಾಯಂಕಾಲವೇ ಏನ್ ಮಾಡಿದ್ರು, ಸುಗಂಧ ದ್ರವ್ಯ ತೈಲಗಳು ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ, ಪರಿಮಳ ದ್ರವ್ಯ ತೈಲಗಳು ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ, ಏನನ್ಬೇಕು? ಸೇಂಟ್ ಅಂತೀವಲ್ಲ, ಸೇಂಟ್, ಪರ್ಫ್ಯೂಮ್. ಇವಾಗ ಲೇಟೆಸ್ಟ್ ವರ್ಡ್. ಹಲ್ಲೆಲೂಯಾ. ಪರ್ಫ್ಯೂಮ್ ಅನ್ನ, ಆ ಒಂದು ಸುಗಂಧ ದ್ರವ್ಯ ತೈಲವನ್ನ ತೆಗೆದುಕೊಂಡು ಹೋದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮಲ್ಲಿಗೆ ಇಲ್ಲಿ ಹಾರ ಹಾಕಿದ್ರೆ ಸ್ಮೆಲ್ ಅಲ್ಲಿವರೆಗೆಲ್ಲ ಬರುತ್ತೆ. ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಿ ಇದೇನದು, ಮಲ್ಲಿಗೆಯ ಪರಿಮಳ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರು ಯೇಸು ಸ್ವಾಮಿಯ ಸಮಾಧಿಯನ್ನು ನೋಡುವುದಕ್ಕೋಸ್ಕರವಾಗಿ ಬಂದರು ಎಂಬುದಾಗಿ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ಅವ್ರು ಯಾಕೆ ಬಂದ್ರು ಅಂದ್ರೆ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 1ನೇ ವಚನ ಹೇಳ್ತಾ ಇದೆ, ಅವರು ಕೆಲಸಕ್ಕಾಗಿ ಅಂದ್ರೆ ಆ ಒಂದು ತಂದಿರ್ತಕ್ಕಂಥ ಸುಗಂಧ ದ್ರವ್ಯ ತೈಲವನ್ನ
ಆತನ ಒಂದು ಶರೀರದ ಮೇಲೆ ಹಾಕುವುದಕ್ಕೋಸ್ಕರವಾಗಿ ಹಚ್ಚುವುದಕ್ಕೋಸ್ಕರವಾಗಿ ಆ ಸ್ತ್ರೀಯರು ಬಂದ್ರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬಂದಾದ ಮೇಲೆ ಒಬ್ಬ ಸ್ತ್ರೀ ಮಾತ್ರ ಅಲ್ಲಿಯೇ ಕಾದು ಕುಳಿತುಕೊಂಡಿದ್ದಾಳೆ. ಆಕೆ ಹಲ್ಲೆಲೂಯಾ, ಒಬ್ಬ ಸ್ತ್ರೀ ಏನ್ ಮಾಡಿದ್ದಾಳೆ? ಕಾದು ಕುಳಿತುಕೊಂಡಿದ್ದಾಳೆ. ನಾವು ದೇವರ ವಾಕ್ಯ ನೋಡುವಾಗ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 9ನೇ ವಚನ ನೋಡುವಾಗ ಒಬ್ಬ ಸ್ತ್ರೀ ಮಾತ್ರ ಆ ಸಮಾಧಿಯನ್ನ ಬಿಟ್ಟು ಹೋಗ್ತಾ ಇಲ್ಲ. ಆ ಸಮಾಧಿಯ ಹತ್ತಿರವೇ ಆಕೆ ಏನ್ ಮಾಡ್ತಾ ಇದ್ದಾಳೆ? ಕಾಲ ಹರಣ ಮಾಡ್ತಾ ಇದ್ದಾಳೆ. ಕಾಯ್ತಾ ಆಸಕ್ತಿಯಿಂದ ಕಣ್ಣೀರನ್ನು ಇಡುತ್ತಾ ಏನ್ ಮಾಡ್ತಾ ಇದ್ದಾಳೆ? ಗೋಳಾಡ್ತಾ ಇದ್ದಾಳೆ. ಅಯ್ಯೋ, ದಿನನಿತ್ಯವೆಲ್ಲ ನಾನು ಯೇಸು ಜೀವಂತವಾಗಿದ್ದಂತ ಸಮಯದಲ್ಲೆಲ್ಲ ನಾನು ಯೇಸುವಿನಿಂದ ಸೇವೆಗೆ ಹೋಗ್ತಾ ಇದ್ದೆ. ನನ್ನ ಹೊಲವನ್ನ ಮಾರಿ ನಾನು ಯೇಸುವಿನ ಸೇವೆಗೋಸ್ಕರವಾಗಿ ಸುವಾರ್ತೆಗೋಸ್ಕರವಾಗಿ ಹಣವನ್ನ ಕೊಟ್ಟಿದ್ದೇನೆ ಎಂಬುದಾಗಿ ಲೋಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಮೊದಲು 3 ವಚನಗಳಲ್ಲಿ ಆ ವಾಕ್ಯ ಇರುತ್ತೆ ಪ್ರಿಯರೇ. ಆ ಸ್ತ್ರೀ ಬೇರೆ ಯಾರು ಅಲ್ಲ. ಯಾವ ಸ್ತ್ರೀಯ ದೇಹದಲ್ಲಿ 7 ದೆವ್ವಗಳನ್ನ ಯಾರೂ ಕೂಡ ಬಿಡಿಸಲಾರದಂತ ಸಂದರ್ಭದಲ್ಲಿ ಮಗ್ದಲೇನಿಗೆ ಹೋದಂತ ಯೇಸು ಸ್ವಾಮಿ 7 ದೆವ್ವಗಳನ್ನ ಬಿಡಿಸಿ ಆಕೆಗೆ ಬಿಡುಗಡೆಯನ್ನ ತಂದು ಕೊಟ್ಟಿರ್ತಕ್ಕಂಥ ಮಗ್ದಲೇನೆ ಎನ್ನುವಂತ ಮರಿಗಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಕೆ ಕಾಯ್ತಾ ಇದ್ದಾಳೆ ಪ್ರಿಯರೇ. ಯಾರಿಗೋಸ್ಕರವಾಗಿ ಕಾಯ್ತಾ ಇದ್ದಾಳೆ? ಯೇಸುವಿಗೋಸ್ಕರವಾಗಿ ಅಳುತ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈಗ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ಕಾಣಲು ಬಂದಂತ ಸ್ತ್ರೀಯರು 2 ಬಂದ್ರು. ಆದ್ರೆ ಒಬ್ಬ ಆಕೆ ಮಾತ್ರ ಅಲ್ಲಿ ಸ್ಥಿರವಾಗಿ ಆಕೆ ಏನ್ ಮಾಡಿದ್ಲು? ನಿಂತುಕೊಂಡ್ಲು ಪ್ರಿಯರ್. ಇನ್ನೊಬ್ಬಾಕಿ ಎಷ್ಟು ಹತ್ತು ಸಾಕಾಯ್ತು ಅಂತೇಳಿ ಮನೆಗೆ ಹೋದ್ಲು. ಏನ್ ಮಾಡಿದ್ಲು ಗೊತ್ತಿಲ್ಲ, ಸೆಕೆಂಡ್ರಿ ಅದು. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ವಿ ಏನಂತೇಳಿ, ಯೇಸು ಸ್ವಾಮಿಯ ಸಮಾಧಿಯ ಬಳಿಯಲ್ಲಿ ಈಕೆ ಏನ್ ಮಾಡಿದಾಳೆ? ಕಾಯ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಎರಡನೇ ಮಾತನ್ನ ಪ್ರಾರಂಭ ಮಾಡ್ತೀನಿ ನಾನು. ಮೊದಲನೇದಾಗಿ ಕಾಣಲು ಬಂದಂತ ಸ್ತ್ರೀಯರಿದ್ದರು. ಎರಡನೇದಾಗಿ ಕಾರ್ಯ ಮಾಡಿದಂತ ದೂತನು. ಹಲ್ಲೆಲೂಯಾ. ಎರಡನೇ ಮಾತು, ಕಾಣಲು ಬಂದ ಸ್ತ್ರೀಯರಾಯ್ತು. ಕಾರ್ಯ ಮಾಡಿದಂತ ದೇವದೂತನು ಅಲ್ಲಿಗೆ ಬಂದಿದ್ದಾನೆ. ಹಲ್ಲೆಲೂಯಾ. ಯಾವುದಾದ್ರೂ ಕಾರ್ಯ ಆಗ್ತಾ ಇದೆ, ಮದುವೆ ಮಂಗಳ ಕಾರ್ಯ ಮನೆಯಲ್ಲಿ ನಡೀತಾ ಇದೆ ಅಂದ್ರೆ ವೆಡ್ಡಿಂಗ್ ಕಾರ್ಡ್ಗಳು ಇರಲಾರ್ದಾಗ ಅಥವಾ ಯಾರಾದ್ರೂ ತೀರಿ ಹೋಗಿದ್ರೆ ಏನ್ ಮಾಡ್ತಾ ಇದ್ರು? ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾ ಇದ್ರು. ಯಾಕೆ ಕಳಿಸ್ತಾ ಇದ್ರು? ಈ ರೀತಿಯ ಕಾರ್ಯ ಇದೆ ಎಂಬುದಾಗಿ, ಬನ್ನಿರಿ ಎಂಬುದಾಗಿ ಆಹ್ವಾನ ಮಾಡುವುದಕ್ಕೋಸ್ಕರವಾಗಿ ಅವರನ್ನ ಅಂಬಾಸಡರ್ಸ್ ಎಂಬುದಾಗಿ ನಾವು ಕರಿತೀವಿ. ಒಂದು ಸರ್ಕಾರದ ಪರವಾಗಿ ಆಗ್ಲಿ, ಇನ್ನೊಂದು ಯಾವುದೋ ಒಂದು ಸಂಸ್ಥೆ ಪರವಾಗಿ ಆಗ್ಲಿ ಅವರು ಕೆಲಸ ಮಾಡುವಾಗ ಅವ್ರನ್ನ ಅಂಬಾಸಿಡರ್ಸ್ ಎಂಬುದಾಗಿ ಕರಿತೀವಿ. ಆದರೆ ಇಲ್ಲಿ ಪರಲೋಕದಿಂದ ನೇರವಾಗಿ ದೇವದೂತನೇ ಏನು ಮಾಡಿದಾನೆ? ಆ ಸಮಾಧಿಯ ಸ್ಥಳವನ್ನು ಹುಡುಕಿಕೊಂಡು ಬಂದು ಒಂದು ಕಾರ್ಯಗಳನ್ನ ಆತನು ಮಾಡಿದ್ದಾನೆ ಪ್ರಿಯರೇ. ಆತನು ಮಾಡಿದಂತ ಕಾರ್ಯಗಳನ್ನು ನಾವು ನೋಡಬೇಕಾದ್ರೆ ಈ ಸ್ತ್ರೀಯರು ಅಂದುಕೊಳ್ತಾ ಇದ್ದಾರೆ, ದೊಡ್ಡದಾದಂತ ಒಂದು ಸಮಾಧಿಗೆ ಹೋಲಿಸಿದಂತ ಕಲ್ಲು. ಎಂತದ್ದು ಕಲ್ಲದು? ದೊಡ್ಡದಾಗಿರ್ತಕ್ಕಂಥ ಕಲ್ಲು. ನಾವು ಸ್ತ್ರೀಯರು ಬಲಹೀನರು, ಆ ದೊಡ್ಡ ಬಂಡೆಯನ್ನು ನಮ್ಮಿಂದ ಉರುಳಿಸೋದಕ್ಕೆ ಆಗುತ್ತಾ? ಹೆಂಗ್ ಒಳಗಡೆ ನಾವು ಹೋಗಬೇಕು ಅಂತೇಳಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅಂದುಕೊಳ್ತಾ ಇದ್ದಾರೆ ಪ್ರಿಯರ. ಮತ್ತೆ ರೋಮನ್ ಸೈನಿಕರಿದ್ದಾರೆ. ಆ ಸೈನಿಕರು ಯೇಸು ಸ್ವಾಮಿಯನ್ನ ಮುಟ್ಸೋದಕ್ಕೆ ಬಿಡಲ್ಲ. ಭಯಂಕರವಾದಂತ ಕ್ರೂರಿಗಳು ಅವರು. ಮಹಾಯಾಜಕನ ಆಳುಗಳು ಕೂಡ ಇದ್ದಾರೆ, ಅವರು ಕೂಡ ಮುಟ್ಸೋದಕ್ಕೆ ಬಿಡೋದಿಲ್ಲ ಅಂತೇಳಿ ಅವ್ರು ಅಂದುಕೊಂಡು ಇರ್ತಾ ಇರ್ಬೇಕಾದ್ರೆ ಆ ಸಮಾಧಿಯ ಬಳಿಗೆ ಹೋದಾಗ ದೊಡ್ಡದಾದಂತ ಆಶ್ಚರ್ಯ ಇವರಿಗೆ ಕಾಣುತ್ತೆ ಪ್ರಿಯರ. ಆ ಆಶ್ಚರ್ಯ ಏನಂದ್ರೆ, ಮೊಟ್ಟ ಮೊದಲನೇದಾಗಿ ದೇವದೂತನು ಆಕಾಶದಿಂದ ಇಳಿದು ಬಂದು ಮೊದಲನೆಯ ಅಡ್ಡ ಆಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕಲ್ಲನ್ನ ದೇವದೂತನು ಏನ್ ಮಾಡಿದ? ಉರುಳಿಸಿದ. ಯಾವಾಗ ದೇವದೂತನು ಆ ಸ್ಥಳಕ್ಕೆ ಬಂದಾಗ ಮೊಟ್ಟ ಮೊದಲನೇದಾಗಿ ಆ ಕಲ್ಲನ್ನ ದೇವದೂತ ಏನ್ ಮಾಡಿದ ಪ್ರಿಯರೇ? ಉರುಳಿಸಿದ, ಸೈಡ್ಗೆ ಹಾಕಿದ. ಮೊದಲನೇ ಅಡ್ಡಗೋಡೆ ಏನಾಯ್ತು? ತೊಲಗಿಸಲ್ಪಡ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿಯ ಜನನ, ಯೇಸು ಸ್ವಾಮಿಯ ಮರಣ, ಯೇಸು ಸ್ವಾಮಿಯ ಪುನರುತ್ಥಾನದಲ್ಲಿ ದೂತರು ಮಾಡಿರ್ತಕ್ಕಂಥ ಕೆಲಸ ಬಹಳ ದೊಡ್ಡದು. ಹಲ್ಲೆಲೂಯಾ. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ ಯಾವ ದೂತರು ಪ್ರವಚನಾತ್ಮಕವಾಗಿ ಆ ಮಾತನ್ನ ಹೇಳಿದ್ರು, ಅದೇ ದೂತನು ಬಂದು ಅದೇ ಮಾತನ್ನ ಹೇಳಿದ ಮಾತು ಈಗ ನೆರವೇರಿದೆ. ಯೇಸು ಇಲ್ಲಿ ಇಲ್ಲ. ಆತನು ತಾನು ಹೇಳಿದಂತೆ ಎತ್ತಿದ್ದಾನೆ. ಮನುಷ್ಯರಿಗೆ ಸಮಾಧಾನವನ್ನು ಕೊಡುವುದಕ್ಕೋಸ್ಕರವಾಗಿ, ಮನುಷ್ಯರಿಗೆ ಆ ಒಂದು ಪಾಪದಿಂದ ಬಿಡುಗಡೆಯನ್ನು ಕೊಡುವುದಕ್ಕೋಸ್ಕರವಾಗಿ, ಶಾಪದಿಂದ ಬಿಡುಗಡೆಯನ್ನು ಕೊಡುವುದಕ್ಕೋಸ್ಕರವಾಗಿ ಆತನು ಮನುಷ್ಯರಿಗೆ ಭಯವನ್ನು ಉಂಟು ಮಾಡುವಂತ ಮರಣದ ಕೊಂಡಿಯನ್ನು ಮುರಿದು ಪುನಃ ಆತನು ಏನಾಗಿದ್ದಾನೆ? ಎದ್ದಿದ್ದಾನೆ ಎಂಬುದಾಗಿ ಏನ್ ಮಾಡ್ತಾ ಇದ್ದಾರೆ ದೂತರು ಹೇಳುವಂತ ಒಂದು ಸಂದರ್ಭ ಮುಂದೆ ನಾವು ನೋಡ್ತೀವಿ. ಮೊದಲನೇದಾಗಿ ಆ ಕಲ್ಲನ್ನು ಉರುಳಿಸಿದ.
ಪ್ರೇಸ್ ಲಾರ್ಡ್. ಈಗಾಗಲೇ ಹೇಳಿದೆ ನಾನು, ಯೇಸು ಸ್ವಾಮಿಗೆ ಮಾತ್ರ ಈ ಭೂಲೋಕದಲ್ಲಿ ಯಾರಿಗೂ ಕೂಡ ಸತ್ತ ಮೇಲೆ ಸಮಾಧಿಗೆ ಕಾವಲು ಯಾರಿಗೂ ಕೂಡ ಇಲ್ಲ. ಅಲ್ಲಿ ಸತ್ತ ಮೇಲೆ ಏನ್ ಮಾಡ್ತಾರೆ? ಮನೆಗೆ ಇಟ್ಕೊಳಲ್ಲ, ಹೊರಗಿಡ್ತಾರೆ. ಅದಕ್ಕೆ ಏನಂತ ಹೇಳ್ತಾರೆ? ಹೆಣ ಅಂತ. ಅಲ್ಲಿವರೆಗೂ ಏನ್ ಹೆಸರು ಇರುತ್ತೆ ಆ ಹೆಸರು ಕರೀತಾರೆ. ಸತ್ತ ಮೇಲೆ ಏನಂತಾರೆ? ಡೆಡ್ ಬಾಡಿ. ಅಲ್ಲಿವರೆಗೆ ಸತ್ತ ಹೆಣ. ಹೆಣನ ಯಾರು ಅಲ್ಲಿ ಒಳಗಡೆ ಇಟ್ಟು ಇದು ಮಾಡಲ್ಲ, ಏನ್ ಮಾಡ್ತಾರೆ? ಅದನ್ನ ಹೊರಗಡೆ ಇಡ್ತಾರೆ. ಅಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದನ್ನ ಸಮಾಧಿ ಮಾಡಿದ ಮೇಲೆ ಮತ್ತೆ ಅದನ್ನ ಯಾರು ಕಾವಲುಗಾರರು ಯಾರಿಗೂ ಕೂಡ ಅದನ್ನ ನೇಮಿಸಿಲ್ಲ. ಆದ್ರೆ ಯೇಸು ಸ್ವಾಮಿಗೆ ಮಾತ್ರ ಸಮಾಧಿಯನ್ನ ಕಾಯುವುದಕ್ಕೋಸ್ಕರವಾಗಿ 80 ಜನರು ಏನ್ ಮಾಡ್ತಾ ಇದ್ದಾರೆ? ರೋಮನ್ ಸೈನಿಕರು, ಇನ್ನೂ 20 ಆಳುಗಳು ಏನ್ ಮಾಡ್ತಾ ಇದ್ದಾರೆ? ಮಹಾಯಾಜಕನ ಆಳುಗಳು ಏನ್ ಮಾಡ್ತಾ ಇದ್ದಾರೆ? ಕಾಯ್ತಾ ಇದ್ದಾರೆ. ಪ್ರೇರ ಅದನ್ನು ನೋಡಿಕೊಳ್ಳೋದಕ್ಕೆ ಒಬ್ಬ ಶತಾಧಿಪತಿಯನ್ನ, ಒಬ್ಬ ಕಮಾಂಡರ್ ಅನ್ನ ನೇಮಕ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದು ಕೂಡ ಇವರಿಗೆ ಭಯ ಆಗ್ತಾ ಇದೆ, ನಾವು ಹೆಂಗ್ ಹೋಗ್ಬೇಕು? ಒಂದ್ ವೇಳೆ ಕಲ್ಲಂತ ಉರುಳಿಸಲ್ಪಡುತ್ತು. ಈಗ ಇವ್ರದ್ದು ಹೆಂಗ ಪ್ರಾಬ್ಲಮ್ ಅಂತ ಅನ್ಕೊಂಡಾಗ, ಯಾವಾಗ ಆಕಾಶದಿಂದ ದೇವದೂತನು, ಯೌವನಸ್ಥನಾಗಿರ್ತಕ್ಕಂಥ ದೇವದೂತನು ಕಾಲಿಟ್ಟ ಮೇಲೆ ಭೂಕಂಪವಾಗಿ ಅದು ಸೈಡ್ಗೆ ಉರುಳಿತು. ಯಾವುದು? ಬಂಡೆ. ಇದನ್ನ ನೋಡಿರ್ತಕ್ಕಂಥ ಇವರು ಏನಾಗಿರ್ಬೋದು ಹೇಳ್ರಿ? ಸೈನಿಕರಿಗೆ ಏನಾಗಿರ್ಬೋದು ಹೇಳ್ರಿ? ಮೂರ್ಛೆ ಬಂದವರ ರೀತಿಯಲ್ಲಿ ಆದ್ರು, ಕೆಳಗಡೆ ಬಿದ್ದು ಬಿಟ್ರು. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸ್ತ್ರೀಯರಿಗೆ ಅಡ್ಡಗೋಡೆ ಆಗಿರ್ತಕ್ಕಂಥ ಕಾವಲುಗಾರರು ಎದರಿ ಓಡಿ ಹೋದರು. 27ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 62ರಿಂದ 67 ವಚನಗಳು ಓದುವಾಗ, ಅಲ್ಲಿ ಕಾವಲುಗಾರರನ್ನ ನೇಮಕ ಮಾಡಿರುವಂತದ್ದನ್ನ, ಆ ಸಮಾಧಿಯ ಬಾಗಿಲಿಗೆ ಮುದ್ರೆ ಹಾಕಿ ಒಂದು ಸರಪಣಿಯನ್ನ ಕಟ್ಟಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಈ ಕಾವಲುಗಾರರು ಯಾವಾಗ ಯೇಸಪ್ಪ ತನ್ನ ದೂತನನ್ನ ಕಳುಹಿಸಿದಂತ ಸಂದರ್ಭದಲ್ಲಿ ಅವರು ಏನಾಗ್ತಾ ಇದ್ದಾರೆ ಪ್ರಿಯರೇ? ಹೆದರ್ತಾ ಇದ್ದಾರೆ. ಹಲ್ಲೆಲೂಯ. ಒಂದು ಸುವಾರ್ತೆಗಳಲ್ಲಿ ಕೂಡ ಅದರ ಬಗ್ಗೆ ಹೇಳಿದೆ ಪ್ರಿಯರೇ. ಈಸಿಯಾಗಿ ಇನ್ನು ನಮ್ಗೆ ಗೊತ್ತಾಗ್ಬೇಕಂದ್ರೆ ಅದೇ 28ನೇ ಅಧ್ಯಾಯ 11ನೇ ವಚನ. ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣದೊಳಕ್ಕೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಹಲ್ಲೆಲೂಯ. ಏನ್ ನಡೆದಿದೆ ಸಂಗತಿಯಲ್ಲಿ? ಅವರು ಬೆಚ್ಚಿ ಬೆದರಿದ್ದಾರೆ, ಭಯಪಟ್ಟವರಾಗಿದ್ದಾರೆ, ಅವರು ಎದರಿ ನಡುಗಿ ಸತ್ತವರಾಗರು. 28ನೇ ಅಧ್ಯಾಯ 4ನೇ ವಚನ ಡೈರೆಕ್ಟ್ ಆಗಿ ಹೇಳ್ತಾ ಇದೆ ನೋಡ್ರಿ. ಕಾವಲುಗಾರರು ಅವನಿಗೆ ಎದರಿ ನಡುಗಿ ಸತ್ತವರ ಹಾಗಾದರು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿಯನ್ನ ಕಾಣಲು ಬಂದಂತ ಸ್ತ್ರೀಯರಿಗೆ ಇರ್ತಕ್ಕಂಥ ಅಡ್ಡಗೋಡೆಗಳು ಇವು. ಮೊದಲನೇದಾಗಿ ಏನಿದೆ? ಬಂಡೆ ಇದೆ. ಬಂಡೆ ಏನಾಯ್ತು? ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಗಳು, ಆ ಬೇರೆ ಮರಿಗಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಕಾವಲುಗಾರರು ಏನಾದ್ರು? ಭಯಪಟ್ಟರು ಪ್ರಿಯರೇ, ಸತ್ತವರ ಹಾಗಾದ್ರು. ಹಲ್ಲೆಲೂಯ. ದೇವದೂತ ಮತ್ತೆ ಯೌವನಸ್ಥನ ಒಂದು ರೀತಿಯಲ್ಲಿ ಬಂದಿದ್ದಾನೆ. ಹಲ್ಲೆಲೂಯ. ರೆಕ್ಕೆಗಳನ್ನ ಒದ್ದುಕೊಂಡವನಾಗಿ ಆತ ಬಂದಿಲ್ಲ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರಿಗಿರ್ತಕ್ಕಂಥ 2ನೇ ಅಡ್ಡು ತೊಲಗಿದ ಮೇಲೆ ಆ ಸ್ತ್ರೀಯರು ನೇರವಾಗಿ ಬಂದು ಏನ್ ಮಾಡ್ತಾ ಇದ್ದಾರೆ? ನೋಡ್ತಾ ಇದ್ದಾರೆ ಪ್ರಿಯರೇ. ಹಿಂಗ ಬುಕ್ಕಿ ನೋಡಿದಾಗ ಅವ್ರಿಗೆ ಏನ್ ಕಾಣಿಸ್ತಾ ಇದೆ? ಬರೀ ಬಟ್ಟೆಗಳೇ ಕಾಣಿಸ್ತಾ ಇದ್ದೇವೆ, ದೇಹ ಕಾಣಿಸ್ತಾ ಇಲ್ಲ. ಹಲ್ಲೆಲೂಯ. ಇವತ್ತಿನವರೆಗೂ ಕೂಡ ಯೆರೂಸಲೇಮಿನಲ್ಲಿ ಇದೆ ಆ ಸಮಾಧಿ. ಬೊಗ್ಗಿ ಹೊತ್ತು ನೋಡಿದ್ರು ಕೂಡ ಅಲ್ಲಿ ಏನ್ ಕಾಣಿಸುತ್ತೆ? ಖಾಲಿಯಾದಂತ ಸಮಾಧಿಯೇ ಕಾಣಿಸುತ್ತೆ. ಅಲ್ಲಿ ಯಾವ ಮೂಳೆಗಳು ಕೂಡ ಕಾಣಿಸೋದಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವರು ಭಯಗೊಂಡ್ರು, ಅಯ್ಯೋ ನನ್ನ ಸ್ವಾಮಿಯ ದೇಹ, ನನ್ನ ಕರ್ತನ ದೇಹವನ್ನು ಯಾರು ತೆಗೆದುಕೊಂಡು ಹೋದ್ರು ಎಂಬುದಾಗಿ ಏನ್ ಮಾಡಿದ್ದಾರೆ? ಚಿಂತಾಕ್ರಾಂತರಾದಾಗ ಅವಾಗ ದೇವದೂತನು ಹೇಳ್ತಾ ಇದ್ದಾನೆ, ಜ್ಞಾಪಕ ಮಾಡ್ತಾ ಇದ್ದಾನೆ 3ನೇ ಕಾರ್ಯ ದೇವದೂತ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕುರುಬರಿಗೆ ಸಂದೇಶ ಕೊಡುವಂತ ಸಂದರ್ಭದಲ್ಲಿ ಹೆದರಬೇಡಿರಿ, ಕೇಳಿರಿ ಎಂಬುದಾಗಿ ಯಾವ ದೂತರು ಹೇಳಿದ್ರು ಅದೇ ದೂತನು ಇಲ್ಲಿ ಹೇಳ್ತಾ ಇದ್ದಾನೆ ಏನೆಂಬುದಾಗಿ? ಹೆದರಬೇಡಿರಿ. ಹಲ್ಲೆಲೂಯ. ಏನಂತ ಹೇಳ್ತಾ ಇದ್ದಾನೆ? ಹೆದರಬೇಡಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೀವು ಸತ್ತು ಶಿಲುಬೆಗೆ ಹಾಕಲ್ಪಟ್ಟಿರ್ತಕ್ಕಂಥ ಯೇಸುವನ್ನ ಹುಡುಕ್ತಾ ಇದ್ದೀರಿ. ಆ ಯೇಸು ಇಲ್ಲಿ
ಇಲ್ಲ, ಆತನು ಏನಾಗಿದ್ದಾನೆ? ಎದ್ದಿದ್ದಾನೆ. ಆತನು ಮರಣದ ಕೊಂಡಿಯನ್ನು ಮುರಿದು ಜೀವಂತವಾಗಿ ಪುನಃ ಹೊಸ ಮಹಿಮೆಯ ಶರೀರವುಳ್ಳವನಾಗಿ ಆತನು ಏನಾಗಿದ್ದಾನೆ? ಎದ್ದಿದ್ದಾನೆ ಎಂಬುದಾಗಿ ದೂತನು ತಾನು ಬಂದಿರತಕ್ಕಂತ ಕಾರ್ಯವನ್ನ ಹೇಳ್ತಾ ಇದ್ದಾನೆ ಪ್ರಿಯರೇ. ಮತ್ತೆ ಆ ದೂತನು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಹೋಗಿ ಸಹೋದರರಿಗೆ ತಿಳಿಸ್ರಿ, ಶಿಷ್ಯರಿಗೆ ತಿಳಿಸ್ರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಾಣಲು ಬಂದಂತ ಸ್ತ್ರೀಯರು ಕಾರ್ಯ ಮಾಡಿದ ದೂತನನ್ನ ಏನ್ ಮಾಡಿದ್ರು? ಭೇಟಿಯಾದರು ಪ್ರಿಯರೇ. ಆಮೇಲೆ ನಾವು ನೋಡ್ತಾ ಇದ್ದೇವೆ ಮೂರನೇದಾಗಿ ಕಾಣಿಸಿಕೊಂಡಂತ ಸ್ವಾಮಿ. ಹಲ್ಲೆಲೂಯಾ, 9-10 ವಚನಗಳು. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಹಲ್ಲೆಲೂಯಾ, ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ಅವರ ಎದುರಿಗೆ ಬಂದು ಏನಂತ ಹೇಳ್ತಾ ಇದ್ದಾನೆ? ನಿಮಗೆ ಶುಭವಾಗಲಿ. ಹಲ್ಲೆಲೂಯಾ. ನಾವ್ ಯಾರಾದ್ರೂ ರಾತ್ರಿ ನೋಡ್ಲಾರ್ದೆ ಬೆಳಗ ಮುಂಜಾನೆ ನಾವು ಭೇಟಿ ಆದ್ರೆ ಏನಂತ ಹೇಳ್ತೀವಿ? ನಾವು ಪ್ರೈಸ್ ಲಾರ್ಡ್, ಗುಡ್ ಮಾರ್ನಿಂಗ್ ಅಂತ ಹೇಳಿ ಅಂತೀವಿ. ಹಲ್ಲೆಲೂಯಾ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಎಲ್ಲ ಅಂದ್ರೆ ನಾವು ಶುಭವನ್ನ ನಾವು ಕೋರ್ತೀವಿ, ನಮಸ್ಕಾರ ಆಗ್ತೀವಿ. ಹಲ್ಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಒಂದು ಶುಭವನ್ನು ಕೊಡ್ತಾ ಇದ್ದಾನೆ. ಆ ಶುಭ ಯಾವುದು? ನಿಮಗೆ ಸಮಾಧಾನವಾಗಲಿ ಎನ್ನುವಂತ ಶುಭವನ್ನ ಅನುಗ್ರಹ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿ ಏನಂತ ಹೇಳ್ತಾ ಇದ್ದಾರೆ? ನಿಮಗೆ ಶುಭವಾಗಲಿ, ಹೇಲ್ ಅಂತ ಹೇಳೋದು ಒಂದು ವಾಕ್ಯ ಟ್ರಾನ್ಸ್ಲೇಟ್ ಆಗಿರುವಂತದ್ದು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ ಎಂಬುದಾಗಿ ಆ ಮಾತನ್ನು ಯೇಸು ಸ್ವಾಮಿ ಹೇಳಿರುವಂತದ್ದು. ಯಾವಾಗ ದೊಡ್ಡ ದೈತ್ಯನಾಗಿರ್ತಕ್ಕಂಥ ಆ ಗೊಲ್ಯಾತನನ್ನ ಚಿಕ್ಕವನಾಗಿರುವಂತ ದಾವೀದನು ಕೊಂದಾಗ, ಒಂದೇ ಕವಣಿ ಏಟಿನಿಂದ ಕೊಂದಾಗ, ಅವನ ತಲೆಯನ್ನ ಅವನದೇ ಆಗಿರ್ತಕ್ಕಂಥ ಖಡ್ಗದಿಂದ ಹತಿಸಿದಾಗ ದಾವೀದನಂತ ಇದ್ದಾನೆ, ಕರ್ತನಾದ ದೇವರಿಗೆ ಜಯವಾಗಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನಿಗೆ ಇವತ್ತಿನ ದಿನ ನೀವೆಲ್ಲರೂ ಕೂಡ ಉಲ್ಲಾಸ ಪಡ್ರಿ, ಸಂತೋಷ ಪಡ್ರಿ. ಶತ್ರುವನ್ನ ದೇವರು ನಮ್ಮ ಕಾಲ ಕೆಳಗಡೆ ಹಾಕಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ಒಂದು ಮಾತನ್ನ ಯೇಸು ಸ್ವಾಮಿ ಬಳಸ್ತಾ ಇದ್ದಾರೆ ಪ್ರಿಯರೇ. ಶುಭ. ಹಲ್ಲೆಲೂಯಾ. ಹೇಲ್ ಅಂದ್ರೆ HAL. ಹೇಲ್ ಅಂದ್ರೆ ಏನರ್ಥ? ಸಂತೋಷಕರವಾಗಿರ್ತಕ್ಕಂಥ ಒಂದು ಸ್ಥಿತಿ, ಉಲ್ಲಾಸವಾಗಿರು ಎನ್ನುವಂತ ಮಾತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತು ಇದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೋದ ವರ್ಷ ನಾನು ದೇವರ ವಾಕ್ಯದ ಬಗ್ಗೆ ಹೇಳಿದ್ದೆ. ಯಾರಿಗಾದ್ರೂ ನೆನಪಿದೆನಾ? ಹೋದ ವರ್ಷ ನಾವು ಯಾವ ಮಾತುಗಳನ್ನು ಕೇಳಿದ್ವಿ? ಹಲ್ಲೆಲೂಯಾ, ಮೊನ್ನೆ ಹೇಳಿದ್ರೆ ನೆನಪಿರ, ನೀವು ಹೋದ ವರ್ಷ ಕೇಳಿದ್ರೆ ಎಲ್ಲಿ ಬರುತ್ತೆ ನಂಗೆ ಅಂತೀರ? ಹಲ್ಲೆಲೂಯಾ. ಹೋದ ವರ್ಷ ಗುಡ್ ಫ್ರೈಡೆ ದಿನ ನಾವೇನ್ ಮಾಡಿದ್ವಿ? ಶಿಲುಬೆ ಮೇಲೆ 7 ಮಾತುಗಳನ್ನು ಹೇಳ್ಕೊಂಡ್ವಿ. ಈ ವರ್ಷ ಶಿಲುಬೆ ಮೇಲೆ 7 ಮಾತುಗಳನ್ನ ಮತ್ತೆ ಬಲಗಡೆ ಇರ್ತಕ್ಕಂಥ ಕಳ್ಳನ್ನು ಹೇಳಿದಂತ 7 ಮಾತುಗಳನ್ನು ಕೂಡ ನಾವು ಜ್ಞಾಪಕ ಮಾಡಿಕೊಂಡ್ವಿ. ಹೋದ ವರ್ಷ ಪುನರುತ್ಥಾನನಾಗಿರ್ತಕ್ಕಂಥ ಎದ್ದು ಬಂದಿರತಕ್ಕಂಥ ಯೇಸು ಸ್ವಾಮಿ ಹೇಳಿದ ಪ್ರಥಮ 7 ಮಾತುಗಳನ್ನು ನಾವು ನೋಡಿದ್ವಿ ಪ್ರಿಯರೇ. ಪ್ರಥಮವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮಗ್ದಲೇನೆ ಮರಿಯಳನ್ನು ನೋಡಿ, ಅಮ್ಮ ಯಾಕೆ ನೀನು ಅಳುತ್ತಿ ಎನ್ನುವಂತ ಮಾತು. ಅದು ಎಂತಹ ಮಾತಾಗಿತ್ತು? ಆದರಣೆ ಮಾತಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಎರಡನೆಯದಾಗಿ ಆತನು ತನ್ನ ಬಾಯಿಯ ಮೂಲಕವಾಗಿ ಹೇಳ್ತಾ ಇದ್ದಾನೆ, ಮರಿಯಳೇ. ಹಲ್ಲೆಲೂಯಾ. ವೈಯಕ್ತಿಕವಾಗಿ ಏನಂತ ಕರೀತಾ ಇದ್ದಾರೆ ಯೇಸು ಸ್ವಾಮಿ? ಮರಿಯಳೇ ಎಂಬುದಾಗಿ. ಹಲ್ಲೆಲೂಯಾ. ಇದು ಎಂತಹ ಮಾತು ಅಂದ್ರೆ ಸೂಚಿಸುವಿಕೆ, ಗುರುತು ಹಿಡಿದಂತ ಒಂದು ಮಾತು ಆಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ನನ್ನ ಸಹೋದರರ ಬಳಿಗೆ ಹೋಗಿ ಏನ್ ಮಾಡು? ಪುನರುತ್ಥಾನವಾದದರ ಬಗ್ಗೆ ನೀನು ತಿಳಿಸು ಎಂಬುದಾಗಿ. ಹಲ್ಲೆಲೂಯಾ. ಇದು ಎಂತಹ ಮಾತು? ಸಂದೇಶದ ಮಾತು. ನಾಲ್ಕನೇದಾಗಿ ಯೇಸು ಸ್ವಾಮಿ ಹೇಳಿದ್ರು, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಹಲ್ಲೆಲೂಯಾ. ಏನಾಗಲಿ ಅಂತ ಹೇಳ್ತಾ ಇದ್ದಾರೆ? ಸಮಾಧಾನವಾಗಲಿ. ಸಮಾಧಾನವನ್ನು ಕೊಡುವಂತವ್ರು ಯೇಸು ಹೊರತಾಗಿ ಮತ್ತೆ ಬೇರೆ ಯಾರು ಕೂಡ ಈ ಲೋಕದಲ್ಲಿ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. 5ನೇ ಮಾತು ಹೇಳಿದ್ರು, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ ನಾನು ನಿಮ್ಮ ಪ್ರತಿಯೊಬ್ಬರನ್ನ ಏನ್ ಮಾಡ್ತಾ ಇದ್ದೇನೆ? ಕಳುಹಿಸಿ ಕೊಡ್ತಾ ಇದ್ದೇನೆ ಎಂಬುದಾಗಿ. ಹೋದ ವರ್ಷ ನಾವು ನೋಡಿದಂತ ಮಾತುಗಳು. ಹಲ್ಲೆಲೂಯಾ. ಇದು ಎಂತಹ ಮಾತು? ಸುವಾರ್ತೆಯ ಮಾತಾಗಿತ್ತು. ಮತ್ತೆ 6ನೇದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಂಬದವನಾಗಿರಬೇಡ, ನಂಬುವವನಾಗು ಎಂಬುದಾಗಿ. ತೋಮನಿಗೆ ಇರ್ತಕ್ಕಂಥ ಒಂದು ಸಂದೇಹದ ಕುರಿತಾಗಿ ಹೇಳಿರ್ತಕ್ಕಂಥ ಸಂಶಯವನ್ನು ತೊಲಗಿಸಿದಂತ ಮಾತು ಇದಾಗಿತ್ತು ಪ್ರಿಯರೇ. 7ನೇದಾಗಿ ನಾವು ನೋಡ್ತಾ ಇದ್ದೇವೆ, ಅದೇ ತೋಮನಿಗೆ ಮತ್ತು ಅಲ್ಲಿರ್ತಕ್ಕಂಥ ಶಿಷ್ಯರಿಗೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನೋಡಿ ನಂಬದವನಿಗಿಂತ ನೋಡದೆ ನಂಬುವವನು ಧನ್ಯನು ಎನ್ನುವಂತ 7 ಮಾತುಗಳನ್ನು ಓದುವ ವರ್ಷ ನಾವು ನೋಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಈ ಕಾಣಲು ಬಂದಿರತಕ್ಕಂಥ ಸ್ತ್ರೀಯರು
ದೂತನು ಮಾಡಿದಂತ ಕಾರ್ಯ ಅದೇ ರೀತಿಯಾಗಿ ಯೇಸು ಸ್ವಾಮಿ ಮೂರನೇದಾಗಿ ಅವ್ರಿಗೆ ಏನ್ ಮಾಡ್ತಾ ಇದ್ದಾನೆ, ಕಾಣಿಸಿಕೊಳ್ತಾ ಇದ್ದಾನೆ. ಅಲ್ಲಲ್ಲಿ ಕಾಣಿಸಿಕೊಂಡು ಹೇಳ್ತಾ ಇದ್ದಾನೆ. ಏನು ಮಾತನ್ನು ಹೇಳ್ತಾ ಇದ್ದಾನಂದ್ರೆ, ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದಾಗ ಆತನನ್ನ ನೋಡದಂತ ಅವರು ಆತನ ಪಾದಗಳನ್ನ ಹಿಡಿದುಕೊಂಡ್ರು. ಪ್ರಿಯರೇ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಮರಣವನ್ನ ಗೆದ್ದು ಎದ್ದು ಬಂದಿರತಕ್ಕಂಥ ಯೇಸು ಸ್ವಾಮಿ ಪ್ರತ್ಯಕ್ಷನಾದ ಆತನವರಿಗೆ ಕಾಣಿಸಿಕೊಂಡ ಆತನ ದೇಹವನ್ನ ಅವರು ನೋಡಿದರು. ನೋಡಿದಾಗ ನಾವು ನೋಡ್ತಾ ಇದ್ದೇವೆ, ಆತನ ಪಾದಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ, ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯ. ಆ ಆರಾಧನೆಯನ್ನ ಯೇಸು ಸ್ವಾಮಿ ಏನ್ ಮಾಡಿದ್ರು, ಸ್ವೀಕಾರ ಮಾಡಿದ್ರು. ಪ್ರಕಟಣೆ ಗ್ರಂಥ ನೀವು 4ನೇ ಅಧ್ಯಾಯ 11ನೇ ವಚನ ಮತ್ತು ಅದೇ ರೀತಿಯಾಗಿ 5ನೇ ಅಧ್ಯಾಯ 9ರಿಂದ 10 ವಚನಗಳು ಓದಿದಾಗ ಯೇಸು ಸ್ವಾಮಿ ಆರಾಧನೆಗೆ ಯೋಗ್ಯನಾಗಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಾಗುತ್ತೆ. 4ನೇ ಅಧ್ಯಾಯ 11ನೇ ವಚನ ತೆಗೆದು ಪ್ರಕಟಣೆ ಗ್ರಂಥ, ಬೇಗ ಬೇಗ. ಕರ್ತನೇ ನಮ್ಮ ದೇವರು, ನಿನ್ನ ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದ ಆತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನ ಆರಾಧಿಸಿದರು. ಯೇಸು ಸ್ವಾಮಿ ಹೇಳಿದ್ದಾನೆ ಏನಂತೇಳಿ, ನಾನು ಸತ್ತವನಾದೆನು, ಈಗೋ ಯುಗ ಯುಗಗಳಲ್ಲಿ ನಾನು ಜೀವಿಸುವವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ ಆ ಮಾತು ಇರುವಂತದ್ದಾಗಿದೆ. ಪ್ರಿಯರೇ, ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾನೆ, ನಿಮಗೆ ಶುಭವಾಗಲಿ ಎಂಬುದಾಗಿ ಹೇಳಿದಾಗ ಅವರು ಆತನನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಎರಡನೆಯದಾಗಿ ಯೇಸು ಹೇಳ್ತಾ ಇದ್ದಾನೆ, ಆಧರಣೆಯನ್ನ ನೀಡ್ತಾ ಇದ್ದಾನೆ. ಆಧರಣೆ ಏನಂದ್ರೆ, ಓದ್ರಿ ಅಲ್ಲಿ 28ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ. ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನ ನೋಡುವರು. ಇಲ್ಲಿ ನೋಡ್ತಾ ಇದ್ದೀವಿ, ಕೆಲವರು ಮಾತ್ರ ಶಿಷ್ಯರು ಎಂಬುದಾಗಿ ಸಂಬೋಧನೆ ಮಾಡಿದೆ, ಬಹುವಚನ. ಕೆಲವರು ಮಾತ್ರ ಅಲ್ಲಿದ್ದಾರೆ, ಎಲ್ಲ ಶಿಷ್ಯರು ಅಲ್ಲಿ ಇಲ್ಲ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನೀವು ಗಲಿಲಾಯಕ್ಕೆ ಹೋಗಿರಿ ಎಂಬುದಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನಂದ್ರೆ, ನೋಡಲಾರದವರು ಕೂಡ ನನ್ನನ್ನ ನೋಡಬೇಕು. ಹಲ್ಲೆಲೂಯ. ಯೇಸು ಸ್ವಾಮಿ ತಾನು ಜೀವಿಸಿದಂತ ದಿನದಲ್ಲಿ ಈ ಒಂದು ಸತ್ತ ಮರಣವನ್ನ ಗೆದ್ದು ಎದ್ದು ಬಂದಾದ ಮೇಲೆ 11 ಸಾರಿ ಆತನ ಏನ್ ಮಾಡ್ತಾನೆ, ಕಾಣಿಸಿಕೊಳ್ಳುತ್ತಾನೆ. ಪ್ರಿಯರೇ, ಈ ಮರಿಯಳಿಗೆ ಕಾಣಿಸಿಕೊಂಡ, ಸ್ತ್ರೀಯರಿಗೆ ಕಾಣಿಸಿಕೊಂಡ, ಆ ಇಬ್ಬರು ಎಮ್ಮಾವು ಎನ್ನುವಂತ ಸ್ಥಳಕ್ಕೆ ಹೋಗುವಂತ ಇಬ್ಬರು ಶಿಷ್ಯರಿಗೆ ಕಾಣಿಸಿಕೊಂಡ, ಆ ಪೇತ್ರನಿಗೆ ಕಾಣಿಸಿಕೊಂಡ, ಪೇತ್ರನು ಮತ್ತು ಇನ್ನು 6 ಜನ ಶಿಷ್ಯರಿರುವಾಗ ಅವಾಗೂ ಕಾಣಿಸಿಕೊಂಡ, ಮತ್ತು 11 ಜನ ಶಿಷ್ಯರಿರುವಾಗ ಅವಾಗೂ ಕಾಣಿಸಿಕೊಂಡ, ತೋಮನು ಇರಲಾರದ ಸಂದರ್ಭದಲ್ಲಿ ಕಾಣಿಸಿಕೊಂಡ, ಯಾಕೋಬನಿಗೆ ಕಾಣಿಸಿಕೊಂಡ. ಅಷ್ಟೇ ಅಲ್ಲದೆ ಪೌಲನು ಹೇಳ್ತಾನೆ, ಒಂದೇ ಸರಿ 500 ಜನರಿಗೂ ಕೂಡ ಕಾಣಿಸಿಕೊಂಡ. 11 ಸಾರಿ ಆತನು ಈ 40 ದಿನಗಳಲ್ಲಿ ಏನ್ ಮಾಡಿದ, ಕಾಣಿಸಿಕೊಂಡನು ಎಂಬುದಾಗಿ. ಪ್ರೇರೆ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಆತನು ಜೀವದಿಂದ ಎದ್ದು ಬಂದಾದ ಮೇಲೆ ಆತನು ಸುಮ್ಮನಿರಲಿಲ್ಲ. ಹಲ್ಲೆಲೂಯ. ಆತನು ತಾನು ಎದ್ದು ಬಂದಿದ್ದೇನೆ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ, ಹೇಳುವವನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯ. ಎಮ್ಮಾವುಗೆ ಹೋಗುವಂತ ಶಿಷ್ಯರು ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ. ಪ್ರಿಯರೇ, ಏನು ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನೀವು ನೋಡಿದ್ರಲ್ಲಿ ಗೊತ್ತಾಗುತ್ತೆ. ಎಮ್ಮಾಹು ಎನ್ನುವಂತ ಪ್ರಾಂತ್ಯಕ್ಕೆ ಹೋಗುವಂತ ಇಬ್ಬರು ಶಿಷ್ಯರು ಬಹಳ ಭಯಕಂಪಿತರಾಗಿ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ. ಏನಂತ ಹೇಳಂದ್ರೆ, ನಮ್ಮ ಗುರುವಿಗೆ ಈ ತರ ಆಗಬಾರದಾಗಿತ್ತು. 14ನೇ ಅಧ್ಯಾಯ 13ನೇ ವಚನದಿಂದ ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದೇ ದಿನದಲ್ಲಿ ಶಿಷ್ಯರು ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಅವರಲ್ಲಿ ಕ್ಲೇಫನೆಂಬವನು ಆತನನ್ನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ
ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಿ Hallelujah. Praise the Lord. ಯೆರೂಸಲೇಮಿಗೆ ಎಲ್ಲ ಸ್ಥಳಗಳಿಂದ ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಬರ್ತಾ ಇದ್ರು ಪ್ರಿಯರೇ. ಎಲ್ಲಿಗೆ ಬರ್ತಾ ಇದ್ರು? ನಿಜವಾದಂತ ದೇವಾಲಯ, ಸೃಷ್ಟಿಕರ್ತನನ್ನ ಆರಾಧನೆ ಮಾಡುವಂತ ದೇವಾಲಯ ಭೂಲೋಕದಲ್ಲಿ ಎಲ್ಲಿಯೂ ಇದ್ದಿಲ್ಲ. ಎಲ್ಲಿತ್ತು? ಯೆರೂಸಲೇಮಿನಲ್ಲಿತ್ತು. ಎಲ್ಲಾ ಜನಾಂಗಗಳವರು ಏನ್ ಮಾಡ್ತಾ ಇದ್ರು? ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಯೆರೂಸಲೇಮಿಗೆ ಹೋಗ್ತಾ ಇದ್ರು. ನಮ್ಮ ಭಾರತ ದೇಶದಿಂದಲೂ ಕೂಡ ಹೋದಂತ ಪುರಾವೆಗಳು ಇದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಹೋದಂತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವ್ರ ಶಿಷ್ಯರು ಹೇಳ್ತಾ ಇದ್ದಾರೆ, 3 ದಿನದಲ್ಲಿ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದ್ರು, ಯೇಸು ಸ್ವಾಮಿಯನ್ನ ಸಾಯಿಸಿದ್ರು ಅಂತೇಳಿ ಮಾತಾಡಿಕೊಂಡು ದುಃಖಕ್ರಾಂತರಾಗಿ ಇರಬೇಕಾದ್ರೆ ಯೇಸು ಅವರ ಬಳಿಗೆ ಏನ್ ಮಾಡ್ತಾ ಇದ್ದಾನೆ? ಬರ್ತಾ ಇದ್ದಾನೆ. ಯೇಸುವಿನ ಗುರುತು ಇವರು ಹಿಡಿತಾ ಇಲ್ಲ. ಆ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆ ಮಾತು ಎಂತಹ ಮಾತಂದ್ರೆ, ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳು ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಹಾಕಲ್ಪಟ್ಟಿದ್ದು, ಯೇಸು ಸ್ವಾಮಿ ಆ ಒಂದು ಕಲ್ವಾರಿ ಗುಡ್ಡದ ವರೆಗೂ ನಡೆದುಕೊಂಡು ಹೋಗಿರುವಂತದ್ದು, ಶಿಲುಬೆಯನ್ನು, ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಿರುವಂತದ್ದು ಅಲ್ಲಿರುವಂತ ಎಲ್ಲರಿಗೂ ಕೂಡ ಗೊತ್ತು ಪ್ರಿಯರೇ. ಅದರ ಸಲುವಾಗಿ ಯಾಕೋಬನು ಹೇಳ್ತಾನೆ, ಏನಂತ ಹೇಳ್ತಾನೆ ನೋಡ್ರಿ, ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವಾಗ, 15ನೇ ಅಧ್ಯಾಯ 21ನೇ ವಚನದಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ, ಯಾಕಂದರೆ ಪುರಾತನ ಕಾಲದಿಂದ ಎಲ್ಲಾ ಪಟ್ಟಣಗಳಲ್ಲಿ ಮೋಶೆಯ ಗ್ರಂಥವನ್ನ ಬೋಧಿಸುವವರು ಇದ್ದಾರೆ. ಅದು ಪ್ರತಿ ಸಬ್ಬತ್ತಿನವು ಸಭಾಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ದೇವರನ್ನ ಆರಾಧನೆ ಮಾಡುವಂತವರು, ಮೋಶೆಯ ಧರ್ಮಶಾಸ್ತ್ರವನ್ನ ಹಿಂಬಾಲಿಸುವಂತವರು ಎಲ್ಲಾ ಪಟ್ಟಣಗಳಲ್ಲಿ ಆಗಿನ ಕಾಲಗಳಲ್ಲಿಯೇ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ತಿಳ್ಕೊಬೇಕು, ಯೇಸು ಸ್ವಾಮಿದಂದ್ರೆ ಈಗ ಮೊನ್ನೆ ಅಂತಾರೆ ಕೆಲವು ಜನ. ಹಲ್ಲೆಲೂಯಾ. ಇವಾಗಿಂದ ಅಲ್ಲರಿ ಇದು. ಹಲ್ಲೆಲೂಯಾ. ಆದಿಯಿಂದಲೇ ಇರುವಂತಾತನು, ಆದಿ ಸಂಭೂತನು ಆಗಿರುವಂತಾತನು, ಮೊದಲು ಇದ್ದವನು, ಮೊದಲನೆಯವನು ನಾನೇ, ಕಡೆಯವನು ನಾನೇ ಎಂಬುದಾಗಿ ಹೇಳಿದಾತನು ಯೇಸು ಸ್ವಾಮಿ. ಯಾರಾದ್ರೂ ಹೇಳ್ಯಾರ ಈ ಸ್ಟೇಟ್ಮೆಂಟ್ಗಳನ್ನ? ಹುಡಿಕೊಂಬರ್ರಿ. ಯಾರು ಹೇಳಿಲ್ಲ, ಹೇಳಕ್ ಸಾಧ್ಯ ಇಲ್ಲ. ಅವ್ರು ಆಗಿದ್ರಲ್ಲ ಹೇಳಕ್, ಮನುಷ್ಯರು ಬರೆದಿರುವಂತವುಗಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ನಾವು ನೋಡ್ತಾ ಇದ್ದೇವೆ 21ನೇ ವಚನದಲ್ಲಿ ಎಲ್ಲಾ ಪಟ್ಟಣಗಳಲ್ಲಿ ಯಾರ ಗ್ರಂಥವನ್ನ ಬೋಧಿಸ್ತಾ ಇದ್ರು? ಮೋಶೆ, ಅಂದ್ರೆ ದೇವರು ಮೋಶೆಗೆ ಮೂಲಕವಾಗಿ ಬರೆಸಿರ್ತಕ್ಕಂಥ ಧರ್ಮಶಾಸ್ತ್ರದ ಗ್ರಂಥಗಳನ್ನ ಎಲ್ಲಾ ಪಟ್ಟಣಗಳಲ್ಲಿ ಏನ್ ಮಾಡ್ತಾ ಇದ್ರು? ಬೋಧನೆಯನ್ನ ಮಾಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ತಿಳ್ಕೊಬೇಕು, ಯೇಸು ಎಮ್ಮಾವಿಗೆ ಹೋಗಿರ್ತಕ್ಕಂಥ ಶಿಷ್ಯರಿಗೆ ಏನಂತ ಹೇಳ್ತಾ ಇದ್ದಾನೆ? ಎಲ್ಲ ಸಂಗತಿಗಳನ್ನ ಕೇಳಿಕೊಳ್ತಾ ಇದ್ದಾನೆ. ಆದ್ರೂ ನಿಮ್ ಕಣ್ಣು ತೆರಲಿಲ್ವಾ ಅಂತ ಹೇಳಿದಾಗ ಅವಾಗ ಅವರು ಶಿಷ್ಯರು ಏನ್ ಮಾಡ್ತಾರೆ? ಇಬ್ರು ಯೇಸುವನ್ನು ಒತ್ತಾಯ ಪಡಿಸ್ತಾರೆ, ಟೈಮ್ ಆಯ್ತು, ನಮ್ಮ ಹತ್ರನೇ ಬಾ ಎಂಬುದಾಗಿ. ಹಲ್ಲೆಲೂಯಾ. ಕರೆದಾಗ ಪ್ರಿಯರೇ, ಅವಾಗ ಯೇಸು ಸ್ವಾಮಿ 29ನೇ ವಚನ ನೋಡ್ರಿ, ಲೂಕನ ಬರೆದ ಸುವಾರ್ತೆ, ನಮ್ಮ ಸಂಗಡ ಇರು, ಸಂಜೆಯಾಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಯಾವಾಗಲೂ ಕೂಡ ಊಟ ಮಾಡಬೇಕಾದ್ರೆ ಆತನ ಏನ್ ಮಾಡ್ತಾ ಇದ್ದ? ದೇವರ ಸ್ತೋತ್ರ ಮಾಡ್ತಾ ಇದ್ದ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ. ಆ ಪ್ರಾರ್ಥನೆ ಮಾಡಿದಾಗ ಅವಾಗ ಇವ್ರಿಗೆ ಏನಾಗ್ಯದ? ಫ್ಲಾಶ್ ಬ್ಯಾಕ್ ಗುರುತಾಗ್ಯದ, ಅಯ್ಯೋ ನನ್ನ ಗುರುವೇ ಈತನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದ ಪ್ರಿಯರೇ, ಅದ್ಭುತವಾದ ರೀತಿಯಲ್ಲಿ ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ಏನಾಗುವಂತೆ ತೆರೆದವು. ಅವರ ಆತನ ಗುರುತನ್ನ ಹಿಡಿದರು, ಆತನು ಅವರ ಕಣ್ಣಿಗೆ ಮಾಯವಾದನು ಎಂಬುದಾಗಿ. ಹಲ್ಲೆಲೂಯಾ. ಮಿಂಚಿನಂತೆ ಮಾಯವಾದ, ಮಿಂಚಿನಂತೆ ಮಾಯವಾದನು ಯೇಸು ಸ್ವಾಮಿಯನು. ಕಂಡೀರೇನೋ ಇಂಥ ಸ್ವಾಮಿಯನೋ, ಮಂಡಲ ದೊಡಮಯ ಹೋದಾತನೋ, ಭಕ್ತಿಯಿಂದ ನಡೆದಾತನೋ, ಎನ್ನ ಮೋದು ಯೇಸು, ಭಕ್ತಿಯಿಂದ ನಡೆದಾತನೋ, ಎನ್ನ ಮೋದು ಯೇಸು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಗುರುತು ಹಿಡಿದಾಗ ಆಯ್ತು. ಸತ್ಯವನ್ನು ತಿಳಿದುಕೊಂಡ ಮೇಲೆ ಅಲ್ಲಿ ಜಾಸ್ತಿ ಹೊತ್ತಿರೋದು ಬೇಕಾಗಿಲ್ಲ, ಕಣ್ಣುಗಳು ತೆರೆದು ಬಿಟ್ಟು ಇವ್ರು ಗೊತ್ತಾಗ್ಬಿಡ್ತು, ನನ್ನ ಯೇಸು ಜೀವ ಸ್ವರೂಪನು ಎದ್ದಿದ್ದಾನೆಂಬುದಾಗಿ. ಸಡನ್ ಆಗಿ ಯೇಸು ಸ್ವಾಮಿ ಏನಾದ? ಮಾಯವಾದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ,
ಒಂದು ಗುಡ್ಡದ ಮೇಲೆ ಕೂತ್ಕೊಂಡಿದ್ದಾರೆ. ಶಿಷ್ಯರೆಲ್ಲರೂ ಕೂಡ ಆ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾನೆ ನೋಡ್ರಿ. ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಕೊನೆಯ ಅಧ್ಯಾಯ 21ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾ ಇದ್ದಾನೆ? ಪೇತ್ರನೇ, ಸೀಮೋನ್ ಪೇತ್ರನೇ, ನನ್ನನ್ನ ಹಿಂಬಾಲಿಸು ಎಂಬುದಾಗಿ. ಹಲ್ಲೆಲೂಯಾ. ಸೀಮೋನ್ ಪೇತ್ರನೇ, ನನ್ನನ್ನು ನೀನು ಹಿಂಬಾಲಿಸು ಎಂಬುದಾಗಿ ಯೇಸು ಸ್ವಾಮಿ ಯಾಕೆ ಹೇಳ್ತಾ ಇದ್ದಾನಂದ್ರೆ, ಈ 3.5 ವರ್ಷಗಳಲ್ಲಿ ಈ ಪೇತ್ರನು ಸರಿಯಾದ ರೀತಿಯಲ್ಲಿ ಯೇಸುವನ್ನ ಏನ್ ಮಾಡ್ತಾ ಇಲ್ಲ, ಹಿಂಬಾಲಿಸ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹೋದ್ರೆ ಒಂದ್ಸಾರಿ 21ನೇ ಅಧ್ಯಾಯ. ಅದನ್ನ 19ನೇ ವಚನ ಕೊನೆಯಲ್ಲಿ, ಆತನು ಅವನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಹಲ್ಲೆಲೂಯಾ. 3.5 ವರ್ಷಗಳ ಕಾಲ ಯೇಸುವಿನ ಬಳಿಯಲ್ಲಿದ್ದಾಗಲೂ ಕೂಡ ಯಾವುದೋ ತಪ್ಪಾದ ರೀತಿಯಲ್ಲಿ ಯೇಸುವನ್ನು ಈತ ಹಿಂಬಾಲಿಸ್ತಾ ಇದ್ದಾನೆ. ಸೋ ಮೆನಿ ಆಫ್ ಫಾಲ್ಟ್ಸ್, ತಪ್ಪಾದ ರೀತಿಯಲ್ಲಿ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ದಾನೆ. ಆದ್ರೆ ಯೇಸು ಸ್ವಾಮಿ ಇವಾಗ ಹೇಳ್ತಾ ಇದ್ದಾನೆ, ಪುನರುತ್ಥಾನ ಶಕ್ತಿಯನ್ನ ಹೊಂದಿಕೊಂಡವನಾಗಿ ಮೇಲೆದ್ದು ಬಂದಿರತಕ್ಕಂಥ ಯೇಸು ಸ್ವಾಮಿ, ಆದ್ರೆ ಇನ್ನು ಮುಂದೆ ನೀನು ನನ್ನನ್ನ ಸರಿಯಾಗಿ ನೀನೇನ್ ಮಾಡ್ಬೇಕು, ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಪೇತ್ರನೇ, ನೀ ನನ್ನನ್ನು ಇಷ್ಟಪಡ್ತಾ ಇದೀಯಾ ಅಂತೇಳಿ 3 ಸಾರಿ ಕೇಳ್ತಾನೆ. 3 ಸಾರಿ ಕೇಳಿದಾಗ ಅವಾಗ ನಿಜವಾಗ್ಲೂ ನಾನು ನಿನ್ನನ್ನು ಇಷ್ಟಪಡ್ತೀನಪ್ಪ, ನಿನ್ನನ್ನು ಪ್ರೀತಿಸ್ತೀನಿ ಅಂತೇಳಿ 3ನೇ ಸಾರಿ, ಅಯ್ಯೋ ಸ್ವಾಮಿ ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ, ನಿನಗೆ ಗೊತ್ತಪ್ಪ, ನನ್ನ ಏನು ಕೇಳಬೇಡ ಅಂತೇಳಿ ಹೇಳ್ತಾನೆ. ಯಾಕಂದ್ರೆ ಪೇತ್ರ ಒಂದ್ಸಾರಿ ಹೇಳಿರ್ತಾನೆ ಪ್ರಿಯರ್, ಏನಂತ ಹೇಳಿ, ಸ್ವಾಮಿ ನಾನು ನಿನ್ನ ಸಂಗಡ ಸೆರೆಮನೆಗೆ ಹೋಗುವುದಕ್ಕಾದರೂ ನಾನು ರೆಡಿ, ಸಾಯುವುದಕ್ಕಾದರೂ ರೆಡಿ, ಆದ್ರೆ ನಿನ್ನ ಯಾರಂತೇಳಿ ನಾನು ಎಂದಿಗೂ ಕೂಡ ಯಾರ ಮುಂದೆ ಹೇಳಲ್ಲ ಅಂತೇಳಿ. ಹಲ್ಲೆಲೂಯಾ. ಅದೇ ಪೇತ್ರ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಹಿಡಿದುಕೊಂಡು ಹೋದಂತ ಸಂದರ್ಭದಲ್ಲಿ ಮಹಾಯಾಜಕನ ಅಂಗಳದಲ್ಲಿ ಆ ಒಂದು ಸ್ಥಳದಲ್ಲಿ ಯೇಸು ಸ್ವಾಮಿ ಅಂದ್ರೆ ನನಗೆ ಯಾರು ಗೊತ್ತಿಲ್ಲ ಅಂತೇಳಿ ಏನ್ ಮಾಡ್ತಾನೆ, ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. 3 ಸಂದರ್ಭಗಳಲ್ಲಿ ಏನ್ ಮಾಡ್ತಾನೆ, ಯೇಸಪ್ಪ ಅಂದ್ರೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಾನೆ. ಒಬ್ಬ ಸ್ತ್ರೀ ಬಂದು ಕೇಳ್ತಾಳೆ, ಇಲ್ಲ ನೀನು ಯೇಸು ಸ್ವಾಮಿಯ ಸಂಗಡ ಇದ್ದವನೇ, ಗಲಿಲಾಯದವನೇ ಎಂಬುದಾಗಿ. ಹಲ್ಲೆಲೂಯಾ. ಅವಾಗೂ ಕೂಡ ಇಲ್ಲ ನನಗೆ ಯೇಸಪ್ಪ ಅಂದ್ರೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಾನೆ. 2ನೇ ಸಂದರ್ಭದಾಗ ನಾವು ನೋಡ್ತೀವಿ, ಮತ್ತೆ ಮಾಲ್ಕನು ಎನ್ನುವಂತ ಆಳಿನ ಕಿವಿಯನ್ನ ಕತ್ತರಿಸಿದ ಸಂದರ್ಭದಲ್ಲಿ ಆತನ ಸಂಬಂಧಿಕರು ಬಂದು ಕೇಳ್ತಾರೆ ಪ್ರಿಯರೇ. ಅವಾಗಲೂ ಕೂಡ ಇಲ್ಲ ನನಗೆ ಏಸಪ್ಪ ಯಾರು ಗೊತ್ತಿಲ್ಲ. ಒಂದು ಪದ್ಧತಿ ಇದೆ. ಏನ್ ಪದ್ಧತಿ ಹೇಳ್ರಿ, ಏನಾದ್ರೂ ತಪ್ಪು ಮಾಡಿರ್ತೀವಿ ಅಥವಾ ಮಾಡ್ಲಾರ್ದಿದ್ರು ಕೂಡ ಒಂದು ಕೆಲಸ ಮಾಡ್ತಾರೆ. ಏನ್ ಹೇಳ್ರಿ, ನಡ್ರಿ ಆಣೆ ಬಡಿಯಕ್ ಹೋಗಮ್ಮ, ಆಣೆ ಮಾಡಕ್ ಹೋಗಮ್ಮ, ನಡ್ರಿ ಎಲ್ಲಿ ಆಣೆ ಮಾಡಿದ್ರೆ ಮಾಡ್ತೀನಿ, ನಾ ಮಾಡಿಲ್ಲ ಆ ತಪ್ಪು ಅಂತೇಳಿ ಆಣೆ ಅದ್ರಾಗ ಹೆಂಗೆ ಅದ್ರಂಗ ಪೇತ್ರನ ಹೇಳ್ತಾ ಇದ್ದಾನೆ. ಏನಂತೇಳಿ, ಆಕಾಶದ ಮೇಲೆ ಆಣೆ ಇಡಂದ್ರೆ ಇಡ್ತೀನಿ, ದೇವಾಲಯದ ಮೇಲೆ ಆಣೆ ಇಡಂದ್ರೆ ಇಡ್ತೀನಿ, ಮತ್ತೆ ಭೂಮಿ ಮೇಲೆ ಆಣೆ ಇಡಂದ್ರೆ ಇಡ್ತೀನಿ, ನನಗೆ ಏಸಪ್ಪ ಅಂದ್ರೆ ಯಾರು ಗೊತ್ತೇ ಇಲ್ಲೋ ಅಂತ ಹೇಳಿ ಹೇಳ್ಬಾರ್ತಾ ಇರಲ್ಲ, ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. 3.5 ವರ್ಷ ಬೇಸ ತಿಂದಿದ್ದಾನ, ತೇಗಿದ್ದಾನ, ಗುರುವಿನ ಸಂಗಡ ಎಲ್ಲ ಬಿಟ್ಟು ಚೆನ್ನಾಗಿ ಸುಖವಾಗಿ ಇದ್ದಾನ. ಆ ಸಂದರ್ಭ ಬಂದಾಗ, ಕಠಿಣವಾದಂತ ಶ್ರಮೆಗಳು ಬಂದಾಗ, ತನ್ನ ಸಾವಿಗೆ ತನಗೆ ಸಾವು ಬರುತ್ತದೆ ಎಂಬುದಾಗಿ ಅಂದುಕೊಂಡಾಗ ಪೇತ್ರನ್ ಏನ್ ಮಾಡ್ತಾ ಇದ್ದಾನೆ, ನನಗೆ ಗೊತ್ತೇ ಇಲ್ಲ, ಏಸಪ್ಪ ಅಂದ್ರೆ ನಂಗೆ ಗೊತ್ತೇ ಇಲ್ಲ ಅಂತೇಳಿ 3 ಸರಿ ಹೇಳಿದ ಸಲುವಾಗಿ ಅವಾಗ ಕೋಳಿ ಎನ್ನುವಂಥದ್ದು ಕೂಗಿದ ಪ್ರಿಯರೇ. ಅದ್ರ ಸಲುವಾಗಿ ಯೇಸು ಸ್ವಾಮಿ ಪುನರುತ್ಥಾನನಾದ ಮೇಲೆ ಕೇಳ್ತಾ ಇದ್ದಾನೆ. ಅವಾಗ ಮಿಸ್ಟೇಕ್ ಮಾಡಿ ಕರೆಕ್ಟ್, ಆದ್ರೆ ಇವಾಗ ಮುಂದೆ ಮಿಸ್ಟೇಕ್ ಮಾಡಬಾರದು. ಹಲ್ಲೆಲೂಯಾ. ಅವಾಗ ಮಿಸ್ಟೇಕ್ ಮಾಡಿ ಪರವಾಗಿಲ್ಲ, ಆದ್ರೆ ಇನ್ನು ಮುಂದೆ ಪುನರುತ್ಥಾನನಾದ ಮೇಲೆ ನಿನಗೆ ಒಂದು ಜವಾಬ್ದಾರಿಯನ್ನು ನಾನು ಕೊಡ್ತೇನೆ, ಅದರ ಸಲುವಾಗಿ ನೀ ಮಿಸ್ಟೇಕ್ ಮಾಡಬಾರ್ದು ಅಂತೇಳಿ ಅದೇ 3 ಸಾರಿ ಅಲ್ಲ ಎಂಬುದಾಗಿ ಹೇಳಿದಂತ ಪೇತ್ರ ಈಗ 3 ಸಾರಿ ಸ್ವಾಮಿ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀನು ಹೇಳಿದ ಮಾರ್ಗದಲ್ಲಿ ನಡೀತೇನೆ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಗಲಿಲಾಯದ ಪ್ರಾಂತದಲ್ಲಿ ಇರ್ತಕ್ಕಂಥ ಬೆಟ್ಟದ ಮೇಲೆ ಅಲ್ಲಿಗೆ ಬನ್ನಿರಿ, ನಾನೇನ್ ಮಾಡ್ತೀನಿ, ನಿಮ್ಮೆಲ್ಲರನ್ನ ಅಲ್ಲಿ ಪುನಃ ದರ್ಶಿಸ್ತೀನಿ ಅಂದ್ಮೇಲೆ ಇವರೆಲ್ಲರೂ ಕೂಡ ಎಲ್ಲಿಗೆ ಹೋದ್ರು ಪ್ರಿಯರೇ, ಬೆಟ್ಟದಲ್ಲಿ ಸೇರಿದ್ರು. ಹಲ್ಲೆಲೂಯಾ. ಬೆಟ್ಟ ಎನ್ನುವಂಥದ್ದು ಬಹಳ ಪ್ರಾಮುಖ್ಯತೆ ಎಲ್ಲಾ ದೇಶಗಳಲ್ಲಿ, ನಮ್ಮ ದೇಶ ಮಾತ್ರ ಅಲ್ಲ. ಹಲ್ಲೆಲೂಯಾ. ಬೆಟ್ಟದ ದೇವರು ಅಂತೇಳಿ ಅಂತೀವಿ. ಹಲ್ಲೆಲೂಯಾ. ಬೆಟ್ಟದಲ್ಲಿ ಇರ್ತಕ್ಕಂಥ ಪ್ರಾಮುಖ್ಯತೆ, ಯಾಕೆ ಬೆಟ್ಟಕ್ಕೆ ಪ್ರಾಮುಖ್ಯತೆ ಬಂತು ಅಂತೇಳಿ ಹೇಳ್ತೀನಿ ನೋಡ್ರಿ. ಬೆಟ್ಟಕ್ಕೆ ಯಾಕೆ ಪ್ರಾಮುಖ್ಯತೆ ಬಂತು ಅಂದ್ರೆ, ಇಬ್ರಿಯರು 430 ವರ್ಷಗಳ ಕಾಲ ಆ ಒಂದು ಬಂಧನದಲ್ಲಿ ಐಗುಪ್ತ ದೇಶದಲ್ಲಿ ಇರಬೇಕಾದ್ರೆ ದೇವರು ಅವರ ಮೊರೆಯನ್ನ ಕೇಳಿ ನೇರವಾಗಿ ಆತನು ಎಲ್ಲಿ ಇಳಿದು ಬಂದ, ಬೆಟ್ಟದ ಮೇಲೆ ಇಳಿದು ಬಂದ. ಸೀನಾಯಿ ಬೆಟ್ಟ, ಓರೇಬ್ ಎನ್ನುವಂತ ಬೆಟ್ಟದ ಮೇಲೆ ಆತನು ಇಳಿದು ಬಂದ. ದೇವರು ಇಳಿದು ಬಂದಿರತಕ್ಕಂಥ ಸ್ಥಳ ಯಾವುದು,
ಬೆಟ್ಟ. ಹಲ್ಲೆಲೂಯಾ. ಬೆಟ್ಟದ ಮೇಲೆ ಮತ್ತೆ ಯಾಕೆ ಬೆಟ್ಟಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ 25ನೇ ಅಧ್ಯಾಯ ನಾವು ಯೆಶಾಯನ ಗ್ರಂಥ ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ ಬೆಟ್ಟದ ಮೇಲೆ ದೇವರ ಕೈ ಐತಂತ. ಏನೈತಿ? ದೇವ್ರ ಕೈ ಅಂದ್ರೆ ಯಾವ್ದಕ್ಕೆ ಸಾದೃಶ್ಯ? ಆಶೀರ್ವಾದಕ್ಕೆ ಸಾದೃಶ್ಯ. ಹಲ್ಲೆಲೂಯಾ. ಯೆಶಾಯ 25 ತೆಗಿರಿ ಬೇಗ ಬೇಗ. ಯೆಶಾಯ 25 10ನೇ ವಚನ. ಏಕೆಂದರೆ ಯೆಹೋವನ ಹಸ್ತವು ಈ ಪರ್ವತದಲ್ಲಿ ನೆಲೆಯಾಗಿರುವುದು ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಬೆಟ್ಟದ ಮೇಲೆ ಯಾರ ಹಸ್ತ ಇದೆ? ಯಾರ ಹಸ್ತ ನೆಲೆಗೊಂಡಿದೆ ಅಂದ್ರೆ ಸೃಷ್ಟಿಕರ್ತನಾಗಿರುವಂತ ದೇವರ ಹಸ್ತ. ಅದೇ ಬೆಟ್ಟದ ಮೇಲೆ ದೇವರು ನಮ್ಮೆಲ್ಲರಿಗೋಸ್ಕರವಾಗಿ ಪಾಪ ಸ್ವರೂಪಿಯಾಗಿ ನಮ್ಮೆಲ್ಲರಿಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟಿರುವಂತದ್ದು ಕೂಡ ಅದೇ ಕಲ್ವಾರಿ ಒಂದು ಬೆಟ್ಟದ ಮೇಲೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಿಮ್ಮ ಸತ್ಯವೇದ ಪುಸ್ತಕಗಳಲ್ಲಿ ಮೊದಲನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ ನೀವು ತೆಗೆದಿದ್ದೆ ಆದ್ರೆ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಏನಂತ ಹೇಳಂದ್ರೆ ನಮ್ಮ ದೇವರು ಎಂತಹ ದೇವರತ? ಬೆಟ್ಟಗಳ ದೇವರು ಎಂಬುದಾಗಿ. ಹಲ್ಲೆಲೂಯಾ. 23ನೇ ವಚನ, ಮೊದಲನೇ ಅರಸುಗಳು 23ನೇ ವಚನ. ಇಸ್ರಾಯೇಲರ ದೇವರು ಬೆಟ್ಟಗಳ ದೇವರಾಗಿರುವುದರಿಂದ. ಯಾವ ದೇವ್ರಿ? ಇಸ್ರಾಯೇಲರ ದೇವರು ಅಂದ್ರೆ ಯಾರು? ಏಸಪ್ಪ. ಹಲ್ಲೆಲೂಯಾ. ನಮ್ಮ ದೇವರು ಅಂದ್ರೆ ಯಾರು? ಏಸಪ್ಪ. ಆ ಏಸಪ್ಪ ಯಾವ ದೇವರು ಅಂತ ಹೇಳ್ತಾ ಇದೆ ವಾಕ್ಯ? ಬೆಟ್ಟಗಳ ದೇವರು. ಬೆಟ್ಟದಾಗ ಏನಿಲ್ಲ, ಬೆಟ್ಟದಾಗ ದೇವರು ಕಾರ್ಯ ಮಾಡಿದಾನ. ಹಲ್ಲೆಲೂಯಾ. ಬೆಟ್ಟವನ್ನು ನೋಡಬಾರದು ಇವತ್ತಿನ ದಿನ. ನಾವು ಯಾರನ್ನು ನೋಡ್ಬೇಕು? ಏಸಪ್ಪನನ್ನು ನೋಡ್ಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬೆಟ್ಟಗಳ ದೇವರಾಗಿರುವುದರಿಂದ ಅವರು ನಮ್ಮನ್ನು ಸೋಲಿಸಿದರು. ಬೆಟ್ಟದ ಮೇಲೆಯೇ ಯೇಸು ಸ್ವಾಮಿ ಸೈತಾನನನ್ನ ಪರಿಪೂರ್ಣವಾಗಿ ಆತನು ಸೋಲಿಸಿ ಹಾಕಿದ ಪ್ರಿಯರೇ. ಹಲ್ಲೆಲೂಯಾ. ಸರಿಯಾಗಿ ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳ್ರಿ. ಆ ಬೆಟ್ಟದ ಮೇಲೆ ಯೇಸು ಸ್ವಾಮಿ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಶಿಷ್ಯರಿಗೆ ಕಾಣಿಸಿಕೊಳ್ಬೇಕಂತೇಳಿ ಇಷ್ಟಪಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದೇ ಈ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾ ಇದ್ದಾನೆ ನೋಡ್ರಿ. ಬೆಟ್ಟದ ಮೇಲೆ ಬಂದಿರತಕ್ಕಂತ ಆ ಶಿಷ್ಯರಿಗೆ ಏನಂತೇಳಿ ಹೇಳ್ತಾ ಇದ್ದಾನಂದ್ರೆ 16ನೇ ವಚನ. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಬೆಟ್ಟಕ್ಕೆ ಸೇರಿದರು. ಬೆಟ್ಟದ ಮೇಲೆ ಮಾತಾಡ್ತಾ ಇದ್ದಾನೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬೆಟ್ಟದ ಮೇಲೆ ಹೇಳ್ತಾ ಇದ್ದಾನೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಮೊದಲೇ ಇತ್ತು. ಹಲ್ಲೆಲೂಯಾ. ಆದ್ರೆ ಪುನಃ ಕಳೆದುಕೊಂಡಿರ್ತಕ್ಕಂಥ ಆ ಒಂದು ಸ್ಥಿತಿಯನ್ನ ಮಾನವನಾಗಿ ಅದನ್ನು ಪಡೆದುಕೊಳ್ಳಬೇಕು, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಳ್ಳಬೇಕೆನ್ನುವಂತ ಸ್ಥಿತಿಯನ್ನ ಪುನಃ ಆತನ ಏನ್ ಮಾಡಿದಾನೆ? ಮರಣ ಪಾತಾಳವನ್ನ ಜಯಿಸಿದರ ಮೂಲಕವಾಗಿ ಪರಲೋಕ ಭೂಲೋಕಗಳಲ್ಲಿರತಕ್ಕಂಥ ಎಲ್ಲ ಅಧಿಕಾರವನ್ನ ಆತನು ಹೊಂದಿಕೊಂಡಿದ್ದಾನೆ ಪ್ರಿಯರೇ. ಮತ್ತೆ ಹೇಳ್ತಾ ಇದ್ದಾನೆ ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರಾಗಿ ಮಾಡಿರಿ. ಅವರಿಗೆ ತಂದೆ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಹಲ್ಲೆಲೂಯಾ. ನಂಬಿದ ಮೇಲೆ ಹಾಗೆ ಸುಮ್ಮನೆ ಕೂಡುವಂತದ್ದಲ್ಲ. ಯೇಸುವನ್ನು ನಂಬಿದ ಮೇಲೆ ನೀವೇನ್ ಮಾಡ್ಬೇಕು? ನೋಡಿದಂತ ಕಾರ್ಯಗಳನ್ನ ತಿಳಿಸಬೇಕು, ಇತರರಿಗೆ ತಿಳಿಸುವವರಾಗಬೇಕು ಪ್ರಿಯರು. ಹೀಗೆ ಅಮೇರಿಕ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ನೆನಪು ಮಾಡ್ತೀನಿ. ಒಬ್ಬ ಪಾಸ್ಟರ್ ಇರ್ತಾರೆ, ದೈವ ಸೇವಕರು ಇರ್ತಾರೆ, ಅವರಿಗೊಬ್ಬ ಮಗ ಇರ್ತಾನೆ. ತಂದೆ ಮಗ ಯಾವಾಗಲೂ ಕೂಡ ಸಾಯಂಕಾಲ ಸಮಯ ಸಿಕ್ಕಂಗೆಲ್ಲ ಯೇಸುವಿನ ಕರಪತ್ರಗಳನ್ನು ತೆಗೆದುಕೊಂಡು ಏನ್ ಮಾಡ್ತಾ ಇರ್ತಾರೆ? ಹಂಚೋದಕ್ಕೆ, ತಿಳಿಲಾರದವರಿಗೆ ಯೇಸುವಿನ ಕುರಿತಾಗಿ ಸತ್ಯವನ್ನು ತಿಳಿಸೋದಕ್ಕೆ ಹೋಗ್ತಾ ಇರ್ತಾರೆ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಆವತ್ತಿನ ಸಾಯಂಕಾಲ ಬೆಳಗ್ಗೆ ಮುಂಜಾನೆ ಮಾತಾಡ್ಕೊಂಡ್ರು. ಇವತ್ತು ಸಾಯಂಕಾಲ ಮಗ ನಾನು ನೀನು ಹೋಗೋಣ ಅಂತೇಳಿ ಮಾತಾಡಿಕೊಂಡಾದ ಮೇಲೆ ಆವತ್ತಿನ ದಿನ ಸಾಯಂಕಾಲ ಸಡನ್ ಆಗಿ ಕ್ಲೈಮೇಟ್ ಏನಾಯ್ತು? ವೆದರ್ ಏನಾಗ್ಬಿಡ್ತು? ಚೇಂಜ್ ಆಗಿಬಿಡ್ತು. ಮಳೆ ಬರುವಂತ ಪರಿಸ್ಥಿತಿ ಉಂಟಾಯಿತು ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ತಂದೆ ಮಗನಿಗೆ ಹೇಳ್ತಾ ಇದ್ದಾನ, ಬೇಡಪ್ಪ ಇವತ್ತಿನ ದಿನ ಬೇಡ, ನಾವು ನಾಳೆ ದಿನ ಹೋಗೋಣ ಅಂತೇಳಿ. ಮಗ ಇಲ್ಲ ಅಪ್ಪ, ಹೋಗ್ಬೇಕಂದ್ರೆ ಹೋಗ್ಬೇಕು. ಏಸಪ್ಪನ ಕುರಿತಾಗಿ ನಾವು ಸಾಕ್ಷಿಯನ್ನ ಸಾರಬೇಕು. ಏಸಪ್ಪನ ಬಗ್ಗೆ ತಿಳಿಲಾರದವರು ಅನೇಕರಿದ್ದಾರೆ. ಆತನು ತಿಳಿಸಿ ಎಂಬುದಾಗಿ ನಮಗೆ ಹೇಳಿದನಲ್ವ, ದೊಡ್ಡ ಬಾಧ್ಯತೆಯನ್ನು ಕೊಟ್ಟಿದ್ದಾನಲ್ವ ಅಂತೇಳಿ ಆ ಮಗ ಅಂದ್ರೆ ಅಪ್ಪ ಗದರ್ಸಕ ಪ್ರಾರಂಭ ಮಾಡಿದ ಪ್ರೇರೆ. ಆದ್ರೆ ಮಗ ಬಿಡ್ತಾ ಇಲ್ಲ. ಅಪ್ಪ ನೀನು ಬರಬೇಡ, ನಾನು ಹೋಗ್ತೀನಿ ಅಂತೇಳಿ ಚಿಕ್ಕ ಪೋರ ಏನ್ ಮಾಡ್ತಾ ಇದ್ದಾನೆ? ರೇನ್ ಕೋಟ್ ಅನ್ನು ತೆಗೆದುಕೊಂಡು ಕರಪತ್ರಗಳನ್ನು ಹಿಡಿದುಕೊಂಡು ಏನ್ ಮಾಡ್ತಾ ಇದ್ದಾನೆ? ಮಳೆ ಆಗುವಂತ ಪರಿಸ್ಥಿತಿಯ ಸಂದರ್ಭದಲ್ಲಿ ಹಂಚೋದಕ್ಕೆ ಹೋಗ್ತಾ ಇದ್ದಾನೆ ಪ್ರೇರೆ. ಕರಪತ್ರಗಳನ್ನು ಹಿಡಿದುಕೊಂಡು ಹೋದಂತ ಸಂದರ್ಭದಲ್ಲಿ ಎಲ್ಲ ಬೀದಿಗಳಿಗೆ ಹೋಗಿ ಹಂಚಿಕೊಂಡು ಬಂದಾಗ ಒಂದು ಮನೆಯ ಬಾಗಿಲಿಗೆ ಬಂದಂತ ಸಂದರ್ಭದಲ್ಲಿ ಆ ಕುಮಾರನಿಗೆ ಹತ್ರ ಒಂದೇ ಒಂದು ಕರಪತ್ರ ತಗೊಂಡೋಗಿ ವಾಪಸ್ ತರಬಾರ್ದು. ಯಾಕಂದ್ರೆ ವಾಪಸ್ ನಮ್ಮ ಮನೆಗೆ ತಂದ್ರೆ ನಮ್ಮ ಮನೆಗೆಲ್ಲ ನಾವು ನಂಬಿದಾರೆ, ನಂಬಲಾರ್ದರೆ ಕೊಡೋದು. ಹಲ್ಲೆಲೂಯಾ.
ಕರಪತ್ರ ಅಂದ್ರೆ ಅರ್ಥ ಆಗ್ತಾ ಇದೆನಾ? ಯೇಸು ಸ್ವಾಮಿಯ ಬಗ್ಗೆ ತಿಳಿಸಿರ್ತಕ್ಕಂಥ ಒಂದು ಲೆಟರ್ಸ್ಗಳು ಇರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದ್ಭುತವಾದ ರೀತಿಯಲ್ಲಿ ಎಲ್ಲ ಮನೆಗಳು ಹೊಡೆದಿದೆ, ಆದ್ರೆ ಈ ಮನೆ ಮಾತ್ರ ಗೇಟ್ ಕ್ಲೋಸ್ ಮಾಡಿದೆ, ಬಾಗಿಲು ಡೋರ್ನು ಓಪನ್ ಇಲ್ಲ ಅಂತೇಳಿ, ಈ ಪತ್ರವನ್ನು ಹಂಗೆ ಮನೆಗೆ ನಾನು ತಗೊಂಡು ಹೋಗ್ಬಾರ್ದು ಅಂತೇಳಿ ಆ ಮನೆ ಗೇಟನ್ನು ಓಪನ್ ಮಾಡಿದ ಪ್ರಿಯರೇ. ಓಪನ್ ಮಾಡಿ ಒಳಗಡೆ ಹೋದ ಚಿಕ್ಕ ಪೋರ, ಸಣ್ಣ ವಯಸ್ಸಿನ ಬಾಲಕ ಹೋಗಿ ಏನ್ ಮಾಡ್ತಾ ಇದ್ದಾನೆ, ಈ ಕರಪತ್ರ ಹೆಂಗನ ಮಾಡಿ ಈ ಮನೆಗೆ ನಾನು ಮುಟ್ಟಿಸ್ಬೇಕು ಅಂತೇಳಿ ಬೆಲ್ ಹೊಡೆಯೋದಕ್ಕೆ ಪ್ರಾರಂಭ ಮಾಡಿ ಏನ್ ಮಾಡ್ತಾ ಇದ್ದಾನೆ, ಗಂಟೆ ಹೊಡಿತಾ ಇದ್ದಾನೆ. ನೀವು ಡೋರ್ ಹೊಡಿತಾ ಇದ್ದಾನೆ. ಬಾಗಿಲು ತೆರಿತಾ ಇಲ್ಲ, ಡೋರ್ ಹೊಡೆದ ಬೆಲ್ ಹೊಡೆದ ಯಾರು ತೆಗಿವಳ್ರು. ಅವನು ಬಹಳ ಮಂಡದ, ಇರೋದೊಂದಾದ ಎಲ್ಲ ಮನೆಗೆ ಹಂಚಿನಿ, ಈ ಮನೆಗೆ ಯಾಕೆ ನಾನು ಬಿಡಬೇಕು, ಕೊಟ್ಟೆ ತೀರ್ತೀನಿ, ಅವ್ರು ತೆಗೆಯೋರಿಗೆ ನಾನು ಬಿಡಲ್ಲ ಅಂತೇಳಿ ಏನ್ ಮಾಡ್ತಾ ಇದ್ದಾನ, ಬೆಲ್ ಹೊಡಿತಾ ಇದ್ದಾನೆ ಪ್ರಿಯರೇ. ತೆಗಿತಾ ಇಲ್ಲ. ಸ್ವಲ್ಪ ಹೊತ್ತು ನೋಡಿದ, ಮತ್ತೆ ಬೆಲ್ ಹೊಡೆದ, ಸ್ವಲ್ಪ ಹೊತ್ತು ನೋಡಿದ, ಮತ್ತೆ ಬೆಲ್ ಹೊಡೆದ. ಅವಾಗ ಒಳಗಿನಿಂದ ಒಬ್ಬ ವಯಸ್ಸಾಗಿರ್ತಕ್ಕಂಥ ಅಜ್ಜಿ ಏನ್ ಮಾಡ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ ಪ್ರಿಯರೇ. ಬಂದು ಬಾಗಿಲನ್ನ ತೆಗೆದ್ಲು. ಯಾರಪ್ಪ ನೀನು ಅಂತೇಳಿ ಕೇಳಿದ್ಲು. ವಯಸ್ಸಾಗಿರ್ತಕ್ಕಂಥ ಒಬ್ಬ ಅಜ್ಜಿ, ಒಳ್ಳೆ ಹುದ್ದೆಯಾಗಿರ್ತಕ್ಕಂಥ ಒಬ್ಬ ಸ್ತ್ರೀ ಪ್ರಿಯರೇ. ಕೇಳಿದಾಗ ಅವಾಗ ಆ ಹುಡುಗ ಸಣ್ಣದಾಗಿರ್ತಕ್ಕಂಥ ಆ ವಾಯ್ಸಲ್ಲಿ ಹೇಳ್ತಾ ಇದ್ದಾನೆ, ಏನಂತೇಳಿ ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ, ಅಮ್ಮ ಅಜ್ಜಿ, ಯೇಸು ಸ್ವಾಮಿ ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ, ಯೇಸು ಸ್ವಾಮಿ ನಿನ್ನನ್ನ ಕ್ಷಮಿಸ್ತಾ ಇದ್ದಾನೆ, ಯೇಸು ಸ್ವಾಮಿ ನಿನಗೆ ಬಿಡುಗಡೆಯನ್ನ ಕೊಡುತ್ತಾನೆ ಅಂತೇಳಿ ಈ ಕರಪತ್ರವನ್ನು ದಯವಿಟ್ಟು ನೀವು ಓದಿರಿ ಎಂಬುದಾಗಿ ಏನ್ ಮಾಡಿದ ಪ್ರಿಯರೇ, ಆ ಕರಪತ್ರವನ್ನು ಆ ತಾಯಿಗೆ ಕೊಟ್ಟ ಪ್ರಿಯರೇ. ಕೊಟ್ಟಾದ ಮೇಲೆ ಆಯ್ತು, ಆ ಕುಮಾರನು ನೇರವಾಗಿ ತನ್ನ ಮನೆಗೆ ಬಂದ. ಹಲ್ಲೆಲೂಯಾ. ಬಂದಾದ ಮೇಲೆ ಅವಾಗ ಭಾನುವಾರದ ದಿನ ಎಲ್ಲರೂ ಕೂಡಿ ಬಂದರು. 500 ವಾಕ್ಯ ಪ್ರಸಂಗ ಎಲ್ಲ ಆದ ಮೇಲೆ ನೀವು ಯಾರಾದರೂ ಸಾಕ್ಷಿ ಹೇಳ್ತೀರಾ ಅಂತೇಳಿ ಎದ್ದು ನಿಂತ್ಕೊಳ್ರಿ ಅಂತೇಳಿ ಹೇಳಿದಾಗ ಅವಾಗ ಯಾರು ಎದ್ದು ನಿಲ್ತಾ ಇಲ್ಲ. ಆದ್ರೆ ಕೊನೆಯ ಸಾಲಿನಲ್ಲಿ ಒಬ್ಬ ಅಜ್ಜಿ ಇದ್ಲು ಪ್ರಿಯರೇ. ಆ ಅಜ್ಜಿ ಆಯ್ತು ಮುಗಿಸೋಣ ಹಂಗಾದ್ರೆ ಅಂತೇಳಿ ಅಯ್ಯರು ಹೇಳಿದಾಗ ನನ್ನದೊಂದು ಸಾಕ್ಷಿ ಇದೆ ಎಂಬುದಾಗಿ ಆಕೆ ಹೇಳಿ ಎದ್ದು ನಿಂತ್ಕೊಳ್ತಾ ಇದ್ದಾಳೆ ಪ್ರಿಯರೇ. ಆವಾಗ ಆಕೆಯನ್ನು ಮುಂದೆ ಕರೆಯಲಾಗಿ ಆಕೆ ಬಂದು ಏನ್ ಮಾಡ್ತಾ ಇದ್ದಾಳೆ, ತನ್ನ ಜೀವಿತದಲ್ಲಿ ಆಗಿರ್ತಕ್ಕಂಥ ಸಾಕ್ಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ. ಹೀಗೆ ಮೊನ್ನೆ ನನ್ನ ಜೀವಿತದಲ್ಲಿ ಒಂದು ಘಟನೆ ಆಯಿತು. ಸುಮಾರು ವರ್ಷಗಳಿಂದ ನಾನು ನನ್ನ ಯಜಮಾನನನ್ನ ಕಳೆದುಕೊಂಡಿದ್ದೆ. ನನ್ನ ಯಜಮಾನನನ್ನು ಕಳೆದುಕೊಂಡಾದ ಮೇಲೆ ಸ್ವಲ್ಪ ವರ್ಷಗಳ ಕಾಲ ನನ್ನ ಮಕ್ಕಳು ನನ್ನೊಟ್ಟಿಗೆ ಚೆನ್ನಾಗಿ ಇದ್ರು. ನನ್ನ ಯಜಮಾನನು ದೊಡ್ಡ ಆಸ್ತಿಯನ್ನ ಮಾಡಿದ. ಆ ಆಸ್ತಿಯನ್ನ ಪಾಲು ಮಾಡಿಕೊಂಡು ನನ್ನ ಮಕ್ಕಳು ಏನ್ ಮಾಡಿಬಿಟ್ರು, ಯಾರ ಪಾಡಿಗೆ ಅವ್ರು ಹೋಗ್ಬಿಟ್ರು. ನಾನು ಒಬ್ಬಳೆ ನನ್ನ ಮನೆಯಲ್ಲಿ ಇರ್ತಾ ಇದ್ದೆ. ಸುಮಾರು ದಿನಗಳಿಂದ ಒಬ್ಬಳೇ ಇದ್ದಾಗ, ಒಬ್ಬರೇ ಇರ್ರಿ ಮನ್ಯಾಗ, ಯಾರಿಗೂ ಮಾತಾಡಿಸ್ಬೇಡ್ರಿ, ಒಬ್ಬರೇ ಇರ್ರಿ. ಏನಾಗುತ್ತೆ ನಿಮಗೆ, ಮೆಂಟಲ್ ಬರುತ್ತೆ. ಏನಾಗುತ್ತೆ ಹೇಳ್ರಿ, ಯಾರು ಕೂಡ ಮೊಬೈಲ್ ಇಲ್ಲ, ಯಾವುದಿಲ್ಲ, ಏನಿಲ್ಲ, ಸುಮ್ಮನೆ ಒಬ್ಬರೇ ಇರೋದು ಮನೆ. ಏನು ಬರುತ್ತೆ ಹೇಳ್ರಿ, ಮೆಂಟಲ್ ಬರುತ್ತೆ. ಡಿಪ್ರೆಷನ್ಗೆ ಒಳಗಾಗ್ತಾನೆ ಮನುಷ್ಯ. ಅಲ್ಲಿಂದ ಆ ಒಂದು ಸಂದರ್ಭದಾಗ ನನ್ನ ಯಜಮಾನ ಹೋದ, ನನ್ನ ಮಕ್ಕಳು ನನ್ನಿಂದ ದೂರ ಆದ್ರು, ಯಾರು ಕೂಡ ನನಗೆ ಮಾತಾಡಿಸೋದಕ್ಕೆ ಕೂಡ ಯಾರು ಇರಲಾರದಂತ ಪರಿಸ್ಥಿತಿ ಆದಾಗ ನಾನು ಸ್ವಲ್ಪ ದಿನಗಳು ನೋಡಿದೆ, ಯಾರು ನನ್ನ ಬಾಗಿಲಿನ ಬಳಿಯಲ್ಲಿ ಯಾರು ಕೂಡ ಬರ್ತಾ ಇಲ್ಲ. ನನ್ನನ್ನು ಆಧರಿಸುವಂತವ್ರು ಯಾರು ಇಲ್ಲ, ನನ್ನನ್ನ ಸತ್ಕರಿಸುವಂತವ್ರು ಯಾರು ಇಲ್ಲ, ನನ್ನೊಟ್ಟಿಗೆ ಮಾತಾಡುವಂತವ್ರು ಯಾರು ಇಲ್ಲ. ನಾನು ಇದ್ದಾದ್ರೂ ಪ್ರಯೋಜನ ಏನು ಅಂತೇಳಿ ಆ ಸ್ತ್ರೀ ಒಂದು ಕಾರ್ಯವನ್ನ ಆವತ್ತಿನ ದಿನ ಮಾಡ್ಕೊಳ್ಬೇಕಂತೇಳಿ ನಿರ್ಧಾರ ತೆಗೆದುಕೊಂಡು, ಆಯ್ತು ಇನ್ಮೇಲೆ ನನಗೆ ಭೂಮಿ ಇರಬಾರ್ದು, ನನಗೆ ಆಸ್ತಿ ಇದೆ, ಐಶ್ವರ್ಯ ಇದೆ, ಆದ್ರೆ ನನಗೆ ಸಮಾಧಾನ ಇಲ್ಲ, ನನ್ನನ್ನು ಮಾತಾಡಿಸುವಂತವ್ರು ಯಾರು ಇಲ್ಲ ಅಂತೇಳಿ ಆಕೆ ನೇರವಾಗಿ ಏನ್ ನೋಡ್ತಾ ಇದ್ದಾಳೆ, ಫ್ಯಾನನ್ನು ನೋಡ್ತಾ ಇದ್ದಾಳೆ ಪ್ರಿಯರೇ. ನೋಡಿದ್ಲು, ವೇಲನ್ನು ತೆಗೆದುಕೊಂಡ್ಲು, ಫ್ಯಾನ್ಗೆ ಕಟ್ಟಿ ಸ್ಟೂಲ್ ಮೇಲೆ ನಿಂತುಕೊಂಡು, ಆಯ್ತು ಇನ್ನೇನು ಹ್ಯಾಂಗ್ ಮಾಡ್ಕೊಬೇಕು, ಇನ್ನೇನು ನೇಣು ಹಾಕಿಕೊಳ್ಬೇಕು ಅಂತೇಳಿ ವೇಲು ಹಿಂಗ ಕುತ್ತಿಗೆ ಇಟ್ಟ ಮೇಲೆ ಬೆಲ್ ಏನಾಗ್ತಾ ಇದೆ, ರಿಂಗ್ ಆಗ್ತಾ ಇದೆ. ಡೋರ್ ಯಾರೋ ಸೌಂಡು ಮಾಡ್ತಾ ಇದ್ರು. ಇಷ್ಟು ವರ್ಷಗಳ ಕಾಲ ಯಾರು ಕೂಡ ಬರ್ಲಾರ್ದಂತವ್ರು ಈ ಸಮಯದಲ್ಲಿ ಬಂದ್ರ ಅಂತೇಳಿ, ಯಾರಾದ್ರೂ ಬರ್ಲಿ, ನಾನು ಸಾಯ್ಬೇಕಂತೇಳಿ ನಿರ್ಧಾರ ಮಾಡಿದ್ದೇನೆ, ಸತ್ಯ ಸಾಯ್ತೀನಿ ಅಂತೇಳಿ ನಾನು ಅಂದುಕೊಂಡು ಆ ಒಂದು ಬೆಲ್, ಆ ಒಂದು ವೇಲ್ಗೆ ನನ್ನ ಕುತ್ತಿಗೆ ನಿಟ್ಟಾಗ ಬೆಲ್ಲು ಹಂಗೆ ಕಂಟಿನ್ಯೂಸ್ ಆಗಿ ಹೊಡಿತಾ ಇದೆ. ಬೆಲ್ಲು ನಿಂದಿರ್ತಾ ಇಲ್ಲ. ಅಯ್ಯೋ ಯಾರು ಬಂದಿದ್ದಾರೆ, ಒಂದ್ಸಾರಿ ಹೋಗಿ ನೋಡಿ ಮತ್ತೆ ಪುನಃ ಬಂದು ನಾನು ನೇಣು ಹಾಕಿಕೊಂಡು ಸಾಯ್ಬೇಕು ಅಂತೇಳಿ ಆ ತಾಯಿ ಅಂದುಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡ್ಲು, ಹೋಗಿರ್ತಾರೇನೋ ಅಂತೇಳಿ. ಆದ್ರೆ ಬೆಲ್ಲ ಹಂಗೆ ಏನಾಗ್ತಾ ಇದೆ,
ರಿಂಗ್ ಆಗ್ತಾ ಇದೆ ಪ್ರಿಯರೇ, ಗಂಟೆ ಹಂಗೆ ಹೊಡಿತಾ ಇದ್ದಾನೆ, ಡೋರ್ ಹಂಗೆ ಸೌಂಡ್ ಆಗ್ತಾ ಇದೆ. ಅವಾಗ ಆ ತಾಯಿ ಆ ಒಂದು ಸ್ಥಳವನ್ನ ಇಳಿದು ಸ್ಟೋಲ್ನಿಂದ ಕೆಳಗಡೆ ಇಳಿದು ಬಂದು ಡೋರನ್ನು ಓಪನ್ ಮಾಡಿದಾಗ ನನ್ನ ಎದುರಿಗೆ ಒಬ್ಬ ಪೋರ ಇದ್ದ. ಹಲ್ಲೆಲೂಯಾ. ಪೋರ ನನಗೆ ಹೇಳ್ತಾ ಇದ್ದಾನೆ, ನಿಮ್ಗೆ ಯಾರು ಇಲ್ಲ ಅಂದ್ರೆ ಚಿಂತೆ ಇಲ್ಲ, ಯೇಸು ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ, ಯೇಸು ಇದ್ದಾನೆ, ಯೇಸು ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ ಅಜ್ಜಿ ಅಂತೇಳಿ ಆ ಮಗನು ಹೇಳಿದಂತ ಆ ಮಾತು ನನಗೆ ಎಲ್ಲಿಲ್ಲದಂತ ಒಂದು ಆದರಣೆಯನ್ನ, ಎಲ್ಲಿಲ್ಲದಂತ ನನಗೆ ಸಂತೋಷವನ್ನ, ಎಲ್ಲಿಲ್ಲದಂತ ನನಗೆ ಬಲವನ್ನ ಕೊಡ್ತು. ಆವತ್ತಿನ ದಿನವೇ ನಾನು ನಿರ್ಧಾರ ಮಾಡಿದೆ, ನನಗೆ ಯಾರು ಇಲ್ಲ ಅಂತೇಳಿ ಅಂದುಕೊಳ್ತಾ ಇದ್ದೆ, ಆದ್ರೆ ನನಗೆ ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ಜೀವ ಸ್ವರೂಪನಾಗಿರುವಂತ ಯೇಸು ನನಗೆ ಇದ್ದಾನೆ, ಪ್ರೀತಿಸುವಂತ ದೇವರು ನನಗೆ ಇದ್ದಾನೆ ಅಂತೇಳಿ ಹೇಳಿದಾಗ ಪಾಸ್ಟರ್ ಏನ್ ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ ಪ್ರಿಯರೇ. ಯಾಕೆ ಅಳ್ತಾ ಇದ್ದಾರೆ ಹೇಳ್ರಿ, ಯಾಕೆ ಅಳ್ತಾ ಇದ್ದಾರೆ ಅಯ್ಯರು ಹೇಳ್ರಿ? ಅವ್ರ ಮಗನೇ ಆ ಒಂದು ಡೋರ್ ಹತ್ರ ಹೋಗಿ ಬೆಲ್ಲನ್ನು ಹೊಡೆದಿರುವಂತದ್ದು. ಆವತ್ತಿನ ದಿನ ಒಂದು ವೇಳೆ ಈ ಕುಮಾರನು ಕರಪತ್ರಗಳನ್ನು ತೆಗೆದುಕೊಂಡು ಆ ಬೀದಿಯಲ್ಲಿ ಯಾವ ಮಳೆ ನೆವನ ಇದೆ ನಾನು ಹೋಗಲ್ಲ ಅನ್ಸಕ್ಕಂತೇಳಿ ಮನೆಯಲ್ಲಿ ಇದ್ದಿದ್ರೆ ಆ ತಾಯಿ ಏನಾಗ್ತಾ ಇದ್ಲು, ಸಾಯ್ತಾ ಇದ್ಲು. ಕಣ್ಣು ಗುಡ್ಡೆ ಹೊರಗಡೆ ಬರ್ತಾ ಇತ್ತು, ನಾಲಿಗೆ ಹೊರಗಡೆ ಬರ್ತಾ ಇತ್ತು, ನೇಣು ಹಾಕಿಕೊಂಡು ಆಕೆ ಸಾಯ್ತಾ ಇದ್ಲು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನವೂ ಕೂಡ ಪ್ರಿಯರೇ, ಯೇಸುವನ್ನ ನಂಬಲಾರದವರೆಲ್ಲರೂ ಕೂಡ ನೇಣಿಗೆ ಹಿಂಗ ಹಾಕಿಕೊಂಡ ಸ್ಥಿತಿಯಲ್ಲಿ ಇದ್ದಾರೆ. ಸುಳ್ಳಲ್ಲ ಹೇಳ್ತಾ ಇರೋದು, ಸತ್ಯ ಇದು. ಹಲ್ಲೆಲೂಯಾ. ಯೂದನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಯೂದನ ಪತ್ರಿಕೆ ಇರುವಂತದ್ದು ಒಂದೇ ಒಂದು ಅಧ್ಯಾಯ. ದೇವರ ವಾಕ್ಯ ಹೇಳ್ತಾ ಇದೆ, ಬೆಂಕಿಯ ಬಾಯೊಳಗಿಂದ ನೀವು ಅವರನ್ನ ರಕ್ಷಣೆ ಮಾಡಬೇಕು ಎಂಬುದಾಗಿ. 23ನೇ ವಚನ, ಅವರನ್ನು ಬೆಂಕಿಯ ಬಾಯಿಯೊಳಗಿಂದ ಎಳಕೊಂಡು ರಕ್ಷಿಸಿರಿ, ಕೆಲವರನ್ನ ಭಯಯುಕ್ತರಾಗಿ ಕರುಣಿಸಿರಿ. ಅವರು ಬೆಂಕಿಯ ಬಾಯಿಯಲ್ಲಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಅವರು ನೇಣಿಗೆ ಹಿಂಗ ಶರಣ ಆಗಬೇಕು, ಸಾಯುವಂತ ಸ್ಥಿತಿಯಲ್ಲಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಅವರ ಕಣ್ಣುಗಳ ಹೊರಗಡೆ ಬರುವಂತ ಸ್ಥಿತಿ ಇದೆ, ನಾಲಿಗೆ ಹೊರಗಡೆ ಬರುವಂತ ಸ್ಥಿತಿ ಇದೆ, ಘೋರವಾದ ಮರಣವನ್ನು ಅವರು ಅನುಭವಿಸ್ಲಿಕ್ಕಿದ್ದಾರೆ ನರಕದಲ್ಲಿ, ಅವರಿಗೆ ಗೊತ್ತಿಲ್ಲ ಪ್ರಿಯರೇ. ಆದ್ರೆ ಯೇಸು ಸ್ವಾಮಿ ನಮಗೆ ಮಹಾ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಆಜ್ಞೆ ಏನ್ರಿ, ನಾವು ಪ್ರತಿಯೊಬ್ಬರಿಗೂ ಕೂಡ ಸುವಾರ್ತೆಯನ್ನ ಸಾರುವವರಾಗಬೇಕು, ಯೇಸು ಹೇಳಿದಂತ ಮಾತುಗಳನ್ನ ತಿಳಿಸುವವರಾಗಿರ್ಬೇಕು. ಆದರಣೆ, ಅಶಾಂತಿ, ಅಸಮಾಧಾನದಲ್ಲಿರುವಂತವರಿಗೆ ಯೇಸುವಿನ ಮಾತು ಮಾತ್ರ ಸಮಾಧಾನವನ್ನು ಕೊಡುವಂತದ್ದು. ಹಲ್ಲೆಲೂಯಾ. ಆ ತಾಯಿ ಹೇಳ್ತಾ ಇದ್ದಾಳೆ, ಸಾಕ್ಷಿ ಹೇಳ್ಕೊಂತ ಕಣ್ಣೀರನ್ನ ಸುರಿಸ್ತಾ ಇದ್ದಾಳೆ, ನನಗೆ ಯಾರೂ ಇಲ್ಲ, ನನ್ನ ಮಕ್ಕಳು, ನನ್ನ ಯಜಮಾನ ಹೋದ, ಆದ್ರೆ ನನಗೆ ನನ್ನ ದೇವರು ಯೇಸು ನನ್ನ ಪಾಲಿಗೆ ಬಂದ ಅಂತೇಳಿ ಆವತ್ತಿನ ದಿನವೇ ನಿರ್ಧಾರ ಮಾಡಿ ಆಕೆ ದೀಕ್ಷಾ ಸ್ನಾನ ತೆಗೆದುಕೊಂಡು ರಕ್ಷಣೆಯನ್ನ ಹೊಂದಿದ್ಲು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಹೋಗಿ ನೀವೇನ್ ಮಾಡ್ರಿ, ರಕ್ಷಣೆಯ ಸುವಾರ್ತೆಯನ್ನು ತಿಳಿಸಿರಿ, ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಳ್ಳ್ರಿ ಎಂಬುದಾಗಿ ಹೇಳ್ರಿ ಎಂಬುದಾಗಿ. ಹಲ್ಲೆಲೂಯಾ. ಈ ಕೊಡುವಂತ ನೀರು ಮುಖ್ಯವಲ್ಲ, ಯಾರ ಹೆಸರಿನಲ್ಲಿ ಕೊಡಲಾಗುತ್ತದೋ ಅದೇ ಮುಖ್ಯ. ನಾನು ಮುಂಜಾನೆ ಹೇಳಿದೆ ಏನಂತೇಳಿ, IAS IPS 10th PUC ಡಿಗ್ರಿ PG UG ಎಲ್ಲವುಗಳು ಹೆಸರುಗಳು ಮಾತ್ರ ಪ್ರಿಯರೇ. ಹಲ್ಲೆಲೂಯಾ. ಪರೀಕ್ಷೆ ಎನ್ನುವಂಥದ್ದು ಕಾಮನ್, ದೀಕ್ಷೆ ಎನ್ನುವಂಥದ್ದು ಕಾಮನ್ ಅಲ್ಲ. ಯಾರ ಹೆಸರಿನಲ್ಲಿ ದೀಕ್ಷೆ ಸ್ನಾನ ಕೊಡಲಾಗುತ್ತೋ ಆ ಹೆಸರು ಪ್ರಾಮುಖ್ಯತೆ ಉಳ್ಳಂತದ್ದು ಪ್ರಿಯರೇ. ಹಲ್ಲೆಲೂಯಾ. IAS ಎಕ್ಸಾಮ್ ನಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆನೇ ಬೇರೆ, ಅದರ ಸಲುವಾಗಿ ಅದಕ್ಕೆ IAS ಅನ್ನುವಂಥದ್ದು. UG PG ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳೇ ಬೇರೆ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಲೋಕದಲ್ಲಿ ಎಷ್ಟೋ ದೀಕ್ಷೆಗಳಿರುವಾಗ ಪಾಪ ವಿಮೋಚನೆ ದೀಕ್ಷಾ ಸ್ನಾನವನ್ನ ಯೇಸು ಮಾತ್ರ ನಮಗೆ ಕೊಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ಆತನೇ ಆಜ್ಞೆ ಮಾಡಿದ್ದಾನೆ, ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀವು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳ್ರಿ ಎಂಬುದಾಗಿ. ಯಾರು ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಾರೋ ಅವರಿಗೆ ಎರಡನೇ ಮರಣದಿಂದ ಕೇಡಾಗುವಂಥದ್ದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ನಾವು ನೋಡಿದ್ವಿ ಏನೆಂಬುದಾಗಿ, ಸ್ತ್ರೀಯರು ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಕಾಣಲು ಬಂದ ಸ್ತ್ರೀಯರು. ಎರಡನೇದಾಗಿ ನಾವು ನೋಡಿದ್ವಿ ಕಾರ್ಯ ಮಾಡಿದಂತ ದೂತನು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳಿ, ಕಾಣಿಸಿಕೊಂಡಂತ ಸ್ವಾಮಿ ಯೇಸು ಸ್ವಾಮಿ. ಆತನು ನಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ಆತನು ಹೇಳ್ತಾ ಇದ್ದಾನೆ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿದ್ದಾವೆ, ಇಲ್ಲಂದ್ರೆ ನಾನು ನಿಮಗೆ ಹೇಳ್ತಾ ಇದ್ದೆ, ನಾನು ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ನಾನು ಹೋಗುತ್ತೇನಲ್ಲ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಮೊದಲು 3 ವಚನಗಳನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ, ಆತನು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಬಂಗಾರದ ಮನೆಯನ್ನು,
ಒಂದು ಸ್ಥಳವನ್ನ ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಒಂದು ವೇಳೆ ನಿನ್ನ ಯಜಮಾನ ನಿನಗೆ ಮುತ್ತು ಅಥವಾ ಕಿವಿಗೆ ವಾಲೆ ಬಂಗಾರದ ಸರ ಮಾಡಿಸಿಲ್ಲ ಅಂತೇಳಿ ನೀವು ಜಗಳ ಆಡೋದು ಬೇಕಾಗಿಲ್ಲ. ಬಂಗಾರದ ಅರಮನೆಯನ್ನೇ ದೇವರು ನಿಮ್ಮ ಪ್ರತಿಯೊಬ್ಬರಿಗೂ ಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಇಷ್ಟೇ ಬಂಗಾರ ಕೊಡಿದಾಡ್ತೀರಿ, ಕುಟುಂಬಗಳು ಮುರಿದು ಬಿದ್ದವ್ರಿ. ಇಷ್ಟು ಬಂಗಾರ ಕೈಯಾಗ ಇಲ್ಲ, ಎಷ್ಟು ವರ್ಷಗಳಿಂದ ಸಂಸಾರ ಮಾಡಕತ್ತೀನಿ, ಏನು ಒಂದು ಮಾಡಿಸೋವಲ್ಲ ಈತ, ಬೇರೆಯವ್ರಿಗೆಲ್ಲ ಮಾಡಿಸ್ತಾನ. ಅವ್ರ ತಾಯಿನ ಚೆನ್ನಾಗಿ ನೋಡ್ಕೊಂತಾನೆ, ತಂಗಿಯರನ್ನ ಚೆನ್ನಾಗಿ ನೋಡ್ಕೊಂತಾನೆ, ನನಗೇನು ಮಾಡಿಸೋವಲ್ಲ. ಅಲ್ಲೇ ಬೇಡ ನನಗೆ ಬಂಗಾರ ಮಾಡಿಸಲುವಾಗಿ, ಬಂಗಾರ ಮಾಡಿಸೋದ ಸಲುವಾಗಿ ಅನೇಕ ಬಾಳುಗಳು ಏನಾಗ್ಯಾವ, ಬೆಳಕು ಬಿಟ್ಟು ಏನಾಗ್ಯಾವ, ಒಡೆದು ಹೋಗ್ಯಾವ ಪ್ರಿಯರೇ. ಅಲ್ಲೂಯ್ಯ. ಆದ್ರೆ ಯೇಸು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಬಂಗಾರದ ಮನೆಯನ್ನ ಕೊಡುತ್ತೇನೆ ಎಂಬುದಾಗಿ. ಅಲ್ಲೂಯ್ಯ. ಯೇಸು ಹೇಳ್ತಾ ಇದ್ದಾನೆ, ಈಗೋ ನಾನು ಬೇಗನೆ ಬರ್ತೇನೆ, ನಾನು ನಿಮ್ಮನ್ನ ಕಾಣ್ತೇನೆ. ಅಲ್ಲೂಯ್ಯ. ಈ ಲೋಕದಲ್ಲಿ ಶಹಜಾನ್ ಎನ್ನುವಂತ ವ್ಯಕ್ತಿ ಮುಮ್ತಾಜ್ ಎನ್ನುವಂತ ತನ್ನ ಪ್ರೀತಿಯ ಪತ್ನಿಗೆ ಕಟ್ಟಿಸಿದಂತ ಒಂದು ಸಮಾಧಿ ಅಷ್ಟು ಸುಂದರವಾಗಿರಬೇಕಾದ್ರೆ 2000 ವರ್ಷಗಳಿಂದ ದೇವರು ಸಿದ್ಧ ಮಾಡುವಂತ ಆ ಒಂದು ಅರಮನೆ, ಪರಲೋಕದ ಪಟ್ಟಣ, ಅದು ಇನ್ನೂ ಎಷ್ಟು ಸುಂದರವಾಗಿರ್ಬೇಡ್ರಿ ಹೇಳ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಆ ಒಂದು ಪರಲೋಕದ ಪಟ್ಟಣದಲ್ಲಿ ನಾನು ಯೇಸುವನ್ನ ನೋಡಬೇಕು. ಮಹಿಮೆ ಮೇಘವನ್ನ ನಾನು ಏರಬೇಕಾದ್ರೆ ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾ ಸ್ನಾನ ತೆಗೆದುಕೊಂಡು ಕರ್ತನನ್ನ ಹಿಂಬಾಲಿಸಿ ನಡೆದು ಕರ್ತನ ಕುಟುಂಬವಾಗಿರ್ತಕ್ಕಂಥ ಸಭೆಯಲ್ಲಿ ಪ್ರತಿ ವಾರವೂ ಕೂಡ ನಾವು ಅಟೆಂಡ್ ಆಗಿ ದೇವರ ಮಾತುಗಳನ್ನ ಕೇಳಿ ದೇವರು ಹೇಳಿದ ಮಾರ್ಗದಲ್ಲಿ ನಾವು ನಡೆಯುವರಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಕೊನೆಯದಾಗಿ 4ನೇ ಮಾತು, ಎಂತಹ ಮಾತು ನೋಡ್ರಿ, ಕಪಟ ಮಾಡಿದಂತ ವೈರಿಗಳು. ಹಲ್ಲೆಲೂಯಾ. ಯೇಸು ಸ್ವಾಮಿ ಮೊದಲೇ ಎದ್ದೇಳ್ತೀನಿ ಅಂತ ಹೇಳಿದಕ್ಕೋಸ್ಕರವಾಗಿಯೇ ಇವರು ಕಾವಲುಗಾರನ ಇಟ್ಟರು ಪ್ರಿಯರೇ. ಕಾವಲುಗಾರನ ಇಟ್ಟಂತ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ಸಡನ್ ಆಗಿ ದೇವದೂತನು ಬಂದಾಗ, ಆ ಬಂಡೆಯನ್ನು ಉರುಳಿಸಿದಾಗ ಮೂರ್ಛೆ ಬಂದು ಇವರು ಬಿದ್ದು ಹೋಗ್ತಾರೆ. ಬಿದ್ದಾಗ ಅವ್ರು ಹೇಳ್ತಾ ಇದ್ದಾರೆ, ಸಾಕ್ಷಿ ಕೊಡ್ತಾ ಇದ್ದಾರೆ, ಕಾವಲುಗಾರರೇ ಏನಂತೇಳಿ ಸಾಕ್ಷಿ ಕೊಡ್ತಾ ಇದ್ದಾರೆ, ದೇವದೂತನು ಬಂದ, ಬಂಡೆ ಸರಿಸಲ್ಪಡ್ತು, ಭೂಕಂಪ ಆಯ್ತು, ನಾವು ಬೆಚ್ಚಿ ಬೆದರು ಬಿದ್ದು ನಾವೇನ್ ಮಾಡ್ಬಿಟ್ವಿ, ಈಗ ನಿಮ್ಮ ಹತ್ರ ಬಂದಿದ್ದೀವಿ ಅಂತೇಳಿ. ಹಲ್ಲೆಲೂಯ. ಇವರು ಮೂರ್ಖರು ಹೇಳ್ತಾರ, ಯೇಸು ಸ್ವಾಮಿ ಎದ್ದಿಲ್ಲ, ಭಾರತ ದೇಶಕ್ಕೆ ಓಡಿ ಬಂದ, ಯೋಗ ಕಲ್ಕೊಂಡಿದ್ದ, ಶಿಲುಬೆ ಮೇಲೆ ಯೋಗ ಮಾಡಿದ ಅಂತೇಳಿ ಸೂಂತೇರಿ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯೋಗ ಪರಮಜ್ಞಾನಿ ಆತ, ಸರ್ವಜ್ಞಾನಿ ಆತ, ಮುಂದೆ ಆಗುವಂತ ಭವಿಷ್ಯವನ್ನು ಹೇಳಿದಂತ ಆತ, ಮಾಲಿಯಲ್ಲಿಯೇ ಅಂತ್ಯವನ್ನು ತಿಳಿಸಿದಂತ ದೇವರು ಆತ. ಆತನಿಗೆ ಯೋಗ ಯಾಕೆ ಬೇಕ್ರಿ? ಯೋಗ ಮಾಡೋದ್ರಿಂದ 7 ದೆವ್ವಗಳಲ್ಲ, ಜಗ್ಗಿ ದೆವ್ವಗಳು ಬರ್ತಾವ ನಿನ್ನ ಒಳಗೆ ಬರ್ತಾವ. ಯೋಗ ಅಂದ್ರೆ ಏನು? ಕರೆಕ್ಟಾಗಿ ನಾವೀಗ ಏನದೀವಿ ಅದಕ್ಕೆ ವಿರುದ್ಧವಾಗಿ ಮಾಡುವಂಥದ್ದು, ರಕ್ತ ಪ್ರಸರಣೆಯನ್ನ ವಿರುದ್ಧವಾಗಿ ಮಾಡಿಕೊಳ್ಳುವಂಥದ್ದು, ಹೃದಯವನ್ನ ಖಾಲಿ ಬಿಡುವಂಥದ್ದು. ಯೇಸು ಸ್ವಾಮಿ ಹೇಳೋಣ, ಹೃದಯವು ಖಾಲಿ ಆದರೆ ಒಳಗಡೆ ಯಾರು ಬರ್ತಾರ? ಓಡಿ ಹೋದಂತ 7 ದೆವ್ವಗಳು ಪುನಃ ಒಳಗಡೆ ಬಂದು ಕೂತ್ಕೊಳ್ತಾವ, ಪ್ರವೇಶ ಮಾಡ್ತಾವ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಸ್ವಾಮಿ ಶಿಲುಬೆ ಮೇಲೆ ತೀರಿದ, ಯೇಸು ಸ್ವಾಮಿ ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದ. ಆದರೆ ಈ ಕಪಟಿಗಳು, ಕ ಅಕ್ಷರದಿಂದ ಏನು, ಕಪಟಿಗಳು ಮಾಡಿದಂತ ವೈರಿಗಳು ಮಾಡಿದಂತ ಈ ಒಂದು ಕಪಟ ಏನಿದೆ, ಇದು ಭಯಂಕರವಾಗಿರುವಂಥದ್ದು ಪ್ರಿಯರು. ಯಾವಾಗ ಆ ಸೈನಿಕರು ಹೇಳಿದ್ರು, ಏನಂತ ಹೇಳ್ತಾರೆ, ಎಷ್ಟು ಮೂರ್ಖರು ನೋಡ್ರಿ ಇವರು, ಏನಂತ ಹೇಳ್ತಾ ಇದ್ದಾರೆ, ನಿದ್ದೆ ಮಾಡುವಾಗ ಯೇಸು ಸ್ವಾಮಿಯ ದೇಹವನ್ನ ಕದ್ದುಕೊಂಡು ಹೋದ. ನಿದ್ದೆ ಮಾಡುವಾಗ ನಾ ಮಲ್ಕೊಂಡಿರ್ತಾನೆ, ರಾತ್ರಿ ಪೇಷಂಟ್ ಬಂದು ಹೊಡೆದಿರ್ತಾರೆ ಬಾಗಿಲು, ಅಪ್ಪ ಬಾಗಿಲು ತೆಗೆದು ಪೇಷಂಟ್ ನೋಡಿರ್ತಾರೆ, ನಿದ್ದೆ ಮಾಡೋದ್ರಲ್ಲಿ ಗೊತ್ತಾಗುತ್ತದೆ. ಎಷ್ಟು ಮೂರ್ಖರಿದ್ದಾರೆ ನೋಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಇನ್ನೊಂದು, ಕಾಯುವಂತವ್ರು ನಿದ್ದೆ ಮಾಡಿದ್ರೆ ಏನ್ ಬರುತ್ತೆ ಹೇಳ್ರಿ? ಮರಣದಂಡನೆ. 12ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು ತೆಗಿರಿ ಒಂದ್ಸರಿ, ಆ ವಾಕ್ಯವನ್ನು ಕೂಡ ನೆನಪು ಮಾಡಿಕೊಳ್ಳೋಣ. 12ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು. ಒಂದು ವೇಳೆ ಕಾವಲುಗಾರರು ಯಾರಾದ್ರೂ ನಿದ್ದೆ ಮಾಡಿದ್ರೆ, ಪೇತ್ರನನ್ನ ಜೈಲಿನಲ್ಲಿ ಬಂಧಿಸಿದಂತ ಸಂದರ್ಭದಲ್ಲಿ ಹೆರೋದನ್ನ ಕಾವಲುಗಾರರು ನಿದ್ದೆ ಮಾಡಿದಾಗ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕಾವಲುಗಾರರಿಗೆ ಎಂತಹ ಶಿಕ್ಷೆ ಆಯ್ತು ಅಂದ್ರೆ ಮರಣದಂಡನೆ. 19ನೇ ವಚನ, ಹೆರೋದನು ಅವನನ್ನು ಹುಡುಕಿಸಿ ಅವನು ಸಿಕ್ಕಲಿಲ್ಲವಾದುದರಿಂದ ಕಾವಲುಗಾರರನ್ನು ವಿಚಾರಣೆ ಮಾಡಿ ಅವರಿಗೆ ಮರಣದಂಡನೆಯನ್ನ ವಿಧಿಸಿದನು. ಸಾಯ್ಬೇಕಂತ ಹೇಳಿ ಯಾರು ಇಷ್ಟಪಡ್ತಾರ? ರಾತ್ರಿ ಡ್ಯೂಟಿಗೆ ಹಾಕಿರ್ತಾರೆ ಪೊಲೀಸರನ್ನ, ಅವ್ರು ಬೆಳಗ ಮುಂಜಾನೆ ನಿದ್ದೆ ಮಾಡಿರ್ತಾರೆ, ರಾತ್ರಿ ಡ್ಯೂಟಿ ಮಾಡಕ್ ಹೋಗ್ತಾರೆ. ಹಲ್ಲೆಲೂಯಾ. ರಾತ್ರಿ ಡ್ಯೂಟಿ ಮಾಡಿದ್ರೆ ಮುಂಜಾನೆ ನಿದ್ದೆ ಮಾಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವ್ರು ಯಾರಾದ್ರೂ ಇಲ್ಲ ನಾವು ನಿದ್ದೆ ಮಾಡೋಣ, ಸಮಾಧಿಯಾಗ ಯೇಸು ಸ್ವಾಮಿ ಅದನ್ನ ನಾವು ನಿದ್ದೆ ಮಾಡಿಬಿಡೋಣ ಅಂತೇಳಿ ನಿದ್ದೆ ಮಾಡಿದ್ರ? ಇವ್ರು ಸುಳ್ಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕ ತಪ್ಪಾದಂತ ಕಾರ್ಯಗಳನ್ನು ಏನ್ ಮಾಡ್ತಾ ಇದಾರೆ, ಹೇಳ್ತಾ ಇದಾರೆ ಪ್ರಿಯರೇ. ಕಪಟ ಮಾಡಿದಂತ ವೈರಿಗಳ ಕಪಟ ನಿಲ್ಲಲಿಲ್ಲ, ಅವ್ರದ್ದು ಏನಾಗ್ಲಿಲ್ಲ,
ನಡಿಲಿಲ್ಲ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಆ ವೈರಿಗಳು ಏನಂತ ಹೇಳ್ತಾ ಇದಾರೆ ಅಂದ್ರೆ, ಅವ್ರಿಗೆ ದುಡ್ಡು ಕೊಟ್ಟು ಯೇಸು ಸ್ವಾಮಿಯನ್ನ ಕದ್ದುಕೊಂಡು ಹೋಗ್ಬಿಟ್ರು ಅಂತೇಳಿ ಹೇಳ್ರಂತೆ. ಜಸ್ಟ್ ಒಂದು ಮಾತನ್ನು ಹೇಳ್ತೀನಿ ನಾನು. ಯಾವಾಗ ಸ್ತ್ರೀಯರು ಬೊಕ್ಕಿ ನೋಡಿದಾಗ ಬಟ್ಟೆ ಏನಾಗಿತ್ತು? ಇತ್ತು, ಖಾಲಿ ಬಟ್ಟೆ. ಹಲ್ಲೆಲೂಯ. ಮನುಷ್ಯನಾದ್ರೆ ಎದ್ದು ಹೊರಗಡೆ ಬಂದ್ರೆ ಏನ್ ಮಾಡ್ತಾನೆ ಹೇಳ್ರಿ? ಚಲ್ಲಾಪಿಲ್ಲಿ ಮಾಡಿ ಏನ್ ಮಾಡ್ತಾನ? ಇಟ್ಟು ಹೋಗ್ತಾನೆ. ಮತ್ತೆ ನ್ಯಾಪ್ಕಿನ್, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, ಕೈ ಪಾವಡ ಅಲ್ಲಿ ಸುತ್ತಿ ಇಟ್ಟಿತ್ತು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಆ ಒಂದು ಲಿನಿನ್ ಕ್ಲಾತ್ ಅಲ್ಲಿ ಆತನು ಬಹಳ ವಜೆ ಇರ್ತಕ್ಕಂಥ ಕ್ಲಾತ್ ಅಲ್ಲಿ ಮುಚ್ಚಿಟ್ಟಾಗನೇ ಆತನ ಜೀವ ಅಲ್ಲಿ ಶಿಲುವೆ ಮೇಲೆ ಹೋಗಿಲ್ಲ ಅಂತ ಹೇಳಿದ್ರೆ, ದಿಂಬು ಹಿಂಗ ಮುಚ್ಚಿ ಸಾಯಿಸ್ತಾರೆ ಗೊತ್ತಲ್ಲ, ಇವಾಗ ನೋಡಿರ್ತೀರಿ. ಯಾಕೆ ಮುಚ್ತಾರೆ? ಮೂಗಿಗೆ ಉಸಿರು ಹೋಗ್ಬೇಕಂತ. ಆ ಬಟ್ಟೆ ಸುತ್ತಿದಾಗ ಅವಾಗಾದ್ರೂ ಕೂಡ ಯೇಸು ಸ್ವಾಮಿ ಉಸಿರು ಹೋಗಿರುತ್ತೆ. ಮೊದ್ಲು ಹೋಗ್ಯದ್ ಬಿಡ್ರಿ, ಅವ್ರ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿದಾಗ. ಹಲ್ಲೆಲೂಯ. ಲೆನಿನ್ ಕ್ಲಾತ್ ಅನ್ನು ಸುತ್ತಿದ್ದಾರೆ. ಆ ಕ್ಲಾತ್ ಕರೆಕ್ಟ್ ಆಗಿ ಹೆಂಗಿರ್ಬೇಕು ಹಂಗೆ ಅದ. ಹಲ್ಲೆಲೂಯ. ಯಾಕಂದ್ರೆ ಯೇಸು ಸ್ವಾಮಿ ಪ್ಯಾಷನ್ ಆಫ್ ದ ಕ್ರೈಸ್ಟ್ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಹೆಂಗ ಒಳಗಡೆಯಿಂದ ಆತನ ಹಂಗೆ ಹೊರಗಡೆ ಎದ್ದು ಬರ್ತಾನೆ ಪ್ರಿಯರೇ. ಆ ಪಾವುಡ ನೋಡಿದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ ಅಂದ್ರೆ, ಆ ಪಾವುಡದ ಒಂದು ಅರ್ಥ ಏನಂದ್ರೆ, ಯಾರಾದ್ರೂ ಪಾವುಡವನ್ನ ಹಂಗೆ ಸುತ್ತಿ ಹಂಗೆ ಸೆಗಡಿಗಿಟ್ಟಿದ್ರೆ ಅದರ ಅರ್ಥ ಏನಂದ್ರೆ, ಕೈ ಪಾವುಡ ಅಂದ್ರೆ ಅರ್ಥ ಆಗುತ್ತಾ? ಒಲ್ಲಿ, ಒರೆಸ್ಕೊಳ್ಳುವಂತ ಒಲ್ಲಿ. ಅದರದ ಸಂಸ್ಕೃತಿ ನಾವು ನೋಡುವಾಗ ಗೊತ್ತಾಗುತ್ತೆ ಪ್ರಿಯರೇ. ಯಾವಾಗ ಯಜಮಾನ ಕೈಪಾವುಡವನ್ನ ಸುತ್ತಿ ಅಲ್ಲಿ ಪಕ್ಕದಾಗ ಇಟ್ಟಾನಂದ್ರೆ ಆತ ಬರ್ತಾನಂತೇಳಿ ಅರ್ಥ. ಹಲ್ಲೆಲೂಯ. ಊಟಕ್ಕೆ ಸಿದ್ಧವಾಗುವಾಗ ಕೈಪಾವುಡವನ್ನು ಇಡ್ತಾ ಇದ್ರು. ಕೈಪಾವುಡ ಚಿಲ್ಲಪಿಲ್ಲಿ ಆಗಿತ್ತಂದ್ರೆ ಆತ ಬರಲ್ಲ ಅಂತ ಅರ್ಥ. ಏನಾಗೇನಂತ? ಊಟ ಮಾಡ್ಕೊಂಡು ಹೋಗ್ಯಾನಂತೇಳಿ ಅರ್ಥ. ಆದ್ರೆ ಕೈಪಾವುಡ ಇನ್ನೂ ಹಂಗೆ ಕರೆಕ್ಟ್ ಆದ ರೀತಿಯಲ್ಲಿ ಸುತ್ತಿ ಇಡಲ್ಪಟ್ಟಿತ್ತಂದ್ರೆ ಏನರ್ಥ? ಆತನು ಬರ್ತಾನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇದನ್ನು ಕೂಡ ತಿಳಿಯಲಾರದಂತವರಾಗಿದ್ದಾರೆ ಇವರು. ಹಲ್ಲೆಲೂಯ. ಕಪಟಿಗಳು ಮಾಡಿದಂತ ಆ ಕಪಟವು ಕೂಡ ಏನಾಗ್ಲಿಲ್ಲ, ನಡೀಲಿಲ್ಲ ಪ್ರಿಯರು. ಇವ್ರು ಹೇಳ್ತಾರೆ, ಇಲ್ಲ ಶಿಷ್ಯರೆಲ್ಲ ಭ್ರಮೆಯಲ್ಲಿದ್ದರು, ಇಲ್ಯೂಷನ್ ಥಿಯರಿ ಅನ್ನುವಂಥದ್ದನ್ನ ತೆಗೆದುಕೊಂಡು ಬರ್ತಾರೆ. 11 ಸಾರಿ 40 ದಿನ ಯೇಸು ಸ್ವಾಮಿ ಭೂಮಿಯ ಮೇಲೆ ಏನ್ ಮಾಡಿದ ಪ್ರೇರತ ಇದ್ದ ಪ್ರಿಯರ. ಆತನ ಬದುಕು ಬಾಳ ಬೋಧನೆ ಎಲ್ಲವೂ ಕೂಡ ಚರಿತ್ರಾತ್ಮಕವಾಗಿ ಇರುವಂತದ್ದು ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಕಾಣಲು ಬಂದಂತ ಸ್ತ್ರೀಯರು, ಎರಡನೇದಾಗಿ ಕಾರ್ಯ ಮಾಡಿದಂತ ದೂತನು, ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಕಾಣಿಸಿಕೊಂಡ ಸ್ವಾಮಿ, ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ ಕಪಟ ಮಾಡಿದಂತ ವೈರಿಯ ಕಪಟ ಏನಾಗ್ಲಿಲ್ಲ, ನಡಿಲಿಲ್ಲ. ಯೇಸು ಸ್ವಾಮಿ ಆತನು ಮರಣವನ್ನ ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಯೇಸು ಸ್ವಾಮಿ ಅಂದ್ರೆ ನಮಗೇನು ಅಂತೇಳಿ ಅನ್ಕೊಳ್ತಾ ಇದ್ದೀರಿ ನಾವು. ಈ ನಮಗೆ ಏನಿದೆ ಅಂದ್ರೆ, ಆತನು ಪ್ರಥಮ ಫಲವಾದ ನಮ್ಮನ್ನು ಕೂಡ ಆತನ ಏನ್ ಮಾಡ್ತಾನೆ? ಮೊದಲನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 13ರಿಂದ 4ನೇ ಅಧ್ಯಾಯ 13ರಿಂದ ಕೆಲವು ವಚನಗಳು ಓದುವಾಗ ನಮಗೆ ಗೊತ್ತಾಗುತ್ತೆ, ಆತನು ಪುನಃ ಬರ್ತಾನೆ. ಬಂದಾಗ ನಮ್ಮನ್ನು ಕೂಡ ಆತನು ಎಬ್ಬಿಸುತ್ತಾನೆ ಪ್ರಿಯರೇ. ಹಲ್ಲೆಲೂಯ. ಆತನು ಪ್ರಥಮ ಫಲ ಆದ್ಮೇಲೆ ಎರಡನೇ ಫಲ ಸತ್ತು ಹೋದವರು, ಮೂರನೇ ಫಲ ಯಾರು ಪ್ರಿಯರೇ? ನಾವು ನೀವುಗಳೇ ಆಗ್ತೇವೆ. ನಾಲ್ಕನೇ ಫಲ ಯಾರು ಅಂದ್ರೆ, ಇಬ್ಬರು ಪರಲೋಕದಿಂದ ಇಳಿದು ಬಂದು ಆ ಒಂದು 7 ವರ್ಷಗಳ ಕಾಲದಲ್ಲಿ ಸುವಾರ್ತೆಯನ್ನು ಸಾರಿದಂತ ಇಬ್ಬರು ಪ್ರಿಯರೇ. ಆಮೇಲೆ 5ನೇ ಪ್ರಥಮ ಫಲ ಯಾರಂದ್ರೆ, ಈ ಲೋಕದಲ್ಲಿ ಯೇಸುವನ್ನು ನಂಬಲಾರದೆ ಈ ಲೋಕದಲ್ಲಿ ಇರ್ತಕ್ಕಂಥವುಗಳನ್ನೇ ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ರೋಮನ್ ಸರ್ಕಾರದವರು ಎಂತವರು ಗೊತ್ತಾ ಪ್ರಿಯರೇ? ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಕಲ್ಲುಗಳನ್ನ, ಮರಗಳನ್ನ, ಕಟ್ಟಿಗೆಗಳನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ ದೇವರು ಎಂಬುದಾಗಿ ಪೂಜೆ ಮಾಡುವಂತವ್ರು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಒಂದು ನಾಯಿಯನ್ನು ದೇವರು ಎಂಬುದಾಗಿ ಪೂಜೆ ಮಾಡಿದಂಥವ್ರು, ಆನೆಯನ್ನ ದೇವರು ಎಂಬುದಾಗಿ ಪೂಜೆ ಮಾಡಿದಂಥವ್ರು, ಆಕಳನ್ನ ದೇವರು ಎಂಬುದಾಗಿ ಪೂಜೆ ಮಾಡಿದಂಥವ್ರು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದೇ ನಾಯಿ ಕಡಿಯಕ್ಕೆ ಬಂದ್ರೆ ಕಲ್ ತಗೊಂಡು ಹೋಗಿತಾರೆ, ಅದೇ ನಾಯಿಗೆ ದೇವರು ಅಂತೇಳಿ ಅಂತಾರೆ. ಹಲ್ಲೆಲೂಯ. ಅದೇ ಕಲ್ಲನ್ನ ಇನ್ನೊಬ್ಬರಿಗೆ ಕಲ್ ತಗೊಂಡು ಹೋಗಿ ಅದೇ ಕಲ್ಲನ್ನ ಉಪಯೋಗ ಮಾಡ್ತಾರೆ, ಅದೇ ಕಲ್ಲಿನಿಂದ ಮಾಡಿರ್ತಕ್ಕಂಥ ಮೂರ್ತಿಯನ್ನು ದೇವರು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯ. ಅದೇ ಪಶು ಏನಾದ್ರು ಏಕ ಬಂದ್ರೆ ಗಟ್ಟಿ ಒದಿತಾರೆ, ಅದೇ ಮುಂಜಾನೆ ಎದ್ದ ತಕ್ಷಣ ಅದಕ್ಕೆ ಪೂಜೆ ಮಾಡ್ತಾರೆ. ಹಲ್ಲೆಲೂಯ. ಹೇಳೋದು ಅರ್ಥ ಆಗ್ತಾ ಇದ್ದಾರೆ. ಇದು ಇಲ್ಲದಲ್ಲ, ನಾನು ರೋಮನ್ದವ್ರದ್ದು ಹೇಳ್ತಾ ಇರೋದು. ರೋಮನ್ ಸರ್ಕಾರದವ್ರದ್ದು, ಅಲ್ಲಿ ರೋಮನ್ ಸರ್ಕಾರದಲ್ಲಿ ಇರ್ತಕ್ಕಂಥ ಪದ್ಧತಿಯ ಕುರಿತಾಗಿ ಮಾತಾಡ್ತಾ ಇರೋದು. ಹಲ್ಲೆಲೂಯ. ಆ ರೀತಿಯಾಗಿರ್ತಕ್ಕಂಥ ರೋಮನ್ ಜನರು ಏನ್ ಮಾಡಿದ್ರು ಪ್ರಿಯರೇ? ನಾಯಿಯನ್ನ, ನರಿಯನ್ನ, ಕತ್ತೆಯನ್ನ, ಆನೆಯನ್ನ ದೇವರೆಂಬುದಾಗಿ ಪೂಜೆ ಮಾಡುವಂತ ಇವರು ಏನ್ ಮಾಡಿದ್ರು? ಈಗ ಯೇಸುವನ್ನ ತಿಳಿದುಕೊಂಡ್ರು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಗೋಮಾತೆ ಅಂತ ಇದ್ರು. ಗೋಮಾತೆ ಆದ್ರೆ ಎತ್ತ ಅಪ್ಪ ಆಗಕ್ಕೆ ಸಾಧ್ಯನಾ? ಎಮ್ಮಿಗೇನು ಚಿಕ್ಕ ಮನಣ
ಕ್ವಾಡಕ್ಕ ಚಿಕ್ಕಪ್ಪನ ಅನುಭವಕ್ಕೆ ಮತ್ತೆ ಅದಕ್ಕೆ ಒಂದು ಹೆಸರು ಇಟ್ಟ ಮೇಲೆ ಅವು ಫೀಲ್ ಆಗಲ್ಲ ಮತ್ತೆ ಫೀಲ್ ಆಗ್ತಾವ ಇಲ್ಲ ಅಲ್ಲೆಲ್ಲ ಪ್ರಯತ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮನುಷ್ಯರ ಜ್ಞಾನ ಬುದ್ಧಿ ಏನಾಗ್ಯದ, ಭ್ರಮೆ ಆಗ್ಯದ. ಆಗಿರುವಂಥದ್ದು ಶಿಷ್ಯರದಲ್ಲ, ಬುದ್ಧಿ ಭ್ರಮೆ ಯಾರ್ದು? ಮನುಷ್ಯರದಾಗಿದೆ. ಗೋಮಾತೆ ಎನ್ನುವಂಥವ್ರು ಎತ್ತಪ್ಪ ಅಂತೇಳಿ ಯಾಕೆ ಅನ್ನಬಾರ್ದು? ಇವರು ಅನ್ಬೇಕಲ್ಲ. ಅಲ್ಲಿಯ ದೊಡ್ಡಪ್ಪ ಅಂತೇಳಿ ಅನ್ಬೋದಾಗಿತ್ತಲ್ಲ ಎಮ್ಮೆ ಕಾಣಕ್ಕೆ, ಅನ್ನಲ್ಲ. ಅಲ್ಲಿಯ ಆ ಒಂದು ರೋಮನ್ ಸರ್ಕಾರದವರು ಈ ರೀತಿಯಾಗಿ ಜೀವಿಸಿದಂಥವ್ರು ಪ್ರೇರ. ಅದ್ರ ಸಲುವಾಗಿ ನೋಡ್ರಿ, ಅಲ್ಲಿ ಯಾವುದನ್ನ ಆರಾಧನೆ ಮಾಡುದು ನೀವು ಅನ್ಕೊಂಡಿರಿ ಏನೋ, ಅದು ಆರಾಧನೆ ಎಲ್ಲಿಂದ ಬಂತು ಅಂತೇಳಿ ಬೈಬಲಿಂದ ಬಂದಿರೋದು ಮತ್ತೆ ಅದು. ಅಲ್ಲಿಯ ಆ ಇಸ್ರಾಯೇಲರೇ ಮಾಡಿರುವಂಥದ್ದು ಮತ್ತೆ ಅದು. ಅಲ್ಲಿಯ ದೇವರು ದೇವರು ದೇವ್ರು ಯಾರು ಅಂದ್ರೆ ಒಂದು ಆಯ್ತು, ಒಂದು ಆರವನ್ನ ಮಾಡಿಬಿಟ್ಟ, ಏನು ಒಂದು ಗೂಳಿಯನ್ನ ಮಾಡಿದ, ಆ ಗೂಳಿನೇ ನಮ್ಮನ್ನ ಬಿಡುಗಡೆ ಮಾಡ್ತಾ, ಆ ಗೂಳಿನೇ ನಮ್ಮನ್ನ ಕರ್ಕೊಂಬಂತ. ಯಾಕಂದ್ರೆ ಇವ್ರು ಕಣ್ಣು ಮುಂದೆ ನಡೆದ್ರೆ ನಂಬೋರು ಇವರು. ಅಲ್ಲಿಯ ಆದ್ರೆ ಯೇಸು ಸ್ವಾಮಿಗಳೇ ಏನಂತೇಳಿ, ನೋಡಿ ನಂಬಿದವನಿಗಿಂತ ನೋಡಲೇ ನಂಬಿದವನು ಧನ್ಯನು, ಪರಲೋಕದ ಭಾಗ್ಯ ಅವನಿಗಿರುತ್ತೆ. ಅಲ್ಲಲ್ಲೂಯ್ಯ, ಪ್ರೇಸ್ ಲಾರ್ಡ್. ಅದರ ಸಲುವಾಗಿ ಪ್ರೇರೆ, ಇವತ್ತು ಐತಿಹಾಸಿಕವಾದಂಥ ದಿನ. ಎಂತಹ ದಿನ ಇದು? ಪ್ರತಿ ಮನುಷ್ಯನಿಗೆ ಆದರಣೆಯನ್ನ, ಚೈತನ್ಯವನ್ನ, ಮೋಕ್ಷ ಮಾರ್ಗವನ್ನ ತೆರೆದಿಟ್ಟಿರ್ತಕ್ಕಂಥ ದಿನ. ಆವತ್ತಿನ ದಿನ ಆ ಒಂದು ಪೊಂತ್ಯ ಪಿಲಾತನು ಎನ್ನುವಂತ ವ್ಯಕ್ತಿ ಯೇಸುವನ್ನ ತಿರಸ್ಕಾರ ಮಾಡಿದ. ಅವನು ನರಕದ ಒಂದು ನಾಶನದ ಮಾರ್ಗಕ್ಕೆ ಹೋದ. ಅದೇ ಯೇಸುವಿನ ಸಮಾಧಿಯಲ್ಲಿ ಮುಂದೆ ಇರ್ತಕ್ಕಂಥ ಶತಾಧಿಪತಿ, ಅಯ್ಯೋ ಈತನು ನಿಜವಾದ ದೇವರು, ಬಂಡೆಗಳು ಸೀಳಿದವು, ಭೂಕಂಪವಾಯಿತು ಎಂಬುದಾಗಿ ಯೇಸುವನ್ನ ಒಪ್ಪಿಕೊಂಡ ಪ್ರಿಯರೇ. ಹಲ್ಲೆಲೂಯ. ಪೊಂತ್ಯ ಪಿಲಾತನ ಹೆಂಡತಿಯಾಗಿರ್ತಕ್ಕಂಥ ಕ್ಲೌಡಿಯ, ಆಕೆ ಸತ್ಪುರುಷನ ಗೊಡವೆಗೆ ಹೋಗಬೇಡ ಎಂಬುದಾಗಿ ಹೇಳಿದ ಹೊರತಾಗಿ ಆಕೆ ಯೇಸುವನ್ನ ನಂಬಲಿಲ್ಲ. ಆಕೆ ಏನಾದ್ರೂ ನಾಶನದ ಕಡೆಗೆ ಹೋದ್ಲು. ಆದ್ರೆ ಯೇಸುವನ್ನ ನಂಬಿದಂತ ಮರಿಯಳು ಯೇಸುವನ್ನೇ ಪ್ರಪ್ರಥಮವಾಗಿ ಎದ್ದು ಬಂದಿರತಕ್ಕಂಥ ಯೇಸುವಿನ ದಿವ್ಯ ದರ್ಶನವನ್ನ ಪಡೆದುಕೊಂಡು ಪ್ರಿಯರೇ. ಅನ್ನ ಕಾಯಾಫ, ಮಹಾಯಾಜಕರು, ಫರಿಸಾಯರು ಇವರೆಲ್ಲರೂ ಯೇಸುವನ್ನ ತಿರಸ್ಕಾರ ಮಾಡಿದ್ರು. ಆದ್ರೆ ಅದೇ ಒಬ್ಬ ಒಳ್ಳೆಯ ಫರಿಸಾಯನಾಗಿರ್ತಕ್ಕಂಥ ಸೌಲನು ಪೌಲನಾಗಿ ಮಾರ್ಪಟ್ಟು, ಯೇಸುವಿಗೋಸ್ಕರವಾಗಿ ನನ್ನ ಪ್ರಾಣವನ್ನಾದ್ರೂ ಕೊಡ್ತೀನಿ, ಯೇಸುವಿನ ಸುದ್ದಿಯನ್ನ ಎಲ್ಲಾ ದೇಶಗಳಿಗೆ ನಾನು ಹರಡಿಸ್ತೀನಿ, ಯಾಕಂದ್ರೆ ಆತನೇ ದೇವರು ಎಂಬುದಾಗಿ ಏನ್ ಮಾಡಿದ ಪಿಲಾತನು? ಸೌಲನ್ನು ಪೌಲನಾಗಿ ಮಾರ್ಪಟ್ಟು ಏನ್ ಮಾಡಿದ? ಸುವಾರ್ತೆಯನ್ನು ತಿಳಿಸಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಅದರ ಸಲುವಾಗಿ ನಮ್ಮ ಮುಂದೆ ಎರಡು ಮಾರ್ಗಗಳಿದ್ದಾವೆ. ನಾಶನದ ಮಾರ್ಗ ಒಂದಾದರೆ ರಕ್ಷಣೆಯ ಮಾರ್ಗ ಇನ್ನೊಂದು. ಹಲ್ಲೆಲೂಯಾ. ರಕ್ಷಣೆಯ ಮಾರ್ಗದಲ್ಲಿ ನೀನು ಬರುವಾಗ ದೇವರು ನಿನಗೋಸ್ಕರವಾಗಿ ರಾಜ ಮಾರ್ಗವನ್ನ, ಸಮಾಧಾನದ ಮಾರ್ಗವನ್ನ ಮುಂದೆ ತೆರೆದಿಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಒಂದು ಸಂದರ್ಭದಲ್ಲಿ ಎಲ್ಲರೂ ನಿಂತುಕೊಳ್ಳೋಣ. ಜಯ ಜಯ ಯೇಸು, ಜಯ ಯೇಸು, ಜಯ ಜಯ ಕ್ರಿಸ್ತು, ಜಯ ಕ್ರಿಸ್ತು, ಜಯ ಜಯ ಯೇಸು, ಜಯ ಯೇಸು, ಜಯ ಜಯ ಕ್ರಿಸ್ತು, ಜಯ ಕ್ರಿಸ್ತು, ಜಯ ಜಯ ರಾಜ, ಜಯ ರಾಜ, ಜಯ ಜಯ ರಾಜ, ಜಯ ರಾಜ, ಜಯ ಜಯ ಸ್ತೋತ್ರ, ಜಯ ಸ್ತೋತ್ರ, ಜಯ ಜಯ ಯೇಸು, ಜಯ ಯೇಸು, ಜಯ ಜಯ ಕ್ರಿಸ್ತು, ಜಯ ಕ್ರಿಸ್ತು, ಜಯ ಜಯ ರಾಜ, ಜಯ ರಾಜ, ಜಯ ಜಯ ಸ್ತೋತ್ರ, ಜಯ ಸ್ತೋತ್ರ, ಮರಣವಕ್ಕೆ ಜಯ ಯೇಸು, ಮರಣವು ಓಡಿತು, ಜಯ ಯೇಸು, ಮರಣವಕ್ಕೆ ಜಯ ಯೇಸು, ಮರಣವು ಓಡಿತು, ಜಯ ಯೇಸು, ಜಯ ಜಯ ಯೇಸು, ಜಯ ಯೇಸು, ಜಯ ಜಯ ಕ್ರಿಸ್ತು, ಜಯ ಕ್ರಿಸ್ತು, ಜಯ ಜಯ ರಾಜ, ಜಯ ರಾಜ, ಜಯ ಜಯ ಸ್ತೋತ್ರ, ಜಯ ಸ್ತೋತ್ರ, ಜಯ ಯೇಸು, ಪಾಂಡೆಯ ಮುರಿಯಿತು, ಜಯ ಯೇಸು, ಪಾಂಡೆಯ ಜಯ ಯೇಸು, ಪಾಂಡೆಯ ಹೊರಳಿತು, ಜಯ ಯೇಸು, ಜಯ ಜಯ ಯೇಸು, ಜಯ ಯೇಸು, ಜಯ ಜಯ ಕ್ರಿಸ್ತು, ಜಯ ಕ್ರಿಸ್ತು, ಜಯ ಜಯ ರಾಜ, ಜಯ
ಸಮಾಧಿ ಓಡಿತು ಜಯ ಯೇಸು ಸಮಾಧಿಗೆ ತಂದು ಜಯ ಯೇಸು ಸಮಾಧಿ ಓಡಿತು ಜಯ ಯೇಸು ಕ್ಷಮಿಸು ನನ್ನ ನೀನು ಜಯ ಯೇಸು ಅಮರ ಮೂರ್ತಿವಿ ಜಯ ಯೇಸು ಜಯ ಜಯ ಯೇಸು ಜಯ ಯೇಸು ಜಯ ಜಯ ಕ್ರಿಸ್ತು ಜಯ ಕ್ರಿಸ್ತು ಮುದ್ರೆಯ ದೇವನು ಜಯ ಯೇಸು ಮುದ್ರೆಯ ಓಡಿತು ಜಯ ಯೇಸು ಮುದ್ರೆಯ ದೇವನು ಜಯ ಯೇಸು ಮುದ್ರೆಯ ಓಡಿತು ಜಯ ಯೇಸು ಮುದ್ರೆಯ ಬೀಳು ಜಯ ಯೇಸು ಮುದ್ರಿಸುವಾನ ಜಯ ಯೇಸು ಜಯ ಜಯ ಯೇಸು ಜಯ ಯೇಸು ಜಯ ಜಯ ಕ್ರಿಸ್ತು ಜಯ ಕ್ರಿಸ್ತು ಕಾವಲಿಗೆ ತನ್ ಜಯ ಯೇಸು ಕಾವಲಿ ಓಡಿತು ಜಯ ಯೇಸು ಕಾವಲಿಗೆ ತನು ಕಾವಲಿಗೆ ಓಡಿತು ಜಯ ಯೇಸು ಸೇವೆಯ ಬಲ ಕೊಡು ಜಯ ಯೇಸು ಜೀವವು ನೀನೇ ಜಯ ಯೇಸು ಜಯ ಜಯ ಯೇಸು ಜಯ ಯೇಸು ಜಯ ಜಯ ಕ್ರಿಸ್ತು ಜಯ ಕ್ರಿಸ್ತು ಯುವವಾಗಿ ಜಯ ಯೇಸು ಯುವವು ಓಡಿತು ಜಯ ಯೇಸು ಯುವವಾಗಿ ಜಯ ಯೇಸು ಯುವವು ಓಡಿತು ಜಯ ಯೇಸು ಅಳೆದೆಲ್ಲ ಹೋಯಿತು ಜಯ ಯೇಸು ಹೊಸದೊಂದು ನೀಡಿದ ಜಯ ಯೇಸು ಜಯ ಜಯ ಯೇಸು ಜಯ ಯೇಸು ಜಯ ಜಯ ಕ್ರಿಸ್ತು ಜಯ ಕ್ರಿಸ್ತು ಜಯ 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 बोलो यीशु क्रिस्त महाराज को ದೇವರಿಗೆ ಮಹಿಮೆ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಆಮೆನ್ ನಾಲ್ಕು ತಪ್ಪಾದ ಸಿದ್ಧಾಂತಗಳನ್ನ ಕಪಟಿಗಳು ಕಪಟವಾದ ರೀತಿಯಲ್ಲಿ ಮಾಡಿದಾಗ ಪ್ರಿಯರೇ ಅವರು ಹೇಳ್ತಾರೆ ತಪ್ಪಾದ ಸಮಾಧಿಗೆ ಅವರಿಗೆ ಹೋದ್ರು ಎಂಬುದಾಗಿ ಅದನ್ನು ರಾಂಗ್ ಟೂಂಬ್ ಎಂಬುದಾಗಿ ಅವರು ಸಂಬೋಧನೆ ಮಾಡ್ತಾರೆ ಪ್ರಿಯರೇ ಎರಡನೇದಾಗಿ ಕಪಟಗಳು ಮಾಡಿದಂತ ವೈನಿ ಇನ್ನೊಂದು ಕುಟ್ರೆ ಏನಂದ್ರೆ ಅವರು ಇಲ್ಯೂಷನ್ ಅಂದ್ರೆ ಭ್ರಮೆಯಲ್ಲಿ ಇದ್ರು ಶಿಷ್ಯರು ಹತಸಾಕ್ಷಿಯಾದ್ರು ಎಂಬುದಾಗಿ ನಾವು ನೋಡುವಾಗ ಯಾವ ಶಿಷ್ಯನಾದ್ರೂ ಕೂಡ ಯೇಸುಗೋಸ್ಕರವಾಗಿ ಸಾಯದೆ ಹಿಂದಿರುಗಲಿಲ್ಲ ಅವರು ಹತಸಾಕ್ಷಿಗಳಾಗಿ ಸತ್ರು ಆ ಥಿಯರಿಯು ಕೂಡ ಕಂಪ್ಲೀಟ್ ಆಗಿ ಡೌನ್ ಆಯಿತು ಪ್ರಿಯರೇ ಮೇರಿ ಮತ್ತು ಸ್ತ್ರೀಯರು ಶಿಷ್ಯರು ರೋಮನ್ ಸೈನಿಕರು ಅವರು ಅದೇ ಸಮಾಧಿಯಲ್ಲಿ ಯೇಸುವನ್ನ ಮಾಡಿರುವಂತದ್ದು ಎಂಬುದಾಗಿ ಸಾಕ್ಷಿಯಾಗಿ ರುಜುವಾತಾಗಿದ್ದರು ಇವರು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಲಿಲ್ಲ ಆತನು ಯೋಗ ಮಾಡಿದನು ಎಂಬುದಾಗಿ ಬಟ್ಟೆಗಳು ಸುತ್ತಿದಾಗ ಯೇಸು ಸ್ವಾಮಿ ಸತ್ತು ಹೋದ ಆತನು ಶಿಲುಬೆಯ ಮರಣದಲ್ಲಿಯೇ ಸತ್ತು ಹೋದನೆಂಬುದಾಗಿ ಪೊಂತ್ಯ ಪಿಲಾತನು ಅಲ್ಲಿರ್ತಕ್ಕಂಥ ಸೈನಿಕರು ಎಲ್ಲರೂ ಕೂಡ ಬಲ್ಲೆಯನ್ನ ಈಟಿಯನ್ನ ತೆಗೆದುಕೊಂಡು ಆ ಒಂದು ಬಲಗಡೆಯ ಒಂದು ಪಕ್ಕೆಗೆ ತಿವಿದಾಗ ನೀರು ರಕ್ತ ಹೊರಟು ಹೋಯಿತು ಆತನು ತಲೆಬಾಗಿ ತನ್ನ ಪ್ರಾಣವನ್ನ ಕೊಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಮತ್ತೆ ಇವರು ಹೇಳ್ತಾ ಇದ್ದಾರೆ ಇಲ್ಲ ಬಾಡಿ ಸ್ಟೋಲನ್ ಅಂದ್ರೆ ಶಿಷ್ಯರ ಬಾಡಿಯನ್ನು ಕದ್ದಿದ್ದಾರೆ ಎಂಬುದಾಗಿ ಆದರೆ ರೋಮನ್ ಸೆಂಚುರಿಯನ್ ಶತಾಧಿಪತಿಯೇ ಹೇಳ್ತಾ ಇದ್ದಾನೆ ಇಲ್ಲ ಆ ಸೈನಿಕರೇ ಹೇಳ್ತಾ ಇದ್ದಾರೆ ನಮ್ಮ ಮುಂದುಗಡೆ ಭಯಂಕರವಾದಂತ ಭೂಕಂಪ ದೂತನು ಬಂದ ಬಾಗಿಲು ಆ ಒಂದು ಕಲ್ಲನ್ನು ಉರುಳಿಸಿದ ಎಂಬುದಾಗಿ ಈ ನಾಲ್ಕು ತೇರಿಗಳು ಕೂಡ ಕಪಟಿಗಳು ಹೊಡೆದಿರ್ತಕ್ಕಂಥ ಈ ಕಪಟದ ವೈರಿಗಳು ಮಾಡಿರ್ತಕ್ಕಂಥ ನಾಲ್ಕು ತೇರಿಗಳು ಕೂಡ ಸುಳ್ಳು ಎಂಬುದಾಗಿ ನಮ್ಗೆ ಗೊತ್ತಾಗುತ್ತೆ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಒಂದೇ ಈ ಲೋಕದಲ್ಲಿ ಎಲ್ಲ ಸಮಾಧಿಗಳು ಮುಚ್ಚಲ್ಪಟ್ಟಿದ್ದಾವೆ ಆದರೆ ತೆರೆಯಲ್ಪಟ್ಟಿರ್ತಕ್ಕಂಥ ಸಮಾಧಿ ಒಂದೇ ಮರಣವನ್ನು ಗೆದ್ದು ಬಂದವನು ಆತನನ್ನ ಕಡೆಗೆ ಯಾರು ಬರ್ತಾರೋ ಅವರಿಗೂ ಕೂಡ ಮರಣವನ್ನು ಜಯಿಸುವಂತ ಎರಡನೇ ಮರಣದಿಂದ ಆಗುವಂತ ಕೇಡನ್ನ
ಆತನು ಬಿಡಿಸುವಂತ ದೇವರಾಗಿದ್ದಾನೆ, ಸ್ವರ್ಗಕ್ಕೆ ಸೇರಿಸುವಂತ ದೇವರಾಗಿದ್ದಾನೆ. ಇನ್ನೂ ಕೂಡ ನೀನು ಯೇಸುವಿನಲ್ಲಿ ಇದ್ದು ಕೂಡ ತಪ್ಪಾದ ಮಾರ್ಗದಲ್ಲಿ ಇದ್ದೀಯಾ? ಯೇಸುವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇಲ್ವಾ? ಯೇಸು ನಿನ್ನ ಬಳಿಗೆ ಬರಬೇಕು 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 ಅಂದುಕೊಂಡಾಗ ನೀನು ನಿನ್ನ ಹೃದಯದ ಬಾಗಿಲನ್ನು ತೆರೆಯಲಾರದೆ ನೀನು ಹಾಗೆ ಇದ್ದೀಯಾ? ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರಾದರೂ ನನಗೋಸ್ಕರವಾಗಿ ಬಾಗಿಲನ್ನು ತೆರೆದರೆ ನಾನು ಅವನ ಹೃದಯದ ಬಾಗಿಲಲ್ಲಿ ಬಂದು ವಾಸ ಮಾಡ್ತೇನೆ, ಅವನ ಸಂಗಡ ಊಟ ಮಾಡ್ತೇನೆ ಎಂಬುದಾಗಿ. ಇವತ್ತು ಯಾರಾದರೂ ಯೇಸುವನ್ನು ಆಹ್ವಾನ ಮಾಡ್ತೀರಾ, ಸ್ವಾಮಿ ನನ್ನ ಬಳಿಗೆ ಬಾ ಸ್ವಾಮಿ, ನನ್ನ ಮನೆಗೆ ಬಾ ಸ್ವಾಮಿ, ನನ್ನ ಸಂಗಡ ಇರು ಸ್ವಾಮಿ, ನೀನು ನನ್ನ ಜೊತೆಗೆ ಇರ್ಬೇಕಾದ್ರೆ ನನಗೆ ಯಾವ ಕೊರತೆ ಇಲ್ಲ ಸ್ವಾಮಿ, ಜೀವಾಧಿಪತಿಯು ನೀನಪ್ಪ, ಮರಣವನ್ನು ಗೆದ್ದು ಬಂದಂತ ದೇವರು ನೀನಪ್ಪ ಎಂಬುದಾಗಿ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡು. ದೇವರಿಗೆ ಅರಿಕೆ ಮಾಡು, ಸ್ವಾಮಿ ನೀನೇ ನನ್ನ ದೇವರು, ನೀನೇ ಮರಣವನ್ನು ಗೆದ್ದವನು. ಎಲ್ಲರೂ ಸಮಾಧಿಯಲ್ಲಿ ಇದ್ದಾರೆ, ಆದರೆ ಮರಣದ ಕೊಂಡೆಯನ್ನು ಮುರಿದು ಗೆದ್ದು ಬಂದವನು ನೀನು ಮಾತ್ರ ಎಂಬುದಾಗಿ. ಕೊನೆಯದಾಗಿ ಇವತ್ತಿನ ದಿನ ಯಾರಾದ್ರೂ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕಂತ ಅಂದುಕೊಂಡವ್ರು ಯಾರಾದ್ರೂ ಎದುರಲ್ಲಿ ಬಂದಿದ್ರೆ ದಯವಿಟ್ಟು ಮುಂದುಗಡೆ ಬನ್ನಿ. ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಂತ ಮುಂದುಗಡೆ ಬನ್ನಿ. ದೀಕ್ಷಾ ಸ್ನಾನ ತೆಗೆದುಕೊಳ್ಳೋರು ಯಾರಾದ್ರೂ ಯೇಸು ಸ್ವಾಮಿಯ ಮಗನು ಮಗಳು ನಾನು ಆಗಬೇಕು, ಆ ಪರಲೋಕದ ಸೌಭಾಗ್ಯವನ್ನು ನಾನು ಹೊಂದಿಕೊಳ್ಳಬೇಕಂತೇಳಿ ಸಿದ್ಧವಾಗಿ ಬಂದಂತವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಮುಂದುಗಡೆ ಬನ್ನಿ. ದೀಕ್ಷಾ ಸ್ನಾನ ತೆಗೆದುಕೊಳ್ಳಲು ಸಿದ್ಧವಾದಂತವರು ಬಂದಂತವರು ಅವರು ಮುಂದೆ ಬರಲಿ. ದೀಕ್ಷಾ ಸ್ನಾನ ತೆಗೆದುಕೊಳ್ಳಲು ಸಿದ್ಧವಾದ ಪಾಪ ವಿಮೋಚನೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಲು ಸಿದ್ಧವಾಗಿ ಬಂದಂತವರು ಮುಂದುಗಡೆ ಬನ್ನಿ. ಮುಂದುಗಡೆ ಬರಬೇಕು. ಪಾಪ ವಿಮೋಚನೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳಲು ಸಿದ್ಧವಾದವರು ಮುಂದುಗಡೆ ಬರ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕಣ್ಣುಗಳು ಮುಚ್ಚಿಕೊಳ್ಳ್ರಿ. ಪ್ರಾರ್ಥನೆ. ಅಪ್ಪ, ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯಾದ ತಂದೆ, ನಿನಗೆ ಸ್ತೋತ್ರ. ಈ ಪುನರುತ್ಥಾನ ದಿವಸ ಕರ್ತನೆ ಇವರು ರಕ್ಷಣೆ ಹೊಂದಲು ಇವರು ಸಿದ್ಧವಾಗಿದ್ದಾರೆ. ದೇವರೇ, ಇವರ ಸಂಗಡ ಸ್ವಾಮಿ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ಈ ಹೃದಯಗಳನ್ನು ತೊಳೆದು ಪಿತೃಗಳಿಂದ ಬಂದಿರುವ ಪ್ರತಿ ಪಾಪ ಶಾಪಗಳನ್ನು ವಿಮೋಚನೆ ಮಾಡುವುದಕ್ಕಾಗಿ ಇವರನ್ನ ನೇಮಕ ಮಾಡಿದಕ್ಕಾಗಿ ಸ್ತೋತ್ರ. ದೀಕ್ಷೆ ಇಲ್ಲದೆ ಸ್ವಾಮಿ ಮೋಕ್ಷ ಪರಕ್ಕೆ ಸೇರಲು ಸಾಧ್ಯವಿಲ್ಲ. ಅದು ಪಾಪ ವಿಮೋಚನೆ ದೀಕ್ಷಾ. ಹೌದು ಕರ್ತನೆ, ಇವರು ಮೋಕ್ಷ ಪುರಕ್ಕೆ ಸ್ವಾಮಿ ಸೇರಲು ಸಿದ್ಧವಾಗಿದ್ದರೆ ಇವರನ್ನ ಸ್ವಾಮಿ ವಿಮೋಚನೆಗೊಳಿಸಿ ಸಿದ್ಧಪಡಿಸು. ಇನ್ನು ಇಲ್ಲದೆ ಇರ್ತಕ್ಕಂಥವರು ಮೋಕ್ಷ ಪುರಕ್ಕೆ ಸೇರದೆ ಕರ್ತನೆ ಇನ್ನು ಉಳಿದವರಿಗಾಗಿ ಪ್ರಾರ್ಥನೆ ಮಾಡ್ತಾರೆ, ಅವರು ಕೂಡ ಮಾರ್ಪಡಿಸು. ಆ ಹೃದಯ ಬದಲಾವಣೆ ಮಾಡಪ್ಪ ಕರ್ತನೆ. ಎಲ್ಲರೂ ಆ ಬಂಗಾರದ ಮನೆಯೊಳಗೆ ಸೇರಿಸಲ್ಪಡಬೇಕು, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕು. ಇಷ್ಟೊತ್ತು ಕೇಳಿರುವಂತ ವಾಕ್ಯವನ್ನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇವರು ಹೃದಯದಲ್ಲಿ ಪರಿಶುದ್ಧ ಆತ್ಮನೇ ಮುದ್ರಿಸು. ಆ ವಾಕ್ಯ ಮರಿದಂತೆ ಮಾಡು. ಸುಭಿಕ್ಷಿತ ಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ. ಆಮೆನ್. ಆಮೆನ್. ಹಲ್ಲೆಲೂಯಾ.